नष्टप्रायेषु अभद्रेषु नित्यं भागवत सेवया भगवते उत्तमश्लोके भक्तिर्भवति नैष्टकी मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुदीनतारिणं परमानन्दमाधवं चैतन्यमीश्वरम् ಓಂ ತತ್ಸತ್. ಹರೇ ಕೃಷ್ಣ. ಸೊ ಎಲ್ಲ ಭಕ್ತರಿಗೂ ಇಸ್ಕಾನ್ ಭಕ್ತಿ ಕುಟೀರದ ನಿತ್ಯಂ ಭಾವ ಸೇವೆಗೆ ಸ್ವಾಗತ. ಇಂದು 4ನೇ ಸ್ಕಂದದ 19ನೇ ಅಧ್ಯಾಯದ 10ನೇ ಶ್ಲೋಕ. ತುಂಬಾ ಸುಂದರವಾದ ಶ್ಲೋಕವನ್ನು ಓದಕ್ಕೆ ಪ್ರಯತ್ನ ಪಡೋಣ. ಯಾರಾದರೂ ಶ್ಲೋಕ ಓದಿದರೆ ಕೂಡ ಓದಬಹುದು, ಅನ್ಮ್ಯೂಟ್ ಮಾಡಿದ್ರೆ ಇಲ್ಲದ್ರೆ ತೊಂದರೆ ಇಲ್ಲ. ಶ್ಲೋಕ 10. ಇತಿ ಚಾದೋಕ್ಷಜಸ್ಯ ಪ್ರತೋಸ್ತು ಪರಮೋಧಯಂ ಅಸೂಯಾನ್ ಭಗವಾನಿಂದ್ರ ಪ್ರತಿಘಾತಂ ಅಚೀರಿಕತ್. ಇತಿ ಚ ಅಧೋಕ್ಷಜಸ್ಯ ಪ್ರತೋಸ್ತು ಪರಮೋಧಯಂ ಅಸೂಯಾನ್ ಭಗವಾನಿಂದ್ರ ಪ್ರತಿಘಾತಂ ಅಚೀರಿಕತ್. ಇತಿ ಚ ಅಧೋಕ್ಷಜಸ್ಯ ಪ್ರತೋಸ್ತು ಪರಮೋಧಯಂ ಅಸೂಯಾನ್ ಭಗವಾನಿಂದ್ರ ಪ್ರತಿಘಾತಂ ಅಚೀರಿಕತ್. ಯಾರಿಗಾದ್ರೂ ಓದಕ್ಕೆ ಅವಕಾಶ ಇದೆಯಾ? ಇದ್ರೆ ಬಿಡಿ, ಇಲ್ಲ ತೊಂದರೆ ಇಲ್ಲ. ಓಕೆ, ಶಬ್ದಾರ್ಥ ಓದ್ತೇನೆ. ಇತಿ ಹೀಗೆ, ಚ ಕೂಡ, ಅಧೋಕ್ಷಜ ಈಶಸ್ಯ ಅಧೋಕ್ಷನನ್ನು ತನ್ನ ಪೂಜಾರ್ಹವಾದ ಪ್ರಭುವೆಂದು ಒಪ್ಪಿಕೊಂಡಿರುವವನಾದ ಪ್ರಥೋ ಪೃಥುರಾಜನ ತು ಆಗ ಪರಮ ಪರಮ ಉದಯಂ ಐಶ್ವರ್ಯವನ್ನು ಅಸೂಯಾನ್ ಅಸೂಯೆಪಟ್ಟು ಭಗವಾನ್ ಆದಿಶಕ್ತಿಯಾದ ಇಂದ್ರಃ ಸ್ವರ್ಗದ ರಾಜನು ಪ್ರತಿಘಾತಂ ಅಡ್ಡಿಗಳನ್ನು ಅಚೀರಿಕರತ್ ಉಂಟು ಮಾಡಿದನು. ಅನುವಾದ ಭಾವಾರ್ಥ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಪೃಥು ಮಹಾರಾಜನು ಅಧೋಕ್ಷಜನೆಂದು ಪ್ರಸಿದ್ಧನಾದ ದೇವೋತ್ತಮ ಪರಮ ಪುರುಷನನ್ನು ಅವಲಂಬಿಸಿದನು. ಅವನು ಅಧಿಕ ಸಂಖ್ಯೆಯಲ್ಲಿ ಯಜ್ಞಗಳನ್ನು ಆಚರಿಸಿ ಪರಮ ಪ್ರಭುವಿನ ಕೃಪೆಯಿಂದ ಅತಿ ಮಾನುಷವಾದ ಅಭ್ಯುದಯವನ್ನು ಪಡೆದನು. ಆದರೆ ಅವನ ಏಳಿಗೆಯನ್ನು ಸ್ವರ್ಗಾಧಿಪತಿಯಾದ ಪತಿ ಇಂದ್ರನು ಸಹಿಸಲಿಲ್ಲ. ಅವನು ಪುರೋವೃದ್ಧಿಗೆ ಅಡ್ಡಿ ಮಾಡಲು ಪ್ರಯತ್ನಿಸಿದನು. ಶಿಲಪ್ರಭುಪಾದ. ನಾವು ಭಾವಾರ್ಥವನ್ನ ಒಂದೊಂದೇ ಲೈನ್ ಓದ್ತಾ ಚರ್ಚೆ ಮಾಡುತ್ತಾ ಮುಂದೆ ಹೋಗೋಣ. ಪ್ರಭುಪಾದ ತುಂಬಾ ಸುಂದರವಾಗಿ ಭಾವಾರ್ಥ ಬರೆದಿದ್ದಾರೆ. ಮಂಗಳಾಚರಣೆ ಮಾಡಿ ಓದೋಣ. ಅದಕ್ಕಿಂತ ಮೊದಲು ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಯಾವ ರೀತಿ ಇಂದ್ರ ಪೃಥು ಮಹಾರಾಜರಿಗೆ ಅಡ್ಡಿಪಡಿಸಿದ, ಅದಕ್ಕೆ ಕಾರಣ ಅಸೂಯೆ ಬಗ್ಗೆ ಹೇಳ್ತಾರೆ. ನಾವು ಕೂಡ ನಮ್ಮ ಜೀವನದಲ್ಲಿ ಅಸೂಯೆ ಪಟ್ಟಿದ್ದೆವು. ಯಾರಾದರೂ ನಮ್ಮ ಜೀವನದಲ್ಲಿ ಅಸೂಯೆ ಪಟ್ಟಿದ್ದರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಹೌದು ನಾನು ಕೂಡ ಅಸೂಯೆ ಪಟ್ಟಿದ್ದೇನೆ, ಅಥವಾ ಈಗಲೂ ನಡೀತಾ ಇದೆಯೋ? ಖಂಡಿತ ಮೊದಲು ಇರಬಹುದು, ಅದು ಈಗಲೂ ನಡೀತಾ ಇದೆಯಾ? ಇದ್ದರೆ ಯಾವ ರೀತಿಯ ಅಸೂಯೆ ಇದೆ ಎನ್ನುವುದನ್ನು ಕೂಡ ಹಾಕಿ, ಅಥವಾ ನಿಮ್ಮದ ಅನಿಸಿಕೆಯನ್ನು ಹಂಚ್ಕೋಬಹುದು. ಯಾವ ರೀತಿಯ ಅಸೂಯೆ ಇದೆ ನಮ್ಮ ಜೀವನದಲ್ಲಿ? ಇಲ್ಲಿ ಇಂದ್ರನ ಭಗವಾನ್ ಅಂತ ಕರೀತಾರೆ. ನಾನು ಕೂಡ ಭಗವಾನ್ ಆಗಕ್ಕೆ ಪ್ರಯತ್ನ ಪಡ್ತಿದ್ದೇನೋ, ನಾನು ಕೂಡ ಇಂದ್ರ ರೀತಿ ಅಸೂಯೆ ಇದೆಯೋ ಎಂದಿದ್ದರೆ ನಿಮ್ಮ ಚಾಟ್ ಬಾಕ್ಸ್ ಹಾಕಿ ನಿಮ್ಮ ಅನುಭವವನ್ನ ಅಥವಾ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಮಂಗಲಾಚರಣೆ ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭಿಸ್ತಂ ಸ್ಥಾಪಿತಮೇನ ಭೂತಲೆ ಸ್ವಯಂ ರೂಪಕಧಾಂ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರುಂ ಶ್ರೀಯುತ ಪದಕಮಲಂ ಶ್ರೀ ಗುರುಂ ವೈಷ್ಣವಂ ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂ ಚ. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಮಹಾಮದನ್ಯಾಯ ಕೃಷ್ಣ ಪ್ರೇಮ ಪದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೆ ಗರುತಿಸೆ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಭಕ್ತರಿಗೆ ಮತ್ತೊಮ್ಮೆ ಸ್ವಾಗತ.
ಇಲ್ಲಿ ನಮಗೆಲ್ಲರಿಗೂ ಪ್ರಶ್ನೆ ಇದ್ದದ್ದು, ಇಂದ್ರನಿಗೆ ಯಾವ ರೀತಿ ಅಸೂಯೆ ಇದೆ, ಅದೇ ರೀತಿ ಕೂಡ ನಾವು ಕೂಡ ಜೀವನದಲ್ಲಿ ಅಸೂಯೆ ಪಟ್ಟಿದ್ದೇವೋ, ಅಥವಾ ಇದ್ದರೆ ಯಾವ ರೀತಿಯ ಅಸೂಯೆ ಇದೆ, ಯಾವುದರಿಂದ ನಾವು ಈ ಭೌತಿಕ ಜಗತ್ತಿಗೆ ಬರೋಕ್ಕೆ ಕಾರಣ. ನಾವೆಲ್ಲರೂ ಭಕ್ತರು, ನಾವು ಭಾಗವತ ಓದಿದವರು, ಕಾರಣ ಅಸೂಯೆ ಅಂತ ಗೊತ್ತು. ಆದರೆ ಈಗಲೂ ಮಾಡ್ತಿದ್ದೇವಾ, ಇದು ಮುಖ್ಯವಾಗಿ. ಹಿಂದೆ ಮಾಡಿರಬೇಕು ಖಂಡಿತ, ಅದಕ್ಕೋಸ್ಕರ ಆಧ್ಯಾತ್ಮ ಜಗತ್ತಿಂದ ಭೌತಿಕ ಜಗತ್ತು ಬಂದಿದ್ದೇವೆ. ಆದರೆ ಈಗಲೂ ನಾವು ಅಸೂಯೆ ಮಾಡ್ತಿದ್ದೇವ? ಈಗಲೂ ಕೂಡ ಆ ಇಂದ್ರನ ಮನಸ್ಥಿತಿ ನನ್ನಲ್ಲಿ ಇದೆಯೋ? ಇದು ನನ್ನಲ್ಲಿದೆ ಖಂಡಿತ. ಆದರೆ ಅದನ್ನ ನಾನು ಹೇಗೆ ಸರಿಪಡಿಸಬೇಕು ಅಥವಾ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡೋಣ. ಇಲ್ಲ ಪ್ರಭುಪಾದರ ಭಾವಾರ್ಥವನ್ನು ಒಂದೊಂದು ಲೈನ್ ಓದ್ತಾ ಅದನ್ನು ಚರ್ಚೆ ಮಾಡುತ್ತಾ ಮುಂದೆ ಹೋಗೋಣ. ಪ್ರಭುಪಾದರು ಬರೀತಾರೆ, ಈ ಶ್ಲೋಕದಲ್ಲಿ ಅಧೋಕ್ಷಜ, ಭಗವಾನ್ ಇಂದ್ರ ಮತ್ತು ಪೃಥು ಎಂಬ ಮಾತುಗಳಲ್ಲಿ 3 ಮುಖ್ಯವಾದ ಉದ್ದೇಶ ವ್ಯಕ್ತವಾಗಿದೆ ಅಂತ. ಇಲ್ಲಿ ಅಧೋಕ್ಷಜ ಭಗವಂತ ಕೃಷ್ಣ, ಭಗವಾನ್ ಇಂದ್ರ. ಭಗವಾನ್ ಎಂದರೆ ಪರಾಶರ ಮುನಿ ಹೇಳ್ತಾರೆ, ಈ ಷಡ್ ಐಶ್ವರ್ಯಗಳಲ್ಲಿ 100ಕ್ಕೆ 100 ಇರುವವರು ಮಾತ್ರ ಭಗವಾನ್, ಬೇರೆ ಯಾರನ್ನು ಕೂಡ ಭಗವಾನ್ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಈ ಶ್ಲೋಕದಲ್ಲಿ ಭಗವಾನ್ ಇಂದ್ರ ಅಂತ ಹೇಳ್ತಾರೆ. ಇಂದ್ರ ಕೂಡ ಭಗವಾನ್. ಅದು ಪ್ರಭುಪಾದರು ಮತ್ತೆ ವಿವರಣೆ ಕೊಡ್ತಾರೆ ಅದಕ್ಕೆ. ಮತ್ತು ಪೃಥು, ಸೊ ಪೃಥು ಭಗವಂತನ ಸತ್ಯಾವೇಶ ಅಥವಾ ಭಗವಂತನ ಅವತಾರ, ಸೊ ಭಗವಂತನ ಶುದ್ಧ ಭಕ್ತ. ಇಲ್ಲಿ ನನಗೆ ಕಲಿಯಿರಬೇಕಂಥದ್ದು, ನಾನು ಆ ಇಂದ್ರನ ಮನಸ್ಥಿತಿಯಲ್ಲಿ ಇದ್ದೇನೋ, ನಾನು ಇಂದ್ರನ ಪ್ರಕಾರ ಭಗವಾನ ಆಗಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೋ. ನನಗೆ ಇಲ್ಲಿ ಈ ಶ್ಲೋಕದಲ್ಲಿ ಅಸೂಯಾನ್ ಅಂದರೆ ಅಸೂಯೆಯಿಂದ, ಅಂದರೆ ಸಂಪೂರ್ಣವಾಗಿ ಆ ಒಂದು ಇಂದ್ರನ ಮನಸ್ಥಿತಿ ನನ್ನಲ್ಲಿ ಇದೆಯಾ, ಅದನ್ನು ನಾನಿಂದು ಅರ್ಥ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಪ್ರಭುಪಾದ ಬರೀತಾರೆ, ಪೃಥು ಮಹಾರಾಜನು ವಿಷ್ಣುವಿನ ಅವತಾರ, ಆದರೂ ಅವನು ಭಗವಾನ್ ವಿಷ್ಣುವಿನ ಪರಮ ಭಕ್ತ. ಸೊ ಒಂದು ಲೆಕ್ಕದಲ್ಲಿ ನಮಗೆ ಬೇರೆ ಬೇರೆ ಅವತಾರದ ಬಗ್ಗೆ ಗೊತ್ತು. ಸತ್ಯಾವೇಶ ಅವತಾರ ಆಗಲಿ, ಗುಣಾವತಾರ ಆಗಲಿ, ಲೀಲಾವತಾರ ಆಗಲಿ, ಅಥವಾ ಮನ್ವಂತರ ಅವತಾರ ಆಗಲಿ, ಬೇರೆ ಬೇರೆ ರೀತಿಯ ಅವತಾರಗಳಿರ್ಬೋದು. ಆದರೆ ಆ ಭಗವಂತ ಪೃಥು ಒಬ್ಬ ಭಗವಂತನ ಸತ್ಯಾವೇಶ ಅವತಾರ. ಆ ಅವತಾರವಾಗಿದ್ದರೂ ಆ ಭಗವಂತನಲ್ಲಿ ಯಾವ ರೀತಿ ಶ್ರದ್ಧೆ ಇದೆ, ಅಥವಾ ಭಗವಂತನ ಅಧೋಕ್ಷನಿಗೋಸ್ಕರ ಯಾವ ಲೆವೆಲ್ಗೆ ಹೋಗ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಮ್ಗ ಇಲ್ಲಿ ಕಥೆಯಲ್ಲಿ ಗೊತ್ತು, ಯಾವಾಗ ಇಂದ್ರ ಪೃಥುವಿನ 100 ಐಶ್ವರ್ಯದ ಯಜ್ಞವನ್ನು ನಿಲ್ಲಿಸಕ್ಕೆ ಪ್ರಯತ್ನ ಪಡ್ತಾನೆ, ಆಗ ಯಾವಾಗ ಬ್ರಹ್ಮದೇವರು ಹೇಳ್ತಾರೋ ಇಲ್ಲ ಸಾಕು ನಿಲ್ಲಿಸು ಅಂದ್ರೆ ನಿಲ್ಲಿಸ್ಬಿಡ್ತಾನೆ. ಅಥವಾ ಮತ್ತೆ ಸ್ವತಃ ವಿಷ್ಣುದೇವರೇ ಬಂದು ಅವರಿಗೆ ಬೇಕಾದ ಸಲಹೆಯನ್ನು ಕೂಡ ಕೊಡ್ತಾರೆ. ಇಲ್ಲಿ ಅರ್ಥ ಮಾಡಬೇಕು, ನಾನು ಒಬ್ಬ ಸಾಮಾನ್ಯ ಭಕ್ತನಾಗಿ ನಾನು ಆ ಇಂದ್ರನ ರೀತಿ ವ್ಯವಹಾರ ಮಾಡ್ತೇನೆ. ಇಲ್ಲಿ ಇಂದ್ರನನ್ನು ಟೀಕಿಸುವ ಅಗತ್ಯ ಇಲ್ಲ ನಮಗೆ. ನಾನು ಇದೆಲ್ಲ ಪಾಠ ನನಗೆ. ನಾನು ಆ ಇಂದ್ರನ ಮನಸ್ಸಿನಲ್ಲಿದ್ದೇನಾ, ನಾನು ನಿಜವಾಗಿಯೂ ಇಂದ್ರನ ಆಗಬೇಕು ಅಥವಾ ಇಂದ್ರನ ಆಗುವಲ್ಲ ಮುಂದಕ್ಕೆ ಭಗವಾನ್ ಆಗಬೇಕು ಅನ್ನೋ ಪ್ರಯತ್ನ ಪಡ್ತಿದ್ದೇನೋ, ಅದನ್ನು ನಾನು ಅರ್ಥ ಮಾಡಬೇಕು. ಪ್ರಭುಪಾದರು ಬರೀತಾರೆ, ಭಗವಂತನ ಸತ್ಯಾವೇಶ ಅವತಾರವಾಗಿದ್ದರೂ ಅವನೊಬ್ಬ ಜೀವಿ, ಆದ್ದರಿಂದ ಅವನು ದೇವೋತ್ತಮ ಪರಮ ಪುರುಷನ ಭಕ್ತನಾಗಿರಲೇಬೇಕು. ಭಗವಂತನಿಂದ ಶಕ್ತಿಯನ್ನು ಪಡೆದು ಅವತಾರವೆತ್ತಿದ್ದು ಬಂದಿದ್ದರೂ ಅವನೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ಅವನು ಮರೆಯಲು ಆಗಿಲ್ಲ. ನಾವು ಕೂಡ ಒಂದು ರೀತಿಯಲ್ಲಿ ಭಗವಂತನ ಅಂಶವೇ ಅಲ್ವಾ, ಎಂದರೆ ಪಾರ್ಟ್ ಅಂಡ್ ಪಾರ್ಸಲ್ ಅಂತ ಪ್ರಭುಪಾದ ಬರೀತಾರೆ. ನಾವು ಭಗವಂತನ ಅಂಶವೇ. ಭಗವಂತನ ಆ ಒಂದು ದಯೆ ಇಲ್ಲದೆ ನಮ್ಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಭಗವಂತನ ಕೃಪೆ ಇಲ್ಲದೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಆದರೆ ನಾನು ಅದನ್ನು ನಿಜವಾಗಿ ನನ್ನ ಜೀವನದಲ್ಲಿ ಆ ಎಂದರೆ ರೆಕಗ್ನಿಷನ್ ಅಂತ ಹೇಳ್ತೇವೆ ನೋಡಿ, ನಾನು ಅದನ್ನು ಒಪ್ತೇನೋ, ನಾನು ಏನು ಮಾಡಿದರೂ ಅದು ನನ್ನ ಶಕ್ತಿ, ನನ್ನ ಬುದ್ಧಿವಂತಿಕೆ, ನನ್ನ ಇಂಟೆಲಿಜೆನ್ಸ್ ಅದೇ ಹೇಳ್ತೇನೆ. ಅದರ ಬದಲಾಗಿ ಇದು ಭಗವಂತನಿಂದ ಆಯ್ತು, ಭಗವಂತನಿಗೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧನಿದ್ದೇನೆ ಎನ್ನುವ ಆ ಮನಸ್ಥಿತಿನಲ್ಲಿ ಬರುತ್ತೋ, ಅಲ್ಲ ಇಂದ್ರ ರೀತಿ ನನಗೆ ನಾನೇ ಮುಖ್ಯ ಎನ್ನುವುದನ್ನು ಅರ್ಥ ಮಾಡ್ತೇನೆ. ಇಂದ್ರ ಯಾಕೆ ಈ ಅಶ್ವಮೇಧಗೆ ನಿಲ್ಲಿಸ್ತಾನೆ ಅಂದರೆ ನನ್ನ ಸ್ಥಾನಕ್ಕೆ ಅಡಚಣೆ ಬರುತ್ತೆ ಎನ್ನುವ ಉದ್ದೇಶದಿಂದ. ಅದು ಬೇರೆ ಬೇರೆ ಕಥೆಯಲ್ಲಿ ನೋಡ್ತೀವಿ. ಇಂದ್ರ ಒಂದು ನಮಗೆ ಒಂದು ರೋಲ್ ಮಾಡೆಲ್, ಅಂದರೆ ನನ್ನಂಥ ಆ ಒಂದು ಮನಸ್ಥಿತಿ ಇರುವವರಿಗೆ ಆ ರೀತಿ ಆಗಬಾರದು ಎನ್ನುವುದೇ ಪಾಠ ಕಲಿಸೋಕೆ ಇಂದ್ರ ಒಂದು ರೋಲ್ ಮಾಡೆಲ್ ಅಷ್ಟೇ.
ಇಂದ್ರ ನಿಜವಾಗಿಯೂ ಒಂದು ಕಥೆಯಲ್ಲಿ ಬಂದಿರಬಹುದು. ಆದರೆ ನಾನೇನು ಅರ್ಥ ಮಾಡಬೇಕಾದ್ದು, ನಾನು ಇಂದ್ರ ನೀತಿ ಆಗಬಾರದು ಎನ್ನುವುದನ್ನು ಅರ್ಥ ಮಾಡೋಕ್ಕೆ ಇಂದ್ರ ಒಂದು ನಾಟಕ ಆಡ್ತಾರೆ. ಅದು ಬೇರೆ ಬೇರೆ ಕಥೆ ನೋಡ್ತೀವಿ ನಾವು, ಗೋವರ್ಧನ ಪೂಜೆಯಲ್ಲಾಗಲಿ, ಅಲ್ಲಿ ಕೂಡ ಯಾವ ರೀತಿ ಇಂದ್ರ ತನಗೆ ಸಿಕ್ಕಿದ ಅಥವಾ ಸಿಕ್ಕದೇ ಇರುವಂತಹ ಒಂದು ಇಂದ್ರ ತೃಪ್ತಿಗೋಸ್ಕರ ಅಥವಾ ತನ್ನ ಒಂದು ಪೂಜೆ ಪುರಸ್ಕಾರಕ್ಕೋಸ್ಕರ ಯಾವ ಲೆವೆಲ್ಗೆ ಹೋಗ್ತಾನೆ, ಸಂಪೂರ್ಣ ಬ್ರಜಧಾಮವನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ. ಅದೇ ಇಂದ್ರ ಯಾವಾಗ ನರಕಾಸುರ ತನ್ನ ತಾಯಿಯ ಎಲ್ಲ ಆಭರಣ ಕದ್ದೊಂದಾಗ ಭಗವಂತನೇ ಬರ್ತಾನೆ, ಭಗವಂತನೇ ಬಂದು ಬೇಡ್ಕೊಳ್ತಾನೆ. ಯಾವಾಗ ಭಗವಂತ ಆ ನರಕಾಸುರನ್ನು ಕೊಂದಾಗ ಆ ಒಂದು ಸತ್ಯಭಾಮೆಗೆ ಪಾರಿಜಾತ ಮರ ಬೇಕು ಅಥವಾ ಪಾರಿಜಾತ ಹೂ ಬೇಕು ಅಂದ ಕೃಷ್ಣ ಪಾರಿಜಾತ ಮರವನ್ನೇ ಕೊಟ್ಟು ಬಿಡೋಣ ಅಂದಾಗ ಇಂದ್ರ ಇಲ್ಲ, ಅದು ನನ್ನದು, ಅದು ಹೇಗೆ ಕೊಂಡೋಗ್ತೀಯಾ ಅಂತ ಯಾರಲ್ಲಿ ಕೇಳ್ತಾನೆ? ಸುಧಾ ಭಗವಂತನಲ್ಲಿ ಕೇಳ್ತಾನೆ. ಸೊ ಇಲ್ಲಿ ನಾನು ಕೂಡ ಎಲ್ಲವೂ ಕೊಟ್ಟದ್ದು ಭಗವಂತನೇ. ಯಾವ ರೀತಿ ಗಂಗಾ ಜಲದಲ್ಲಿ ನಾನು ನಿಂತು ಗಂಗೆ ನೀರನ್ನು ಅರ್ಪಿಸ್ತೇನೆ, ಅದೇ ರೀತಿ ನನಗೆ ಏನು ಕೊಟ್ಟರೂ ಅದು ಭಗವಂತನ, ನನ್ನದೇನಿಲ್ಲ. ಆದರೆ ನಾನು ಕೊಡ್ತಾ ಇದ್ದೇನೆ, ನನ್ನದು ಹೇಗೆ ತೆಗಿದ್ದೀರಾ ಅಂದರೆ ಆ ಮನಸ್ಥಿತಿ ಯಾವ ರೀತಿ ಭಗವಂತನಿಗೋಸ್ಕರ ಕೊಡೋದಕ್ಕೋಸ್ಕರ ನಮ್ದು ಮನಸ್ಥಿತಿ ಬರುವುದಿಲ್ಲ. ಅಲ್ಲಿ ಅದು ಭಗವಂತನದ್ದು ಎನ್ನುವುದು ನನಗೆ ಅರ್ಥ ಆಗ್ತಾ ಇಲ್ಲ. ಭೋಕ್ತಾ ರಜ ತಪಸ್ ಸರ್ವಲೋಕ ಮಹೇಶ್ವರ ಸುಹೃದಾಂ ಸರ್ವಭೂತಾನಾಂ ಜ್ಞಾತ್ವಂ ಸಂತತಿ ಶಾಂತಿ ರಚ್ಚತಿ ಅಂತ ಭಗವಂತನ ಹೇಳ್ತಾನೆ. ನಾನೇ ಭೋಕ್ತಾರ, ನಾನೇ ಸರ್ವಲೋಕ ಮಹೇಶ್ವರ ಅಂತ ಭಗವಂತನ ಹೇಳ್ತಾನೆ. ಅದು ಮಾತ್ರ ಅಲ್ಲ, ಎಲ್ಲಾ ಆಚಾರ್ಯರು, ಎಲ್ಲಾ ದೇವಿ ದೇವತೆಗಳು ಹೇಳುವುದು ಅದನ್ನೇ, ಬ್ರಹ್ಮದೇವರು ಹೇಳುವುದು ಅದನ್ನೇ, ಎಲ್ಲರೂ ಹೇಳ್ತಾರೆ. ಆದರೆ ನನಗಂತೂ ಅರ್ಥ ಆಗ್ತಿಲ್ಲ. ಹಲವಾರು ಕಡೆ ಬೇರೆ ಬೇರೆ ಉಪಕಥೆಗಳು ಅಥವಾ ಜೋಕ್ಸ್ ಇರ್ಬೋದು ಇದನ್ನು ಅರ್ಥ ಮಾಡೋಕ್ಕೋಸ್ಕರ. ಒಬ್ಬರು ಹೇಳ್ತಾರೆ, ಒಬ್ಬ ವ್ಯಾಪಾರಿ ಇದ್ದಂತೆ. ವ್ಯಾಪಾರಿ ಸಮುದ್ರದಲ್ಲಿ ಸಾಮಾನು ಹಾಕೊಂಡು ಪರದೇಶಕ್ಕೆ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಹಡಗಿಗೆ ಏನೋ ಸಮಸ್ಯೆ ಬಂತು ಅಥವಾ ಏನು ಹಡಗು ಏನೋ ಮುಳುಗುತ್ತೆ ಎನ್ನುವಂತ ಪರಿಸ್ಥಿತಿ ಬಂತು. ಆಗ ಭಗವಂತನಲ್ಲಿ ಬೇಡ್ಕೊಳ್ತಾನೆ, ಭಗವಂತ ನನ್ನ ಹಡಗು ರಕ್ಷಣೆ ಮಾಡಿದರೆ ನನ್ನ ಊರಲ್ಲಿರುವಂತಹ ಮನೆಯನ್ನು ಮಾರಿ ಅದರಲ್ಲಿ ಏನು ಸಿಗುತ್ತೋ ಎಲ್ಲವನ್ನು ನಿನ್ನ ಸೇವೆಗೆ ಉಪಯೋಗಿಸ್ತೇನೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ. ಹಡಗು ರಕ್ಷಣೆ ಆಯಿತು. ವಾಪಸ್ ಬಂದು ಈಗ ಅವನು ಮಾಡಿದಂತ ಪ್ರಾರ್ಥನೆ ನೆನಪಾಯ್ತು. ಹೌದು, ನಾನು ನನ್ನ ಮನೆ ಮಾರಿ ಏನು ಸಿಕ್ಕಿದೋ ಎಲ್ಲವನ್ನೂ ಕೂಡ ಭಗವಂತನಿಗೆ ಕೊಡ್ತೇನೆ ಅಂತ ಹೇಳಿದ್ದೇನೆ. ಆದ್ರೆ ನೋಡಿ, ಆ ಒಂದು ಕ್ರಿಕೆಟ್ ಮೈಂಡ್ ಅಂತ ಹೇಳ್ತಾನೆ ನೋಡಿ, ಆಗ ಆಲೋಚನೆ ಮಾಡ್ತಾನೆ, ಅಡ್ವರ್ಟೈಸ್ಮೆಂಟ್ ಹಾಕ್ತಾನೆ, ಹೌಸ್ ಫಾರ್ ಸೇಲ್, ಮನೆ ಮಾರಕ್ಕಿದೆ, ಆದರೆ ಅದರ ಬೆಲೆ ₹1 ಮಾತ್ರ. ಆದರೆ ಒಂದು ಕಂಡೀಷನ್, ಒಂದು ಷರತ್ತಿದೆ, ಈ ಮನೆಯನ್ನು ಖರೀದಿ ಮಾಡುವವರು ನನ್ನ ಬೆಕ್ಕನ್ನು ಕೂಡ ಖರೀದಿ ಮಾಡಬೇಕು. ಬೆಕ್ಕಿನ ಬೆಲೆ 1 ಕೋಟಿ. ಆ ಬೆಕ್ಕಿನ ಬೆಲೆ 1 ಕೋಟಿ, ಮನೆಯ ಬೆಲೆ ₹1 ಮಾತ್ರ ಅಂತ ಆ ರೀತಿ ಹಾಕ್ತಾನೆ. ಸೊ ಮನೆಯನ್ನು ಮಾರ್ತಾನೆ ₹1. ಬೆಕ್ಕಿನ ಬೆಲೆ 1 ಕೋಟಿ, 1 ಕೋಟಿ ಬೆಲೆ ದುಡ್ಡು ಸಂಪಾದನೆ ಮಾಡ್ತಾನೆ. ಈಗ ಹೇಳ್ತಾನೆ, ಭಗವಂತ, ನಾನು ಇನ್ನಲ್ಲಿ ಹೇಳಿದ್ದು ಮನೆಗೆ ಮಾರಿದ ದುಡ್ಡನ್ನು ಮಾತ್ರ ನೀವು ಕೊಡ್ತೇನೆ ಹೇಳಿದಲ್ಲ, ನಿನಗೆ ₹1 ತಗೋ, ಬೆಕ್ಕಿನ ದುಡ್ಡು ನನಗಲ್ವಾ? ಅಂದ್ರೆ ಇಲ್ಲಿ ಮನಸ್ಥಿತಿ ಆ ರೀತಿ ಇದೆ. ಇದು ಎಲ್ಲಾ ಕಡೆಯಲ್ಲಿ ನಡೀತದೆ. ನಾನು ಪ್ರತಿನಿತ್ಯ ನಾನು ಮಾಡುವುದು ಅದೇನೆ. ನನಗೆ ಭಗವಂತನಿಗೆ ಕೊಡುಗೋಸ್ಕರ ನನ್ನ ಕೈಯಲ್ಲಿ ಬರುವುದಿಲ್ಲ. ಭಗವಂತ ಆಕ್ಚುಲಿ ನಾನು ಏನು ಕೊಟ್ಟಿದ್ದೆ ನೋಡ್ತಾ ಇಲ್ಲ, ಭಗವಂತ ನಾನು ಏನು ಇಟ್ಕೊಂಡಿದ್ದೆ ನೋಡ್ಕೊಳ್ತಾನೆ. ಪ್ರಭುಪಾದ ಬರೀತಾರೆ, ಲಾರ್ಡ್ ವಿಲ್ ಸಿ ವಾಟ್ ಯು ಆರ್ ಹೈಡಿಂಗ್ ಬಿಹೈಂಡ್ ಅಂತ. ನೀವು ಏನು ಅಡಗಿಡಿಸಿದ್ರೆ ಅದನ್ನು ಭಗವಂತ ನೋಡ್ತಾನೆ. ಇಲ್ಲಿ ಪ್ರಭುಪಾದರು ಬರೀತಾರೆ. ಸೊ ಆದ್ದರಿಂದಲೂ ನಾವು ಸಾಮಾನ್ಯ ಜೀವಿಯಾದವರು ಭಗವಂತನ ಭಕ್ತಿ ಮಾಡಬೇಕು. ಭಗವಂತನ ಅಂಶ ಆದವರು ಭಗವಂತನ ಭಕ್ತಿ ಮಾಡುವುದೇ ನಮ್ಮ ಉದ್ದೇಶ. ಅಲ್ಲಿ ಇಲ್ಲದಿದ್ದರೆ ಯಾವ ರೀತಿ ಇಲ್ಲಿ ಇಂದ್ರನಿಗೆ ಆ ಅಸೂಯೆ ಇದೆಯೋ ಅದೇ ಅಸೂಯೆ ನನಗೂ ಇದೆ. ಆ ಅಸೂಯೆಯಿಂದ ನಾನು ಹೊರಬರೋಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಪ್ರಭುಪಾದರು 3 ಶಬ್ದ ಉಪಯೋಗಿಸ್ತಾರೆ, ಅಧೋಕ್ಷಜ, ಭಗವಾನ್, ಇಂದ್ರ ಮತ್ತು ಕ್ರತು. ಆ 3 ಅದರೊಟ್ಟಿಗೆ ಇಂದ್ರನಿಗೆ ಅಸೂಯೆ, ಅದನ್ನು ಕೂಡ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಮುಂದಕ್ಕೆ ಹೋದನ. ಕಲಿಯುಗದಲ್ಲಿ ಅನೇಕ ಸ್ವಯಂಚಾಲಿತ ಅವತಾರ ಪುರುಷರಿದ್ದಾರೆ. ಅವರು ಕೂಲರು, ತಾವೇ ಭಗವಂತನೆಂದು ಹೇಳಿಕೊಳ್ಳುತ್ತಾರೆ. ಭಗವಾನ್ ಇಂದ್ರ ಎಂಬ ಮಾತು ಇದು ಒಬ್ಬ ಸಾಮಾನ್ಯ ಜೀವಿ ಕೂಡ ಇಂದ್ರನಷ್ಟು ಉನ್ನತಿಗೆ ಏರಬಹುದು, ಅವನಷ್ಟೇ ಶಕ್ತಿವಂತನಾಗಬಹುದು ಎಂಬುದನ್ನು ಸೂಚಿಸುತ್ತದೆ. ಪ್ರಭುಪಾದ ಬರೀತಾರೆ, ಸಮಾಜದಲ್ಲಿ ಬೇಕಾದಷ್ಟು ದೇವರು ಬರ್ತಾರೆ ಅಂತ. ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, ಇಂಡಿಯಾ ಇಸ್ ಅ ಫ್ಯಾಕ್ಟರಿ ಆಫ್ ಗಾಡ್ಸ್ ಅಂತ. ಅಂದರೆ ಪ್ರತಿನಿತ್ಯ ದೇವರು ಬರ್ತಾನೆ ಇರ್ತಾನೆ. ಪ್ರತಿಯೊಬ್ಬರು ಹೇಳ್ತಾರೆ, ನಾನು ಅವತಾರ, ನಾನು ಅವನು, ನಾನು ಕಲ್ಕಿ ಅವತಾರ, ನಾನು ಮಾರುತಿ, ನಾನು ಇವನು.
ಎಂದರೆ ಪ್ರತಿಯೊಬ್ಬರಿಗೂ ಭಗವಾನ್ ಆಗಬೇಕು. ಅದೊಂದು ಬೇರೆ ಬೇರೆ ಲೆವೆಲಲ್ಲಿ ಇರ್ಬೋದು. ಒಬ್ಬರಿಗೆ ದೊಡ್ಡ ಭಗವಾನ್ ಆಗಬೇಕು, ಇನ್ನೊಬ್ಬ ಚಿಕ್ಕ ಭಗವಾನ್ ಆಗಬೇಕು, ಅದಷ್ಟೇ ವ್ಯತ್ಯಾಸ. ಆದರೆ ನಾವು ಭಕ್ತಿಗೆ ಬಂದವರು, ನಾವು ಕೂಡ ಭಗವಾನ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತೇವೋ ಅದು ಮುಖ್ಯ. ಯಾವಾಗ ನಾನು ಭಗವಾನ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತೇನೋ ಅಥವಾ ಆ ಇಂದ್ರನ ಮನಸ್ಥಿತಿ ಬರುತ್ತೋ ಆಗ ನನ್ನ ಅಧೋಗತಿ ಶುರುವಾಗುತ್ತೆ ಎನ್ನುವುದನ್ನು ನಾನು ಅರ್ಥ ಮಾಡಬೇಕು. ಶ್ರೀಪಾದ್ ಇವರು ಭಕ್ತಿವಿನೋದ್ ಠಾಕೂರ್ ಅವರ ಸಮಯದಲ್ಲಿ ಜಗನ್ನಾಥ್ ಪುರಿಯಲ್ಲಿ ಒಬ್ಬರು ಭಗವಾನ್ ಇದ್ರು. ಅದು ಕತೆ ಕೇಳಿರ್ಬೋದು. ಫಲ್ಗು ಭಗವಾನ್ ಅಥವಾ ಒಬ್ಬ ಮಹಾ ಮಾಯಾವಿ ಅಥವಾ ಮಂತ್ರವಾದಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವವನು. ಅವನು ಎಷ್ಟೊಂದೆಂದರೆ ತಾನೇ ವಿಷ್ಣು ಅಂತ ಹೇಳ್ತಾ ಇದ್ದ. ತಾನೇ ವಿಷ್ಣು, ಎಲ್ಲರೂ ನನಗೆ ಸೇವೆ ಮಾಡಬೇಕು, ಅವನು ಸ್ತ್ರೀಯರೊಟ್ಟಿಗೆ ಬೇಕಾದ ಅಪಸಂಬಂಧ ಎಲ್ಲ ಮಾಡ್ತಾ ಇದ್ದ. ಇದನ್ನೆಲ್ಲ ನೋಡಿ ಆ ಆಗಿನ ಕಾಲದಲ್ಲಿ ಬ್ರಿಟಿಷರಿಗೆ ಅವನನ್ನು ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ. ಅವ್ರು ಬರ್ತಾರೆ ಭಕ್ತಿವಿನೋದ್ ಠಾಕೂರ್ ಹತ್ರ. ಭಕ್ತಿವಿನೋದ್ ಠಾಕೂರಿಗೆ ಆಗ ಜಗನ್ನಾಥ್ಪುರಿಯಲ್ಲಿದ್ದರು. ಭಕ್ತಿವಿನೋದ್ ಠಾಕೂರು ಆ ಫಲ್ಗು ಭಗವಾನ್ ಅಥವಾ ಭಗವಾನಲ್ಲಿ ಹೋಗಿ ಹೇಳ್ತಾರೆ, ನೀನು ಬಿಟ್ಬಿಡು, ನೀನು ಏನ್ ಬೇಕಿದ್ರು ಬಾಡು, ಆದ್ರೆ ನೀನು ವಿಷ್ಣು ಎನ್ನುವ ಹೇಳುವುದನ್ನು ಮಾತ್ರ ಮಾಡಬೇಡ, ನೀನು ಬಿಡಲ್ಲ ಅಂತ. ಆಕ್ಚುಲಿ ಅವನು ಕೂಡ ಸ್ವಲ್ಪ ಮಂತ್ರ ಶಕ್ತಿಯನ್ನ ಇತ್ತು ಅವನಿಗೆ. ಸೊ ಅವನು ಸ್ವತಃ ಭಕ್ತಿವಿನೋದ್ ಠಾಕೂರ್ ಅವರಿಗೆ ಉಪದ್ರ ಮಾಡೋಕ್ಕೆ ಮಂತ್ರ ಮಾಡಿ ಏನೋ ಒಂದು ಮಾಯಾ ಶಕ್ತಿಯನ್ನು ಕಲಿಸಿದಂತ ಪ್ರೇತ ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡ್ತಾನೆ. ಆದರೆ ಭಕ್ತಿವಿನೋದ್ ಠಾಕೂರ್ ಅವರು ಅಲ್ಲೇ ಅವನ ಮನೆ ಎದುರು ಕೂತ್ಕೊಂಡು ಭಾಗವತಂ ಓದ್ತಾರೆ. ಭಾಗವತಂನಲ್ಲಿ ತಲ್ಲೀನರಾಗಿರುವಾಗ ಆ ಅವನು ಸೃಷ್ಟಿ ಮಾಡಿದಂತಹ ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಭಕ್ತಿವಿನೋದ್ ಠಾಕೂರ್ ಅಲ್ಲಿ ಬರುವುದಿಲ್ಲ. ಆದರೆ ಮನೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಮಕ್ಕಳಿಗೆ ಯಾರು ಅನಾರೋಗ್ಯ ಆಗುತ್ತೆ, ಇದೆಲ್ಲ ಆಗುತ್ತೆ. ಆದರೆ ಆ ಅವನ ಬ್ಲ್ಯಾಕ್ ಮ್ಯಾಜಿಕ್ ವರ್ಕ್ ಆಗ್ತಾ ಇಲ್ಲ. ಅದು ಪುನಃ ಅವನಿಗೆ ಉಪದ್ರ ಕೊಡುತ್ತೆ. ಅದು ಆ ಸಮಯದಲ್ಲಿ ಆ ಇವರನ್ನು ಭಕ್ತಿವಿನೋದ್ ಠಾಕೂರ್ ಅವರು ಅರೆಸ್ಟ್ ಮಾಡಿಸ್ತಾರೆ, ಜೈಲಿಗೆ ಹಾಕ್ತಾರೆ. ಜೈಲಲ್ಲಿ ಅವರು ಬ್ರಿಟಿಷರು ಅವನ ತಲೆ ಕೂದಲು ಕಟ್ ಮಾಡಿ, ಅಂದ್ರೆ ಅವನನ್ನ ಆ ಶಕ್ತಿಯನ್ನು ತೆಗೆದು ಬಿಡ್ತಾರೆ. ಎಂದರೆ ಭಕ್ತಿವಿನೋದ್ ಠಾಕೂರಿಗೆ ತಾನು ಭಗವಾನ್, ತಾನು ವಿಷ್ಣು ಎನ್ನುವ ಮಾತನ್ನು ಮಾಡಬಾರದು ಎನ್ನುವುದನ್ನು ಪಾಠ ಕಲಿಸ್ತಾರೆ. ಅದೇ ರೀತಿ ನಾನು ಕೂಡ ನನ್ನಲ್ಲಿ ಆ ಇಂದ್ರ ಭಾವನೆ ಅಥವಾ ಭಗವಾನ್ ಆಗುವಂತ ಭಾವನೆಯನ್ನ ನಾನು ನಿಲ್ಲಿಸಬೇಕು. ಇಲ್ಲಿ ಪ್ರಭುಪಾದ ಬರೀತಾರೆ, ಇದು ಎಲ್ಲರೂ ಸಾಮಾನ್ಯ. ಅವನಷ್ಟೇ ಶಕ್ತಿವಂತನಾಗಬೇಕು, ಇಂದ್ರನಷ್ಟೇ ಶಕ್ತಿವಂತನಾಗಬೇಕು, ಇಂದ್ರನಷ್ಟೇ ಸುಖ ಪಡಿಬೇಕು. ಆಕ್ಚುಲಿ ನಮ್ಗೆಲ್ಲರಿಗೂ ಗೊತ್ತು, ಇಂದ್ರ ಸುಖ ಕೂಡ ಶಾಶ್ವತ ಅಲ್ಲ. ಇಂದ್ರನದು ಕೂಡ ಒಂದು ಪೊಸಿಷನ್, ಅದನ್ನು ಕೂಡ ನಾನು ಬಿಟ್ಬಿಡ್ಬೇಕು. ಇಲ್ಲಿ ಭೌತ ಜಗತ್ತಿನ ಯಾವ ಸುಖವೂ ಶಾಶ್ವತ ಅಲ್ಲ, ಅದೆಲ್ಲರಿಗೂ ಗೊತ್ತು. ಆದರೂ ನಾನು ಮತ್ತೆ ಮತ್ತೆ ಅದರ ಹಿಂದೆ ಓಡ್ತಿದ್ದೇನೋ ಅದನ್ನು ನಾನು ಅರ್ಥ ಮಾಡಬೇಕು. ಇಲ್ಲಿ ಪ್ರಭುಪಾದರು ಬರೀತಾರೆ, ಬದ್ಧಾತ್ಮ 4 ದೋಷಗಳು ಅವನಲ್ಲೂ ಇವೆ. ಸಾಮಾನ್ಯವಾಗಿ ದೇವೋತ್ತಮ ಪರಮಪುರುಷನಿಗೆ ಅನ್ವಯಿಸುವ ಭಗವಾನ್ ಎಂಬ ಪದದಿಂದ ಇಲ್ಲಿ ಇಂದ್ರನನ್ನು ವರ್ಣಿಸಿದೆ. ಈ ಸಂದರ್ಭದಲ್ಲಿ ಇಂದ್ರನನ್ನು ಭಗವಾನ್ ಎಂದು ಕರೆದಿರುವುದು ಅವನು ಅಪಾರವಾದ ಶಕ್ತಿ ಹೊಂದಿರುವುದರಿಂದ ಭಗವಾನ್ ಆಗಿದ್ದರೂ ಅವನು ಭಗವದ್ಗೀತರ ಪೃಥುವನ್ನು ಕುರಿತೇ ಅಸೂಯೆ ಪಡುತ್ತಿದ್ದಾನೆಂದು. ಇಲ್ಲಿ ಇಂದ್ರನನ್ನು ಯಾಕೆ ಭಗವಾನ್ ಅಂತ ಕರೀತಾರೆ ಅಂದರೆ ಅವನಿಗೆ ಶಕ್ತಿ ಇದೆ, ಸಂಪತ್ತಿದೆ, ಅಥವಾ ಆ ಒಂದು ತಾಕತ್ತಿದೆ. ಅದು ಎಲ್ಲಿಂದ ಬಂತು ಅದು ನಾವು ಅರ್ಥ ಮಾಡಬೇಕು. ಅದು ಭಗವಂತನಿಂದ ಬಂತು. ಆದರೆ ಅವನು ಏನ್ ಮಾಡ್ತಾನೆ, ಅಷ್ಟೆಲ್ಲ ಭಗವಂತನಿಂದ ಬಂದಂತಹ ಶಕ್ತಿಯನ್ನು ಉಪಯೋಗಿಸಿ ಭಗವಂತನ ಸತ್ಯಾವೇಶರ ಅವತಾರ ಆದಂತಹ ಪೃಥ್ವಿನ ಮೇಲೆ ಅಸೂಯೆ ಪಡ್ತಾನೆ. ಹಿಂದಿನ ಕಾಲದಲ್ಲಿ ಕೆಲವೊಂದಿದೆ, ಭಗವಂತ 10 ವರ್ಷ ಬಿಡಿ, ಸ್ವತಃ ಭಗವಂತನ ಮೇಲೆ ಅಸೂಯೆ ಪಟ್ಟಿದ್ದಾನೆ ಅವನು. ಅದು ಬೇರೆ ವಿಷಯ. ಸೊ ಅಂದರೆ ನಾವು ಕೂಡ ನಾವಂತ ಹೇಳಬಾರದು, ನಾನು ಕೂಡ ಆ ಭಗವಂತನ ಮೇಲೆ ಅಸೂಯೆದ ಕಾರಣವೇ ನಾನು ಈ ಭೌತ ಜಗತ್ತಿಗೆ ಬರೋಕ್ಕೆ ಕಾರಣ ಆಯ್ತು. ಇಲ್ಲಾದ್ರೆ ನನಗೆ ಭೌತ ಜಗತ್ತು ಬರುವ ಅಗತ್ಯನೇ ಇರಲಿಲ್ಲ. ಮತ್ತು ಮಾತ್ರ ಅಲ್ಲ, ಬಂದ ನಂತರವೂ ಇಲ್ಲಿ ಕೂಡ ಅದೇ ಅಸೂಯೆ ಮಾಡ್ತಾ ಇದ್ದೇನೆ. ನನಗೆ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ನನಗೆ ಭಕ್ತರ ಮೇಲೆ ಆಗ್ಲಿ ಇತರರ ಮೇಲೆ ಅಸೂಯೆನೇ ಇದೆ. ಇಲ್ಲದ್ರೆ ನನಗೆ ಇಲ್ಲಿ ಯಾವಾಗೊಂದು ಇಲ್ಲಿಂದ ಹೋಗ್ಬೋದು, ಅದಿಲ್ಲ. ನನ್ನ ಮನಸ್ಸಲ್ಲಿ ಇನ್ನೂ ಅಸೂಯೆ ಇದೆ. ಇಲ್ಲಿ ಪ್ರಭುಪಾದರು ಬರೀತಾರೆ, ಅವನು ತನ್ನ ಭಗವತ್ ಅವತಾರಾದ ಪೃಥ್ವಿಯನ್ನು ಕುರಿತೇ ಅಸೂಯೆ ಪಡುತ್ತಾನೆ. ಭೌತಿಕ ಜೀವನದ ದೋಷಗಳು ಎಷ್ಟು ಬಲವಾಗಿರ್ತವೆ ಎಂದರೆ ಅವುಗಳ ಮಾಲಿನ್ಯದಿಂದ ಇಂದ್ರನು ಕೂಡ ಭಗವತ್ ಅವತಾರವನ್ನು ಕುರಿತು ಅಸೂಯೆ ಪಡುತ್ತಾನೆ. ಇದು ಭೌತಿಕ ಶಕ್ತಿಯ ಎಷ್ಟೊಂದು ಅಂದ್ರೆ ಕಠಿಣವಾಗಿದೆ ಎನ್ನುವುದಕ್ಕೆ ಪ್ರಭುಪಾದ ಹೇಳ್ತಾರೆ. ಏನು ಭಗವಂತನ ಅವತಾರವಾದ ಪೃಥ್ವಿಯನ್ನು ಕೂಡ ಅಸೂಯೆ ಪಡ್ತಾನೆ ಇಂದ್ರ ಅಂತ.
ಸೊ ನಾನು ಕೂಡ ಆ ಭಾವನೆಯಲ್ಲಿ ಇದ್ದೇನೋ ಎನ್ನುವುದನ್ನು ಅರ್ಥ ಮಾಡಿ ಪ್ರಯತ್ನ ಮಾಡಬೇಕು. ಪ್ರಭುಪಾದರು ಮತ್ತೆ ಬರೀತಾರೆ, ಆದ್ದರಿಂದ ಬದ್ಧಾತ್ಮನು ಹೇಗೆ ಪತನ ಹೊಂದುತ್ತಾನೆ ಎಂಬುದನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಅಂತ. ಸೊ ನಾನೊಬ್ಬ ಬದ್ಧಾತ್ಮ, ಕಂಡೀಷನ್ ಸೋಲ್. ನಾನು ಈ ಬದ್ಧಾತ್ಮನಾಗಿ ಈ ಬದ್ಧ ಜೀವನದಿಂದ ಹೊರಗೆ ಬರೋಕ್ಕೆ ಏನ್ ಮಾಡಬೇಕು? ನಾವೆಲ್ಲರೂ ಭಗವದ್ಭಕ್ತರು, ಭಾಗವತಮ ಚೆನ್ನಾಗಿ ಓದ್ತಾ ಇರುವವರು. ಆದರೆ ಇಲ್ಲಿಂದ ನಾವು ಹೊರಗೆ ಹೋಗೋಕೆ ಅದು ಪ್ರಯತ್ನ ಆಗಬೇಕು. ಇದು ನಾವು ಅಂತ ಹೇಳಾಗಲ್ಲ, ನಾನಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ನೀವೆಲ್ಲರೂ ಶುದ್ಧ ಭಕ್ತರೇ, ನೀವೆಲ್ಲರೂ ಚೆನ್ನಾಗಿ ಭಕ್ತಿ ಮಾಡೋರು. ನನಗೆ ಇದು ಅರ್ಥ ಆಗ್ತಾ ಇಲ್ಲ. ನಾನು ಇಂದು ಕೂಡ ಏನು ಭೌತ ಜಗತ್ತಿನ ಆಸಕ್ತಿಯನ್ನು ಕೆಲವೊಂದು ಕಡಿಮೆ ಆಗಿರಬಹುದು, ಆದರೆ ಇಲ್ಲಿ ಭಕ್ತಿಯಲ್ಲಿ ಬಂದು ಕೂಡ ಮತ್ತೆ ಅದೇ ಇದರಲ್ಲಿದೆ. ನೀನು ಈ ಅಸೂಯೆ ಎನ್ನುವುದು ಎಲ್ಲಾ ಕಡೆ ಇದೆ. ಈಗ ವಿಶೇಷವಾಗಿ ಭಕ್ತರಲ್ಲಿ ನಾವು ಕಾಣ್ತಾ ಇರ್ಬೋದು, ಒಂದು ಹೆಚ್ಚಿನವರಲ್ಲಿ ಕೆಲವೊಮ್ಮೆ ಅನುಭವ ಕೂಡ ಆಗಿರ್ಬೋದು. ನಮ್ಮ ಅಸೂಯೆ ಎಲ್ಲಿ ಆಗತ್ತೆ? ಅಸೂಯೆ ಆಗುವುದು ನಮ್ಮೊಟ್ಟಿಗಿರುವವರಲ್ಲೇ ಅಸೂಯೆ ಆಗುತ್ತೆ. ಹಿರಿಯ ಭಕ್ತರಲ್ಲಿ ಅಥವಾ ಮಂದಿರದ ಅಧ್ಯಕ್ಷರಲ್ಲಿ ನಮಗೆ ಅಸೂಯೆ ಆಗುವುದಿಲ್ಲ, ಯಾಕಂದ್ರೆ ಅವರು ಹಿರಿಯರು. ಗುರು ಮಹಾರಾಜರಲ್ಲಿ ನಮಗೆ ಅಸೂಯೆ ಆಗುವುದಿಲ್ಲ, ಅವರು ಹಿರಿಯರು. ಆದರೆ ನಾನು ಎಲ್ಲಿ ಅಸೂಯೆ ಮಾಡ್ತೇನೆ, ಎಲ್ಲಿ ಈರ್ಷೆ ತೋರಿಸ್ತೇನೆ? ನನ್ನ ಒಟ್ಟಿಗೆ ಇರುವಂತ ಇತರ ಭಕ್ತರಿಗೆ. ಅದು ನನಗೆ ಮುಖ್ಯವಾದ ಸಮಸ್ಯೆ ಇರುವುದಲ್ಲಿ. ನಾನು ಅಥವಾ ನನ್ನ ಕೆಳಗಿರುವಂತಹ ಹೊಸ ಭಕ್ತರಿಗೂ ನಾನು ಅಸೂಯೆ ತೋರಿಸುವುದಿಲ್ಲ. ಯಾಕಂದ್ರೆ ಅವ್ರು ನನಗೆ ಮರ್ಯಾದೆ ಕೊಡ್ತಾರೆ, ಅವರು ಬೇಕಾದ ಏನೋ ಗೌರವ ಕೊಡ್ತಾರೆ. ಆದರೆ ನನ್ನ ಒಟ್ಟಿಗೆ ಇರುವಂತಹ ನನ್ನ ಸಮಾನದರಂತ ಭಕ್ತರು, ಅವರಲ್ಲಿ ನನಗೆ ಅಸೂಯೆ. ಯಾಕೆಂದ್ರೆ ಅದು ಯಾವುದೇ ಸೇವೆಯಲ್ಲಾಗ್ಲಿ, ಯಾರಾದರೂ ಸ್ವಲ್ಪ ಸೇವೆ ಜಾಸ್ತಿ ಮಾಡಿದರೆ ನನಗೆ ಅಸೂಯೆ ಬರುತ್ತೆ. ಅದನ್ನ ನಾನು ಅರ್ಥ ಮಾಡಬೇಕು. ಕೆಲವೊಮ್ಮೆ ನಾನು ಹೇಳ್ಬೋದು, ನನಗೆ ಯಾವುದೇ ಅಸೂಯೆ ಇಲ್ಲ, ನನಗೆ ಯಾವುದೇ ರೀತಿಯ ಇದು ಜಲಸ್ ಇಲ್ಲ ಅಂತ. ಆದರೆ ಇದು ನಾನು ಏನೋ ಸೆಲ್ಫ್ ಅನಾಲಿಸಿಸ್ ಮಾಡಬೇಕು. ನಾನು ಸ್ವತಃ ಅದನ್ನು ಮಾಡಿ ನೋಡಬೇಕು. ಖಂಡಿತ ನನ್ನದಲ್ಲಿ ಇದೆ, ಇಲ್ಲದರೆ ನಾನು ಈ ರೀತಿ ಮಾಡ್ತಾ ಇರಲಿಲ್ಲ. ಯಾವಾಗ ಆಗುತ್ತೆ? ನನಗೆ ಮತ್ತೊಬ್ಬರ ವಿಫಲತೆಯಲ್ಲಿ ನನಗೆ ಅಸೂಯೆ ಬರುವುದಿಲ್ಲ, ಮತ್ತೊಬ್ಬರ ಯಶಸ್ಸಿನಲ್ಲಿ ನನಗೆ ಅಸೂಯೆ ಬರುತ್ತೆ. ಮತ್ತೊಬ್ಬರು ಚೆನ್ನಾಗಿ ಮಾಡಿದರೆ ನನಗೆ ಅಸೂಯೆ ಆಗುತ್ತೆ. ಇಸ್ ಅ ಪೇನ್ಸ್ ಅಂತ ಹೇಳ್ತಾರೆ, ಪ್ರಿಕ್ಸ್ ಇನ್ಸೈಡ್. ಮತ್ತೊಬ್ಬರು ಕಷ್ಟ ಬಂದಾಗ, ಮತ್ತೊಬ್ಬರು ವಿಫಲರಾದಾಗ, ಮತ್ತೊಬ್ಬರು ಫೇಲ್ ಆದಾಗ ನನಗೇನು ತೊಂದರೆ ಇಲ್ಲ, ಆಗಲಿ. ಆದರೆ ಮತ್ತೊಬ್ಬರಿಗೆ ಸುಖ ಸಿಕ್ಕಿದಾಗ, ಮತ್ತೊಬ್ಬರು ಒಂದು ಸಕ್ಸಸ್ ಆದಾಗ ನನಗೆ ತಡೆಯೋಕ್ಕಾಗುತ್ತಿಲ್ಲ. ಇದನ್ನ ನಾನು ಅರ್ಥ ಮಾಡಬೇಕು. ಇದನ್ನ ಇಂದ್ರ ಬಿಡಿ, ಸಾಮಾನ್ಯ ಒಂದು ಮಲದಲ್ಲಿರುವಂತ ಹುಳ ಕೂಡ ಅದನ್ನ ಆ ರೀತಿ ಬರುತ್ತದೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾ ನೋಡಿ, ಯತ್ವ ಇಂದ್ರ ಗೋಪಂ ಅಥದ್ವೇಂದ್ರ ಅಹೋಸ್ವ ಕರ್ಮ ಬಂಧಾನುರೂಪಂ ಫಲಂ ಭಜನ್ನಂ ಅತ್ನೋತಿ ಕರ್ಮಾನಿ ಮೃದಂತಿ ಕಿಂತು ಚ ಭಕ್ತಿ ಬಾಜಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಭಕ್ತಿ ತುಂಬಿರುವ ಎಲ್ಲಾ ಫಲಪ್ರದ ಚಟುವಟಿಕೆಗಳನ್ನು ಬೇರುಗಳವರೆಗೆ ಸುಟ್ಟು ಹಾಕುವಂತ ಮತ್ತು ನಿಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ ತಮ್ಮ ಚಟುವಟಿಕೆ ಫಲವಾಗಿ ಸರಿಯಾದ ಆನಂದವನ್ನು ಹಿಂದಿನ ಕರ್ಮ ಸರಪಳಿ ಅನುಗುಣವಾಗಿ ಕರ್ಮದ ಹಾದಿಯಲ್ಲಿ ನಡೆಯುವ ಎಲ್ಲರಿಗೂ ದೇವತೆಗಳ ರಾಜ ಇಂದ್ರನ ಹೆಸರು ಹೊಂದಿರುವ ಸಣ್ಣ ಕೀಟವಾದ ವಿಷಯದಲ್ಲಿ ಕಡಿಮೆ ಇಲ್ಲದ ಅತೀ ವಿದಿತವಾದ ಅದಿ ಸ್ವರೂಪದ ಭಗವಾನ್ ಇಂದ್ರನನ್ನು ನಾನು ಪೂರೈಸ್ತೇನೆ. ಆ ಇಂದ್ರ ಗೋಪ ಕೂಡ ನಿಲ್ಲಿಸದೆ ನಾನು ಕೂಡ ಶಕ್ತಿವಂತ. ಇದು ನಾನು ಅರ್ಥ ಮಾಡಬೇಕು. ಈ ಮನಸ್ಥಿತಿ ಎಲ್ಲ ಕಡೆ ಇದೆ. ಅದನ್ನ ನಾನು ಯಾವ ರೀತಿ ನನ್ನ ಜೀವನದಲ್ಲಿ ಹೊರಗೆ ಹಾಕಬಹುದು ಎನ್ನುವುದನ್ನು ನಾನು ಪ್ರಯತ್ನಿಸಬಹುದು. ಪ್ರಭುಪಾದರು ಮತ್ತೆ ಬರೀತಾರೆ ಇಲ್ಲಿ, ಬದ್ಮಾತ್ಮರು ಹೇಗೆ ಪತನ ಹೊಂದುತ್ತಾನೆ ಎಂಬುದನ್ನು ನಾನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಪೃಥು ಮಹಾರಾಜನ ಅಭ್ಯುದಯ ಭೌತ ಪರಿಸ್ಥಿತಿಯ ಮೇಲೆ ನಿಂತದ್ದಲ್ಲ. ಈ ಶ್ಲೋಕದ ವಿವರಿಸಿದಂತೆ ಅವನು ಅದೋಕ್ಷಜನ ಪರಮ ಭಕ್ತ. ಪೃಥು ಮಹಾರಾಜನ ಯಾವುದೇ ಶಕ್ತಿಯು ಕೂಡ ಭೌತಿಕ ಜಗತ್ತಿನ ಮೇಲೆ ನಿರ್ಭರವಾಗಿಲ್ಲ. ಅವನು ಅದೋಕ್ಷಜನ ಪರಮ ಭಕ್ತ. ಅವನಿಗೆ ಯಾವುದೇ ರೀತಿಯೂ ಅಗತ್ಯ ಇಲ್ಲ. ಆದರೆ ಒಬ್ಬ ಸಾಮಾನ್ಯ ಭಕ್ತನಾದ ನಾನು ಆ ಮನಸ್ಸಲ್ಲಿ ಇರಬೇಕು. ನಾನು ಕೂಡ ಅದೋಕ್ಷಜನ ಮೇಲೆ ನಿರ್ಭರವಾಗಿರಬೇಕು. ಅದೋಕ್ಷಜನ ಶಕ್ತಿ ಆಧಾರದಲ್ಲಿ ನನ್ನ ಜೀವನದಲ್ಲಿ ಕೂಡ ನಾನು ಆ ಬದಲಾವಣೆ ತರೋಕೆ ಪ್ರಯತ್ನ ಪಡಬೇಕು. ಇಲ್ಲಿ ಪ್ರಭುಪಾದ ಹೇಳಿದಾಗೆ ಪ್ರತಿಯೊಬ್ಬರು ಕೂಡ ಇದನ್ನ ಅರ್ಥ ಮಾಡಿದಾಗ ನನ್ನ ಜೀವನದಲ್ಲಿ ಎಷ್ಟು ಅಸೂಯೆ ಇದೆ, ಎಷ್ಟು ಜಲಸ್ ಇದೆ,
ಎಷ್ಟು ಈರ್ಷ್ಯೆ ಇದೆ, ಅದು ಯಾಕೆ ಬರುತ್ತೆ, ಹೇಗೆ ಅದನ್ನು ತಿರುಗಿಸ್ಬೋದು ಎನ್ನುವುದನ್ನು ಪ್ರತಿಯೊಬ್ಬರು ಕುಲಂಕುಷವಾಗಿ ಅರ್ಥ ಮಾಡಬೇಕು. ಇಲ್ಲಾದರೆ ಇದು ನಮ್ಮ ಇದು ಏನು ಭಕ್ತಿ ಕೈತವ ಧರ್ಮ ಆಗಿರಬಾರದು. ನಾವು ಧರ್ಮ ಮಾಡ್ತೇವೆ, ಈ ಧರ್ಮ ಸಾಮಾನ್ಯವಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳುವುದು ಅದು ಸಾಮಾನ್ಯ ಧರ್ಮ. ಆದರೆ ಕೈತವ ಧರ್ಮ ಅಂದ್ರೆ ಚೀಟಿಂಗ್ ರಿಲಿಜನ್ ಅಂತ ಹೇಳ್ತಾರೆ, ಆ ರೀತಿ ಆಗಬಾರದು. ಭಾಗವತಂದ ಹೇಳಿದಾಗೆ ಧರ್ಮ ಪೂಜಿತ ಕೈತವ ಅತ್ರೋ ಪರಮಂ ನಿರ್ಮತ್ಸರಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಸುವಿಧಂ ತಾಪತ್ರಯೋನ್ಮೂಲನಂ. ನಾವು ನಿರ್ಮತ್ಸರಣ, ಅದು ಯಾವರಿಗೆ ಬರುತ್ತೆ? ಯಾವುದೇ ಮತ್ಸರ ಇಲ್ಲದವರಿಗೆ ಮಾತ್ರ. ಇಲ್ಲಾಂದ್ರೆ ಧರ್ಮ ಪೂಜಿತ ಕೈತವ. ಕೈತವ ಅಂದ್ರೆ ಪ್ರಭುಪಾದರು ಬರೀತಾರೆ ಚೀಟಿಂಗ್ ರಿಲಿಜನ್, ಭೌತಿಕವಾಗಿ ಪ್ರೇರಿತ ಎಲ್ಲಾ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವ ಈ ಭಾಗವತ ಪುರಾಣವು ಅತ್ಯುನ್ನತ ಸತ್ಯವನ್ನು ಪ್ರತಿಪಾದಿಸುತ್ತದೆ. ಇದು ಸಂಪೂರ್ಣವಾಗಿ ಶುದ್ಧ ಹೃದಯ ಹೊಂದಿರುವ ಭಕ್ತರಿಗೆ ಅರ್ಥವಾಗುವಂತಾಗಿದೆ ಅಂತ. ನಿರ್ಮತ್ಸರಾಣ ಆದರೆ ಮಾತ್ರ ನಮಗೆ ಇದು ಅರ್ಥ ಆಗ್ಬೋದು, ಇಲ್ಲದ್ರೆ ನನಗೆ ಅರ್ಥ ಆಗಲ್ಲ. ನಾನು ಪ್ರವಚನ ಮಾಡ್ಬೋದು, ನಾನು ನಾಟಕ ಮಾಡ್ಬೋದು, ಆದರೆ ಅದು ನಿಜವಾಗಿ ನನ್ನ ಹೃದಯದೊಳಗೆ ಅದು ಹೋಗಲ್ಲ. ಹೋಗ್ಬೇಕಿದ್ದರೆ ಆ ಒಂದು ಎಂದರೆ ಮನಸ್ಸಿನಲ್ಲಿ ಬರಬೇಕು. ಪ್ರಭುಪಾದ ಬರೀತಾರೆ, ಎಲ್ಲರ ಕಲ್ಯಾಣಕ್ಕಾಗಿ ಭ್ರಮೆಯಿಂದ ಪ್ರತ್ಯೇಕಿಸಲ್ಪಟ್ಟ ವಾಸ್ತವದ ಅತ್ಯುನ್ನತ ಸತ್ಯವಾಗಿದೆ. ಅಂಥ ಸತ್ಯವು ತ್ರಿಗುಣ ದುಃಖಗಳ ಬೇರು ಸಹಿತ ಕಿತ್ತುಹಾಕುತ್ತೆ. ತಾಪತ್ರಯೋನ್ಮೂಲನ, ನನ್ನ ಜೀವನದಲ್ಲಿರುವಂಥ ಎಲ್ಲಾ ತಾಪತ್ರೆಯನ್ನು ಉನ್ಮೂಲನ ಮಾಡುತ್ತೆ, ಎಲ್ಲಾ ತಾಪತ್ರೆಗಳನ್ನು ತೆಗೆದು ಬಿಸಾಕತ್ತೆ. ಯಾವಾಗ? ಆ ನಿರ್ಮತ್ಸರಣನಾದಾಗ, ಎಲ್ಲಾ ಮತ್ಸರಗಳಿಂದ ನಾನು ಹೊರಗೆ ಬಂದಾಗ ನನ್ನ ಎಲ್ಲಾ ತಾಪತ್ರಯಗಳಿಂದ ನಾನು ಮುಕ್ತನಾಗುತ್ತೇನೆ. ಆದರೆ ನಾನು ಅದನ್ನೊಂದು ಬಿಟ್ಟು ಭಗವಂತನಿಗೆ ಶರಣಾಗತಿ ಒಂದು ಬಿಟ್ಟು ಭಗವಂತನ ಭಕ್ತಿ ಒಂದು ಬಿಟ್ಟು ಬಾಕಿ ಅದೆಲ್ಲವನ್ನು ಮಾಡ್ತೇನೆ. ನನಗೆ ಆ ಪ್ರೋಸೆಸ್ ಅಲ್ಲಿ ಮತ್ಸರವೂ ಇದೆ. ಅದು ಕೂಡ ವಿಶೇಷವಾಗಿ ಭಕ್ತರ ಮೇಲೆ, ಎಂದರೆ ಇತರ ಭಕ್ತರ ಮೇಲೆ ಬಿಕಾಸ್ ಯಾಕೆ ಆಗ್ತೇವೆ ಅಂದರೆ ನಾವು ಇರುವುದೇ ಭಕ್ತರೊಟ್ಟಿಗೆ. ನೋಡಿ ನಮ್ಮ ಕಷ್ಟ ನೋಡಿ, ನಮಗೆ ಬಾಕಿದವರೊಟ್ಟಿಗೆ ಜಾಸ್ತಿ ಸಂಘ ಇಲ್ಲ. ಮನುಷ್ಯನ ಮನಸ್ಥಿತಿ ಯಾವ ರೀತಿ ಅಂದರೆ ಮತ್ತೊಬ್ಬರವನ್ನ ದುಃಖ ನೋಡಿ ಸುಖ ಪಡುವುದೇ ಮನುಷ್ಯನ ಸಾಮಾನ್ಯರ ಮನಸ್ಥಿತಿ. ಪರ ದುಃಖ ಸುಖಿಗಳು ನಾವಂತಲ್ಲ, ನಾನು ಮತ್ತೊಬ್ಬರಿಗೆ ಕಷ್ಟ ಸಿಕ್ಕಿದ ಒಳ್ಳೇದಾಯ್ತು, ಅವನು ಆವತ್ತು ನೋಡಿ ನನಗೆ ಆ ರೀತಿ ಮಾಡಿದ್ದಾನೆ, ಆವತ್ತು ನನಗೆ ಈ ರೀತಿ ಹೇಳಿದ್ದಾನೆ, ಆದ್ದರಿಂದ ಅವನಿಗೆ ಇದು ಸಿಕ್ತಲ್ಲ, ಒಳ್ಳೇದಾಯ್ತು. ಇದು ನನ್ನ ಮನಸ್ಥಿತಿ. ಪರ ದುಃಖ ಸುಖಿ ಅದು ಸಾಮಾನ್ಯ. ಇವತ್ತು ನೋಡಿ, ಯಾವುದೇ ನ್ಯೂಸ್ ಪೇಪರ್ ನೋಡಿ, ಯಾವುದೇ ಟಿವಿ ನೋಡಿ, ಎಲ್ಲ ಕೊಡಿದ್ರು ಅಲ್ಲಿ ಮರ್ಡರ್ ಆಯ್ತು, ರೇಪ್ ಆಯ್ತು, ಇದಾಯ್ತು, ಅದಲ್ಲದೆ ಯಾವುದೇ ಒಳ್ಳೆಯ ಸುದ್ದಿ ಕೊಡ್ತಾ ಇಲ್ಲ. ಯಾರಾದ್ರೂ ಹೇಳ್ತಾರ ಇಸ್ಕಾನ್ ಅಲ್ಲಿ ಅಷ್ಟು ಚೆನ್ನಾಗಿ ಪ್ರವಚನ ಮಾಡ್ತಾ ಇದಾರೆ, ಎಲ್ಲರೂ ಬನ್ನಿ? ಯಾವ ಟಿವಿಯಲ್ಲಿ ಹೇಳ್ತಾ ಇಲ್ಲ, ಯಾವ ನ್ಯೂಸ್ ಪೇಪರ್ ಹೇಳ್ತಾ ಇಲ್ಲ. ಅಥವಾ ಉಡುಪಿ ಸ್ವಾಮೀಜಿಗಳದ್ದು ಸೇವೆ ಮಾಡಿದ್ದಾರೆ, ಯಾರು ಹೇಳ್ತಾ ಇಲ್ಲ. ಅದರ ಬದಲಾಗಿ ಅಲ್ಲಿ ಯಾವುದು ಇದು ಕ್ರೈಮ್ ಆಯ್ತು ಅದನ್ನೇ ಅಂದ್ರೆ ಬೆಂಬಲಿಸ್ತಾರೆ, ಅದನ್ನು 20 ಸಲ ತೋರಿಸ್ತಾರೆ. ಯಾಕಂದ್ರೆ ಮನುಷ್ಯ ಅದು ನೋಡಬೇಕು, ಅವರಿಗೆ ಬೇಕಿದ್ದದ್ದು ಜನ ನೋಡೋದು. ಅದು ನಮ್ಮ ಮನಸ್ಥಿತಿ. ಆ ಮನಸ್ಸಲ್ಲಿ ಯಾಕೆಂದ್ರೆ ಮತ್ತೊಬ್ಬರಿಗೆ ಕಷ್ಟ ಸಿಕ್ಕಿದಾಗ ನಾನು ಸುಖ ಪಡ್ತೇನೆ, ಇದು ನನ್ನ ಮನಸ್ಥಿತಿ. ಅದರಿಂದ ನಾನು ಹೊರಗೆ ಬರಬೇಕು. ಇದು ವಿಶೇಷವಾಗಿ ಭಕ್ತರಾದವರಿಗೆ ಈ ಮನಸ್ಥಿತಿಯಿಂದ ಹೊರಬರೋಕ್ಕೆ ನಾನು ಪ್ರಯತ್ನ ಮಾಡಬೇಕು. ಪ್ರಭುಪಾದರು ಮತ್ತೆ ಬರೀತಾರೆ ಇಲ್ಲಿ, ಅಧೋಕ್ಷಜ ಎಂಬ ಪದವು ಮನಸ್ಸು ಮತ್ತು ಗ್ರಹಿಕೆಗೆ ಮೀರಿದ ಪರಮ ಪುರುಷನನ್ನು ಸೂಚಿಸುತ್ತದೆ. ಸೊ ಇಲ್ಲಿ ಅಧೋಕ್ಷಜ ಅಂದ್ರೆ ಪರಮ ಪುರುಷೋತ್ತಮ ಭಗವಂತ. ಅದನ್ನ ನನ್ನ ಸಾಮಾನ್ಯ ಇಂದ್ರದಿಂದ ನನಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅರ್ಥ ಮಾಡಬೇಕಿದ್ರೆ ನನ್ನ ಆ ಟ್ರಾನ್ಸೆಂಡೆಂಟಲ್ ಪೊಸಿಷನ್ ಹೋಗ್ಬೇಕು. ಅದಕ್ಕೆ ನನ್ನ ಜೀವನದಲ್ಲಿ ಕೂಡ ನನ್ನ ದಿನನಿತ್ಯದ ಚಟುವಟಿಕೆ ಆ ರೀತಿ ಆಗ್ಬೇಕು. ಪ್ರಭುಪಾದರು ಎಲ್ಲ ಕಡೆ ಬೇಕಾದ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಬೇಕಾದ ರೀತಿಯ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ನಾನು ಅದನ್ನ ಸಿಂಪ್ಲಿ ಅದನ್ನು ಫಾಲೋ ಮಾಡ್ಬೇಕಷ್ಟೇ. ಪ್ರಭುಪಾದ ಬರೀತಾರೆ, ಭಗವಂತನು ತನ್ನ ಭಕ್ತರಿಗೆ ಸಚ್ಚಿದಾನಂದ ಮೂಲ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅವನು ತಮ್ಮ ಇಂದ್ರಿಯಗಳ ಮತ್ತು ನೇರ ಗ್ರಹಿಕೆಯಿಂದ ಅಲವಿಗೆ ಸಿಕ್ಕದೆ ಅತೀತನಾಗಿದ್ದಾನೆ. ಆದರೂ ಭಕ್ತನು ಅವನನ್ನು ಮುಖಕ್ಕೆ ಮುಖ ಕೊಟ್ಟು ನೋಡಲು ಅವಕಾಶವಾಗುತ್ತದೆ. ಆ ಭಗವಂತ ಅಧೋಕ್ಷಜ ಎಲ್ಲರಿಗೂ ಕಾಣಲ್ಲ. ಋಷಿಮುನಿಗಳು ಹಲವಾರು ಲಕ್ಷ ಗಟ್ಟಲೆ ತಪ ಮಾಡ್ತಾರೆ ಭಗವಂತನ ಪಾದವನ್ನು ಒಂದು ಕ್ಷಣ ನೋಡೋದಕ್ಕೋಸ್ಕರ. ಆದರೆ ಪ್ರಭುಪಾದ ಹೇಳ್ತಾರೆ, ತನ್ನ ಭಕ್ತರಿಗೆ ಅದು ತುಂಬಾ ಸುಲಭ ಸಿಗುತ್ತೆ ಅಂತ. ಅಂದ್ರೆ ಇಡೀ ಸಾಗರವನ್ನ
ಭಗವಂತ ತನ್ನ ಒಂದು ಹಸುವಿನ ಕರು ಅಥವಾ ಕರುವಿನ ಪಾದದಲ್ಲಿ ಆ, ಎಷ್ಟು ನೀರಿರ್ಬೋದು ಆ ರೀತಿ ಮಾಡಿಕೊಡ್ತಾನೆ. ಆ ಭವಸಾಗರವನ್ನ ನಮಗೆ ದಾಟುವುದಕ್ಕೆ ತುಂಬಾ ಸುಲಭ ಮಾಡಿಕೊಡ್ತಾನೆ. ಇದು ನಾವು ಅರ್ಥ ಮಾಡಿದಾಗ ನಮ್ ಕೂಡ ಪ್ರಭುಪಾದರ ಕೃಪೆ ಎಷ್ಟು ಅಂತ ಗೊತ್ತಾಗುತ್ತೆ. ನಾನು ಇಲ್ಲಿ ಕೂಡ ಬಂದು ಇದೇ ಅಸೂಯೆ ಮಾಡಿದರೆ, ಇದೇ ಆಯುಷ್ಯ ಮಾಡಿದರೆ, ಪ್ರಭುಪಾದರು ಹೇಳ್ತಾರೆ, ನಾನು ಏನು ಮಾಡಲಿ, ನಾನು ಎಷ್ಟು ಅಂತ ಪ್ರಯತ್ನ ಮಾಡಲಿ ಅಂತ. ಸೊ ಇಲ್ಲಿ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲಿ ಹೇಳ್ತಾರೆ, ದೃಷ್ಟ ಸ್ವಭಾವಂ ಜನಿತೇರ್ ವಪುಸ್ಸ ಚ ದೋಷೈರ್. ತನ್ನ ಮೂಲ ಕೃಷ್ಣ ಪ್ರಜ್ಞಾ ಸ್ಥಾನದಲ್ಲಿರುವುದರಿಂದ ಶುದ್ಧ ಭಕ್ತನು ದೇಹದೊಂದಿಗೆ ಗುರುತಿಸಿಕೊಳ್ಳುವುದಿಲ್ಲ. ಅಂಥ ಭಕ್ತನನ್ನು ಭೌತಿಕ ದೃಷ್ಟಿಕೋನ ನೋಡಬಾರದು. ವಾಸ್ತವವಾಗಿ ಭಕ್ತನ ದೇಹವು ಕೆಳಮಟ್ಟದ ಕುಟುಂಬದಲ್ಲಿ ಜನಿಸಿರುವುದನ್ನು, ಕೆಟ್ಟ ಮೈಬಣ್ಣ ಹೊಂದಿರುವುದನ್ನು, ದೇಹ ವಿರೂಪಗೊಂಡ ದೇಹವನ್ನು ಅಥವಾ ರೋಗ ಪೀಡಿತ ದುರ್ಬಲ ದೇಹವನ್ನು ಹೊಂದಿರುವುದು ಕಾಣಿಸಬೇಕು. ಸಾಮಾನ್ಯ ದೃಷ್ಟಿಯ ಪ್ರಕಾರ ಅಂಥ ಅಪೂರ್ಣತೆಗಳ ಶುದ್ಧ ಭಕ್ತನು ದೇಹದಲ್ಲಿ ಎದ್ದು ಕಾಣಬಹುದು. ಆದರೆ ಅಂತಹ ದೋಷಗಳ ಹೊರತಾಗಿಯೂ ಶುದ್ಧ ಭಕ್ತನು ದೇಹವನ್ನು ಕಲುಷಿತಗೊಳಿಸಲಾಗುವುದಿಲ್ಲ. ಇದು ನಿಖರವಾಗಿ ಗಂಗಾ ನೀರಿನಂತೆಯೇ ಇರುತ್ತದೆ. ಇದು ಕೆಲವೊಮ್ಮೆ ಮಳೆಗಾಲದಲ್ಲಿ ಗುಳ್ಳೆಗಳು, ನೊರೆ ಮತ್ತು ಕೆಸರಿನಿಂದ ತುಂಬಿರುತ್ತದೆ. ಗಂಗಾ ನೀರು ಕಲುಷಿತವಾಗಿರುವುದಿಲ್ಲ. ಆಧ್ಯಾತ್ಮಿಕ ತಿಳುವಳಿಕೆಯಲ್ಲಿ ಮುಂದುವರಿದವರು ನೀರಿನ ಸ್ಥಿತಿಯನ್ನು ಪರಿಗಣಿಸದೆ ಗಂಗೆಯಲ್ಲಿ ಸ್ನಾನ ಮಾಡುತ್ತಾರೆ ಅಂತ ಇಲ್ಲಿ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಹೇಳ್ತಾರೆ. ಮತ್ತೊಬ್ಬರು ಭಕ್ತರನ್ನು ನೋಡುವಾಗ ಅವರ ದೇಹದ ಸ್ಥಿತಿಯನ್ನು ನೋಡಬೇಡಿ. ಅವರು ವಿಕಾರವಾಗಿರ್ಬೋದು, ಅಥವಾ ಕೆಲವೊಮ್ಮೆ ರೋಗ ಪೀಡಿತರಾಗಿರ್ಬೋದು, ಚೆನ್ನಾಗಿ ಮಾತಾಡದೆ ಬರದೇ ಇರಬಹುದು, ಹಲವಾರು ನಮಗೆ ಕುಂದು ಕೊರತೆ ಕಾಣಬಹುದು. ಆದರೆ ಅದನ್ನು ನೋಡಬೇಡಿ. ಒಂದು ಉದಾಹರಣೆ ಕೊಡ್ತಾರೆ. ಗಂಗೆಯಲ್ಲಿ ಮಳೆಗಾಲದಲ್ಲಿ ಅದರಲ್ಲಿ ಕಪ್ಪು ಅಥವಾ ಇದು ಮಣ್ಣಿನ ಇದು ಬರಬಹುದು, ಅಥವಾ ಕಸಗಳು ಬರಬಹುದು. ಆದರೆ ಅದು ಸಾಮಾನ್ಯ ನೀರಲ್ಲ, ಅದು ಗಂಗೆ, ಶುದ್ಧವಾದ ಗಂಗೆ. ಪ್ರಭುಪಾದರ ಹಲವಾರು ಉದಾಹರಣೆಗಳಿವೆ. ಗಂಗೆ ಅಥವಾ ಯಮುನೆ ಹೋದಾಗ ಅವರಲ್ಲಿ ಕಸ ನೋಡಲಿಲ್ಲ, ತೆಗೆದು ಆಗಲೇ ಕುಡಿದರು. ಅಂದರೆ ಅಲ್ಲಿ ಗಂಗೆ ಅಥವಾ ಯಮುನಾ ಇದೆ. ಅದೇ ರೀತಿ ಒಬ್ಬ ಭಕ್ತನನ್ನು ನೋಡಿದಾಗ ಭಕ್ತವನ್ನ ಕುಂದುಕೊರತೆಯನ್ನು ನೋಡದೆ ಆತನ ಆ ಭಕ್ತಿಯನ್ನು ಮಾತ್ರ ನೋಡಿ ನಾವು ಆನಂದಿಸುವಂತ ಪರಿಸ್ಥಿತಿ ಬರಬೇಕು. ಇದು ಮುಖ್ಯವಾಗಿ ಅರ್ಥ ಮಾಡ್ಬೇಕು. ಇಲ್ಲದಿದ್ದರೆ ಆ ಭಕ್ತನನ್ನ ನೋಡಿ ಈರ್ಷ್ಯೆ ಕೂಡ ಪಡ್ತೀವಿ ನಾವು. ಅವನ ಭಕ್ತ ಕುಂದುಕೊರತೆ ನೋಡಿ ನಾವು ಸಂತೋಷ ಪಡ್ತೀವಿ. ಅದು ಮಾತ್ರ ಅಲ್ಲ, ಅವನಿಗೆ ಏನಾದ್ರೂ ಸ್ವಲ್ಪ ಸಕ್ಸಸ್ ಸಿಕ್ಕಿದರೆ, ಅವನಿಗೆ ಸ್ವಲ್ಪ ಯಶಸ್ಸು ಸಿಕ್ಕಿದರೆ ಅಲ್ಲಿ ನಾವು ಈರ್ಷ್ಯೆ ಪಡ್ತೀವಿ. ಯಾಕೆ, ಅವನಿಗೆ ಯಾಕೆ, ಇದು ಮುಂದೆ ಸ್ವಲ್ಪ ಚರ್ಚೆ ಮಾಡೋಣ. ಇದು ಈರ್ಷ್ಯೆ ಯಾಕೆ ಬರುತ್ತೆ ಅನ್ನೋ ಚರ್ಚೆ ಮಾಡೋಣ. ಮುಖ್ಯ ಕಾರಣ ನಮ್ಮ ಮನಸ್ಥಿತಿ ಆ ರೀತಿ ಇದೆ. ಮತ್ತೆ ನೆಕ್ಟರ್ ಡಿವೋಷನ್ ಅಲ್ಲಿ ಹೇಳ್ತಾರೆ, ಸಥಾಂ ನಿಂದಂ ನಾಮ್ನ ಪರಮಂ ಅಪರಾಧಂ ವಿತನುತೆ ಅಂತ. ಎಂದರೆ ನಾವು ಸತತವಾಗಿ ನಿಂದೆ ಮತಿ ಆ ಒಂದು ಅಪರಾಧ ಮಾಡುವಂತಹ ಭಾವನೆಯಲ್ಲಿದೆ. ವಿಶೇಷವಾಗಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಸಾಮಾನ್ಯ ಭಕ್ತಿಗೆ ಬಂದು ಭಕ್ತಿಯಲ್ಲಿ ಮುಂದೆ ಬರಬೇಕು ಎನ್ನುವ ಪ್ರಯತ್ನ ಮಾಡುವಂತ ನನ್ನಂತ ಭಕ್ತರಿಗೆ ಇದು ತುಂಬಾ ಅಡಚಣೆ ತರುವಂತದ್ದು. ಇಲ್ಲಿ ವೈಷ್ಣವ ಅಪರಾಧ ಆಗಿರಲಿ, ನಾನು ಮತ್ತೊಬ್ಬರನ್ನ ನಿಂದಿಸುವುದು, ಅಥವಾ ಮತ್ತೊಬ್ಬರ ಭಕ್ತನ ಆ ಯಶಸ್ಸನ್ನು ನೋಡಿ ಅಸೂಯೆ ಪಡುವುದು, ಇದು ಎರಡು ಕೂಡಲೂ ನನಗೆ ಭಕ್ತಿಗೆ ಮುಂದೆ ಬರಕ್ಕೆ ಬಿಡಲ್ಲ. ಚೈತನ್ಯ ಲೀಲೆಯಲ್ಲಿ ಒಬ್ಬ ರಾಮಚಂದ್ರಪುರಿ ಒಬ್ಬರ ಕಥೆ ಇದೆ. ಶ್ರೀಪಾದ ಇವರು ಮಾಧವೇಂದ್ರ ಪುರಿಯವರ ಶಿಷ್ಯರು ಈಶ್ವರಪುರಿ ಮತ್ತು ಮಾಧವೇಂದ್ರ ಪುರಿ. ಈ ಮಾಧವೇಂದ್ರ ಪುರಿ ಭಕ್ತನಾದರೂ ಎಷ್ಟೊಂದು ಒಂದು ಮತ್ತೊಬ್ಬರ ಇದು ವಿಶೇಷವಾಗಿ ಫಾಲ್ಟ್ ಫೈಂಡಿಂಗ್ ಶುರುವಾಯಿತು. ಮತ್ತೆ ನಿಂದೆ ಕೂಡ ಆಯ್ತು. ಸ್ವತಃ ಚೈತನ್ಯ ಮಹಾಪ್ರಭು ನಿಂದೆ ಬಿಟ್ಟಿಲ್ಲ. ಆ ಜಗದಾನಂದ ಪಂಡಿತರಿಗೆ ಒಂದ್ಸಲ ಬೇಕಾದ ಫೀಸ್ಟ್ ಅರೇಂಜ್ ಮಾಡ್ತಾರೆ, ಬನ್ನಿ ಊಟ ಮಾಡಿ ಅಂತ. ಮತ್ತೆ ಮತ್ತೆ ಬಡಿಸ್ತಾರೆ. ಮತ್ತೆ ಬಡಿಸಿ ಊಟ ಮಾಡಿದ ನಂತರ ಹೇಳ್ತಾರೆ, ಗೊತ್ತಾಯ್ತು ಚೈತನ್ಯ ಮಹಾಪ್ರಭು, ನಿಮ್ಮ ಭಕ್ತರು ಎಷ್ಟು ಅಂತ ತಿಂತಾರೆ, ಎಷ್ಟು ಕೊಟ್ಟರು ತಿಂತಾರೆ ಅಂತ. ಅಂದ್ರೆ ಕೊಟ್ಟು ಮತ್ತೆ ನಿಂದಿಸೋದು, ಇದು ಮುಖ್ಯವಾಗಿ. ಇದು ಭಕ್ತರಲ್ಲಿ ಕೂಡ ಕೆಲವೊಮ್ಮೆ ಕಾಣುತ್ತೆ. ನಾವು ಫೀಸ್ಟ್ ಕರಿತೇವೆ, ಕರೆದ ನಂತರ ಇವರೇನ್ ಮಾರ ಇಷ್ಟೊಂದು ತಿಂತಾರ ಅಂತ. ಇಲ್ಲ, ಭಗವಂತನ ಭಕ್ತರಲ್ಲಿ ನಾವು ಆ ರೀತಿ ಕಾಣಬಾರದು. ಅದು ಮಾತ್ರ ಅಲ್ಲ, ರಾಮಚಂದ್ರಪುರಿಯವರು ಚೈತನ್ಯ ಮಹಾಪ್ರಭುವನ್ನು ಕೂಡ ನಿಂದಿಸರು. ಒಬ್ಬ ಸನ್ಯಾಸಿಯಾಗಿ ಎಷ್ಟೊಂದು ತಿಂತಾರೆ, ಅಲ್ಲಿ ಸ್ವೀಟ್ ತಿಂತಾರೆ, ಅದು ಇರುವೆ ಜಾಸ್ತಿ ಇದೆ ಎನ್ನುವುದಕ್ಕೆ ಅವರು ಸ್ವೀಟ್ ತಿಂತಾರೆ ಅಂತ.
ಮಹಾಪ್ರಭು ಕೆಲವೊಮ್ಮೆ ಅದು ಊಟ ಮಾಡೋದನ್ನ ಬಿಟ್ಟುಬಿಟ್ರು. ಅದು ಮಾತ್ರ ಅಲ್ಲ, ತನ್ನ ಗುರುವನ್ನೇ ನಿಂದೆ ಮಾಡಿದರು. ನೋಡಿ ಆ ವೈಷ್ಣವ ಅಪರಾಧ ಎಲ್ಲಿವರೆಗೆ ಹೋಗುತ್ತೆ ಅಂತ. ಗುರುವಿಗೆ ತನ್ನ ನಿರ್ದೇಶನ ಕೊಡಲಿಕ್ಕೆ ಪ್ರಯತ್ನ ಮಾಡಿದರು. ಆ ಅಂತ್ಯಕಾಲದಲ್ಲಿ ಆ ಗುರುವವರು ತಮ್ಮ ಆ ಭಗವಂತನ ನಾಮವನ್ನು ಜಪಿಸ್ತಾ ಇರುವಾಗ ಅವರಿಗೆ ನಿರ್ದೇಶನ ಕೊಡೋದಕ್ಕೆ ಪ್ರಯತ್ನ ಮಾಡಿದರು. ಗುರು ಅವರು ಇವರನ್ನ ರಾಮಚಂದ್ರಪುರಿಯನ್ನೇ ಅಲ್ಲಿಂದ ತಿರಸ್ಕಾರ ಮಾಡಿದರು. ಇದು ನಮಗೂ ಕೂಡ ಯಾವಾಗ ನಾವು ಅಸೂಯೆ ಪಡ್ತೇವೋ, ವೈಷ್ಣವ ನಿಂದೆ ಮಾಡ್ತೇವೋ, ಆಗ ನಮಗೆ ಗುರುವಿಂದಲೂ ಕೂಡ ತಿರಸ್ಕಾರ ಪಡುವಂತಹ ಪರಿಸ್ಥಿತಿ ಬರ್ಬೋದು. ಅಲ್ಲಿ ಎರಡು ಉದಾಹರಣೆ, ರಾಮಚಂದ್ರಪುರಿ ಆಗಲಿ ಈಶ್ವರಪುರಿ ಆಗಲಿ. ಅದೇ ಇನ್ನೊಂದು ಉದಾಹರಣೆ ಈಶ್ವರಪುರಿ. ಈಶ್ವರಪುರಿ ಯಾವ ರೀತಿ ತನ್ನ ಗುರುವಿನ ಆ ಒಂದು ಆ ಚಿಕ್ಕ ಇದು ಅದು ಯಾವುದೇ ರೀತಿಯ ಇದು ನೇಮ್ ಫೇಮ್ ಬೆಳೆದೆ, ಅಂದ್ರೆ ಮೀನಿಯಲ್ ಸರ್ವಿಸ್ ಮಾಡಿ ಆ ಗುರುವಿನಿಗೆ ಸೇವೆ ಮಾಡಿ ಯಾವ ರೀತಿ ಅವರು ಮುಂದಕ್ಕೆ ಆ ಮಹಾಪ್ರಭುವರ ಗುರು ಆಗುವಂತಹ ಅವಕಾಶ ಸಿಕ್ತವರಿಗೆ. ನೋಡಿ ಆ ಗುರುವಿನ ಕೃಪೆ ಯಾವ ರೀತಿ ಇರುತ್ತೆ. ತನ್ನ ಗುರುವಿಗೆ ಸೇವೆ ಮಾಡಿದಕ್ಕೋಸ್ಕರ ಮತ್ತೆ ಈಶ್ವರಪುರಿ ಅವರ ಶಿಷ್ಯರಾಗಿ ಯಾರು ಬಂದರು? ಸ್ವತಃ ಕೃಷ್ಣನೇ ಚೈತನ್ಯ ಮಹಾಪ್ರಭುವಾಗಿ ಅವರ ಶಿಷ್ಯರಾಗಿ ಬಂದರು. ಸೊ ಇದು ನಾವು ನೋಡಬೇಕಾದದ್ದು. ಅದೇ ರೀತಿ ಇನ್ನೊಂದು ಅಸೂಯೆ ಅಂತ ಹೇಳಕ್ ಸಾಧ್ಯ ಇಲ್ಲ. ನಾವು ತಪ್ಪು ಮಾಡಿದಾಗ ಏನಾಗುತ್ತೆ ಅನ್ನೋದಕ್ಕೆ ಚೋಟ ಹರಿದಾಸರ ಕತೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಅವನು ಸ್ವಲ್ಪ ತಪ್ಪು, ಆದರೆ ಮಹಾಪ್ರಭು ಅದನ್ನು ಬಿಡ್ಲಿಲ್ಲ. ಮಹಾಪ್ರಭು ತುಂಬಾ ಕಠಿಣವಾಗಿ ಶಿಕ್ಷೆ ಕೊಟ್ರು. ಅದರಿಂದ ನಾವು ಕೂಡ ತಪ್ಪು ಮಾಡದೆ ಅಥವಾ ಮತ್ತೊಬ್ಬರ ಅಪರಾಧ ಮಾಡದೆ ಜೀವನವನ್ನು ಭಕ್ತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಸಾಮಾನ್ಯವಾಗಿ ನಾವು ನೋಡ್ತೇವೆ ಈರ್ಷೆ ಅಥವಾ ಜಲಸ್, ಎನ್ವಿ ಅಂಡ್ ಜಲಸ್, ಇದು ಎರಡು ಶಬ್ದಕ್ಕೆ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಅಂದರೆ ಜಲಸ್ ಎನ್ನುವುದು ಈರ್ಷೆ ಅಥವಾ ಎನ್ನುವುದು ಫೀಲಿಂಗ್ ಡಿಸ್ಟರ್ಬ್ಡ್, ಪೊಸೆಸಿವ್ ಆಫ್ ಸಮ್ ಒನ್ ಎಲ್ಸ್ ಗೆಟ್ಸ್ ಅಟೆನ್ಷನ್ ಅಂತ ಹೇಳ್ತಾರೆ. ಅಂದರೆ ನಾವು ಮತ್ತೊಬ್ಬರನ್ನ ನೋಡಿ ಒಂದು ರೀತಿಯ ಮನಸ್ಸಲ್ಲಿ ಬೇದನೆ ಪಡೋದು, ಆದರೆ ನಿಜವಾಗಿ ಅದನ್ನು ಹೊರಗೆ ಕಾಣಿಸೋದಿಲ್ಲ. ಆದರೆ ಅಸೂಯೆ ಎನ್ನುವುದು ಇನ್ನೂ ಮುಂದಕ್ಕೆ ಹೋಗುತ್ತೆ. ಅದಕ್ಕೆ ನೋಡಿ ನಮ್ಮ ಈ ಯಾವುದೇ ಕಾಮ ಕ್ರೋಧ ಮದ ಮತ್ಸರ ಎನ್ನುವುದರಲ್ಲಿ ಬಾಕಿ ಯಾವ್ದು ಎಲ್ಲವನ್ನೂ ಕೂಡ ಭಗವಂತನ ಸೇವೆಗೆ ಉಪಯೋಗಿಸಬಹುದು, ಆದರೆ ಮತ್ಸರವನ್ನು ಮಾತ್ರ ಇಲ್ಲ. ನಾವು ಪ್ರಭುಪಾದ ಉದಾಹರಣೆ ಕೊಡ್ತಾರೆ, ಕೋಪವನ್ನು ಹನುಮಾನ ಉಪಯೋಗಿಸಿದ ಅಥವಾ ಬೇರೆ ಬೇರೆ ರೀತಿಯಲ್ಲಿ ತಾನು ಭಗವಂತನ ಶುದ್ಧ ಭಕ್ತ ಎನ್ನುವಂತಹ ಒಂದು ಅಹಂಕಾರ ಇರ್ಬೋದು, ಟ್ರೂ ಈಗೋ ಇರ್ಬೋದು. ಆದರೆ ನನಗೆ ಯಾವಾಗ ಮತ್ಸರ ಇದೆಯೋ, ಎಲಸ್ ಇದೆಯೋ, ಅದಕ್ಕೆ ಯಾವುದೇ ರೀತಿ ಸ್ಥಾನ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಎನ್ ವಿ ನೋ ವೇಕೆನ್ಸಿ. ಮಹಾಪ್ರಭುಗಳ ಧಾಮದಲ್ಲಿ ನನಗೆ ವೇಕೆನ್ಸಿ ಇಲ್ಲ, ನೋ ವೇಕೆನ್ಸಿ. ಇದನ್ನ ರಾಮಚಂದ್ರಪುರಿ ಅವರ ಅದರಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ. ಸುನಿ ಚೈತನ್ಯ ಘನ ಕರೆ ಬಹುತ ಭಿಕ್ಷಣ, ಸತ್ಯ ಸೇ ವಾಕ್ಯ ಸಾಕ್ಷಾತ್ ದೇಹಿ ದೇಖಿಲುನೋ ಏಕನ. ಚೈತನ್ಯ ಮಹಾಪ್ರಭುಗಳು ಅತ್ಯಗತ್ಯದಿಂದ ಹೆಚ್ಚು ತಿನ್ನುತ್ತಾರೆ ಎಂದು ಕೇಳಿದ್ದೇನೆ, ಅದನ್ನು ಈಗ ನಾನು ನೇರವಾಗಿ ನೋಡಿದ್ದೇನೆ ಅಂತ ರಾಮಚಂದ್ರಪುರಿ ಅದನ್ನು ಕವಿರಾಜ್ ಗೋಸ್ವಾಮಿ ಅವರು ಬರೀತಾರೆ. ಸೊ ಅಂದ್ರೆ ತನ್ನ ಭಕ್ತರನ್ನ ಯಾವ ನಿಂದೆ ಮಾಡ್ತಾನೆ ಅನ್ನೋದು ಮುಂದೆ ಹೇಳ್ತಾನೆ ರಾಮಚಂದ್ರಪುರಿ ಬರೀತಾರೆ. ಕವಿರಾಜ್ ಗೋಸ್ವಾಮಿ ಅವರು ಬರೀತಾರೆ, ಸನ್ಯಾಸಿರ ಏತ ಕಯೋಭನ ಹರೆ ಕರೆ ಧರ್ಮ ನಾಶ, ವೈರಾಗ್ಯ ಹನ ಯತ ಕಾಯ ವೈರಾಗ್ಯೇರ ನಹಿ ಭಾಷ. ಒಬ್ಬ ಸನ್ಯಾಸಿಯಾಗಿ ಅತಿಯಾಗಿ ಊಟ ಹಾಕುವುದರಿಂದ ಅವನ ನಿಯಂತ್ರಕ ತತ್ವಗಳು ಮುರಿಯುತ್ತದೆ. ಅಂದರೆ 4ನೇ ಮುರಿಯುತ್ತೆ. ಏಕೆಂದರೆ ಸನ್ಯಾಸಿಯು ಅತಿಯಾಗಿ ಊಟ ಮಾಡಿದಾಗ ಅವನು ತ್ಯಾಗವು ನಾಶವಾಗುತ್ತದೆ. ಇದು ಯಾರಿಗೆ ಹೇಳುವುದು? ಮಹಾಪ್ರಭುಗೆ ರಾಮಚಂದ್ರಪುರಿ ಹೇಳುವುದು. ಅದೇ ರೀತಿ ನಾನು ಕೂಡ ಭಕ್ತಿಯಲ್ಲಿ ನನ್ನ ಒಟ್ಟಿಗೆ ಇರೋ ಭಕ್ತರನ್ನೇ ನಿಂದೆ ಮಾಡ್ತೇನೆ ನಾನು. ಇದು ಮುಖ್ಯವಾಗಿ ಅರ್ಥ ಮಾಡಿ. ನಮ್ಗೆ ಹೊರಗಿನವರಿಗೆ ಜಾಸ್ತಿ ಸಂಘ ಇಲ್ಲದಿದ್ದಾಗ ನಮ್ಮ ಒಟ್ಟಿಗೆ ಇರುವುದೇ ಭಕ್ತರು. ನನ್ನ ಈ ಅಸೂಯ ಮನಸ್ಥಿತಿ ನನ್ನ ಒಟ್ಟಿಗೆ ಇರುವವರಿಗೆ ಬರುತ್ತೆ. ಇಲ್ಲಿ ನಾನು ತುಂಬಾ ಜಾಗೃತನಾಗಿರ್ಬೇಕು. ಅದೇ ರೀತಿ ಈ ಮನಸ್ಸು ಯಾವಾಗ ಬರುತ್ತೆ? ಮತ್ತೊಬ್ಬರ ಮೇಲೆ ಸದಾ ದೋಷ ಹುಡುಕುವುದು, ಇದು ಸ್ವಭಾವ. ಇದು ಮತ್ತೊಬ್ಬರು ಅವ್ರು ಏನ್ ತಪ್ಪು ಮಾಡಿದ್ರು ನಾವು ಹೇಳ್ತೇವೆ ನೋಡಿ, ನಮ್ಮ ಈ 5 ಬೆರಳಿದ್ದರೂ ನಾನು ಮತ್ತೊಬ್ಬರನ್ನು ಪಾಯಿಂಟ್ ಮಾಡಿದಾಗ 3 ಬೆರಳು ನನ್ನೇ ತೋರಿಸ್ತದೆ, ನನಗೆ ಗೊತ್ತು, ಥಿಯರಿಟಿಕಲ್ ಗೊತ್ತು, ಆದರೆ ನಾನು ಅದನ್ನು ಪ್ರಾಕ್ಟಿಕಲ್ ಅಪ್ಲೈ ಮಾಡಲ್ಲ. ಆದರೆ ನಾನು ಯಾವಾಗಲೂ ತಪ್ಪನ್ನು ಹುಡುಕ್ತೇನೆ. ಸಾಮಾನ್ಯವಾಗಿ
ನೀವೊಂದು 10 ಮ್ಯಾಥ್ಸ್ ಲೆಕ್ಕವನ್ನು ಸರಿಯಾಗಿ ಹಾಕಿ, ಅದ್ರಲ್ಲಿ ಒಂದನ್ನು ಮಾತ್ರ ತಪ್ಪು ಕೊಡಿ. ಯಾರು ತೋರಿಸರಿ ನಿಮ್ಮನ್ನು ಅಭಿಪ್ರಾಯ ಹೇಳಿದರೆ, ಓ ಇದರಲ್ಲಿ 9 ಸರಿ ಇದೆ ಇಂತ ಹೇಳಲ್ಲ, ಆ ಒಂದು ತಪ್ಪಿದೆ ಅಂತ ಹೇಳ್ತಾರೆ. ತಪ್ಪನ್ನು ಮಾತ್ರ ಹುಡುಕ್ತಾರೆ. ಇದು ಸಾಮಾನ್ಯ ಮನಸ್ಥಿತಿ. ಸ ನನ್ನನ್ನು ಕೂಡ ಸಾಮಾನ್ಯವಾಗಿ ಹೇಳ್ತಾರೆ, ಬಿಕಾಸ್ ಆಡಿಟರ್ ಆಡಿಟರ್ ಎಂದರೆ ಮತ್ತೊಬ್ಬರ ತಪ್ಪು ಹುಡುಕುವುದೇ ನನ್ನ ಕರ್ತವ್ಯ ಅಂತ. ಸೊ ನಾನು ಅದರಲ್ಲಿ ತುಂಬಾ ಒಳ್ಳೆಯವನು ಅಂದರೆ ತಪ್ಪು ಹುಡುಕುದಲ್ಲಿ. ಅದು ಆಗಬಾರದು. ವಿಶೇಷವಾಗಿ ಭಕ್ತರಲ್ಲಿ ತಪ್ಪು ಹುಡುಕುವುದು ತುಂಬಾ ಕಷ್ಟ. ಸೊ ಇಲ್ಲಿ ರಾಮಚಂದ್ರ ಪುಡಿ ಕೂಡ ಆ ಸ್ವತಃ ಭಗವದ್ ಭಕ್ತರಲ್ಲಿ ತಪ್ಪು ಹುಡುಕಿದ, ಸ್ವತಃ ಭಗವಂತನಲ್ಲಿ ತಪ್ಪು ಹುಡುಕಿದ. ಆ ರೀತಿ ಕೂಡ ನಾನು ಕೂಡ ಭಗವತ್ ಭಕ್ತರಲ್ಲಿ ತಪ್ಪು ಹುಡುಕದೆ ನಾನು ಭಕ್ತಿಯಲ್ಲಿ ಮುಂದೆ ಬರಬೇಕು. ಯಾಕಂದರೆ ಯಾವಾಗ ನಾನು ಭಗವದ್ ಭಕ್ತರಲ್ಲಿ ತಪ್ಪು ಹುಡುಕ್ತೇನೋ ನನ್ನ ಭಕ್ತಿಯ ರುಚಿ ಕಡಿಮೆ ಆಗುತ್ತೆ. ವಿಶೇಷವಾಗಿ ಹರಿನಾಮದ ಬೆಲೆ. ಸಾಮಾನ್ಯವಾಗಿ ನಾವು ಹೇಳ್ತೇವೆ, ನಾನು ಇಷ್ಟು ವರ್ಷ ಆಯ್ತು, 20 ವರ್ಷ ಆಯ್ತು ಭಕ್ತಿಯಲ್ಲಿ, ನನಗೆ ಇನ್ನೂ ಹರಿನಾಮದ ಮೇಲೆ ರುಚಿ ಇಲ್ಲ, ನನಗೆ ಜಪ ಮಾಡೋಕ್ಕೆ ರುಚಿ ಇಲ್ಲ ಅಂತ. ಅದಕ್ಕೆ ನಿಜವಾದ ಕಾರಣ ಅದೇ, ನಾನು ಭಗವತ್ತರ ಅಪರಾಧ ಮಾಡಿದ್ದೇನೆ ಮತ್ತು ಭಗವತ್ತರ ತಪ್ಪು ಹುಡುಕ್ತಾ ಇದ್ದೇನೆ. ಫಾಲ್ಟ್ ಫೈಂಡಿಂಗ್, ಕಂಪ್ಲೇಂಟ್, ಫಾಲ್ಟ್ ಫೈಂಡಿಂಗ್ ಇದೇ ಮಾಡ್ತಿದ್ದೇನೆ. ಆದ್ದರಿಂದ ಏನಾಗುತ್ತೆ, ರುಚಿ ಇಲ್ಲ. ರುಚಿ ಇಲ್ಲ ಮಾತ್ರ ಅಲ್ಲ, ಅಶಾಂತಿ. ನಾವು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ನೋಡ್ಬೋದು, ಯಾರಲ್ಲಿ ನಾನು ಸಂಘ ಮಾಡ್ತೇನೆ, ಯಾಕೆಂದರೆ ಅಲ್ಲಿ ಅದೇ ಮನಸ್ಥಿತಿಯವರೊಟ್ಟಿಗೆ ನಾನು ಸಂಘ ಮಾಡ್ತೇನೆ. ಅದನ್ನು ನಾನು ತುಂಬಾ ಅರ್ಥ ಮಾಡಬೇಕು. ಯಾರು ಎಲ್ಲರೂ ಮತ್ತೊಬ್ಬರ ನಿಂದೆ ಮಾಡ್ತಾರೋ ಅವರೊಟ್ಟಿಗೆ ನಾನಿದ್ದಾಗ ನಾನು ಕೂಡ ಆ ನಿಂದೆಗೆ ಪಾತ್ರನಾಗುತ್ತೇನೆ. ಯಾರು ಮತ್ತೊಬ್ಬರ ಗುಣಗಾನ ಮಾಡ್ತಾರೋ, ಮತ್ತೊಬ್ಬರನ್ನ ಹೊಗಳ್ತಾರೋ, ಅವರ ಒಳ್ಳೆಯದನ್ನು ಮಾತ್ರ ನೋಡ್ತಾರೋ ಅವರೊಟ್ಟಿಗೆ ನಾನಿದ್ದಾಗ ನಾನು ಕೂಡ ಆ ರೀತಿ ಆಗುವ ಅವಕಾಶ ಇದೆ. ಅದರ ಬದಲಾಗಿ ನಾನು ನಿಂದೆ ಮಾಡುವವರೊಟ್ಟಿಗೆ, ಆದರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಹೋಗುತ್ತೆ ಅಲ್ಲಿಗೆ. ಯಾಕೆಂದರೆ ನನ್ನ ಮನಸ್ಥಿತಿ ಅಲ್ಲಿ ಇದೆ. ನನಗೆ ರಾಮಾಯಣದಲ್ಲಿ ಉದಾಹರಣೆ ಕೊಡ್ತಾರೆ, ಆ ಮಂಥರ ಅಥವಾ ಕೈಕೇಯಿ ನೋಡಿ. ಆ ಕೈಕೇಯಿ ಪಾಪ ರಾಮಚಂದ್ರನ ಬಗ್ಗೆ ಎಷ್ಟೊಂದು ಪ್ರೀತಿ ಇದ್ಳು, ತುಂಬಾ ಪ್ರೀತಿ. ರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂದಾಗ ಅತಿ ಸಂತೋಷ ಪಟ್ಟವರು ಕೈಕೇಯಿ, ನಮಗೆಲ್ಲರಿಗೂ ಗೊತ್ತು. ಆದರೆ ಮಂಥರೆ ಎನ್ನುವಂಥ ಒಂದು ಪರ್ಸನಾಲಿಟಿ ಅವರ ಜೀವನದಲ್ಲಿ ಯಾವ ರೀತಿ ಅವರ ಬದಲಾವಣೆ ಮಾಡಿಬಿಟ್ರು. ಯಾಕೆಂದ್ರೆ ನಮ್ ಕೂಡ ಯಾವುದೇ ವಿಷಯವನ್ನ 10 ಸಲ ಒಬ್ಬ ಹೇಳಿದಾಗ ನಾವು ಕೂಡ ಕೆಲವೊಮ್ಮೆ ಸರಿಯಾಗಿರ್ಬೋದು. ಈಗ ಉದಾಹರಣೆಗೆ ಯಾರಾದ್ರೂ ಭಕ್ತರ ಬಗ್ಗೆ, ಅವನು ಆ ರೀತಿ ಮಾಡಿದ, ಅವನ ಈ ರೀತಿ ಮಾಡಿದ, ಅವನ ಈ ರೀತಿ ಮಾಡಿದ ಅಂತ 1 ಸಲ 2 ಸಲ ಹೇಳಿದಾಗ ನಾವು ಮೇ ಬಿ ಸುಮ್ಮನೆ ಇರ್ಬೋದು, ಆಗಿರಕ್ಕಿಲ್ಲ ಅಂತ ಹೇಳ್ಬೋದು. ಆದರೆ 10 ಸಲ ಹೇಳಿದಾಗ, ಅದು ಒಬ್ಬರಲ್ಲ, ಕೆಲವಿಬ್ಬರು 3 ಹೇಳಿದಾಗ, ಓ ನಾನು ಕೂಡ ಒಪ್ಕೊಳ್ತೇನೆ, ನಾನು ಕೂಡ ಅದರ ಬಗ್ಗೆ ಮಾತಾಡಿ ಹೋಗ್ತೇನೆ, ನಾನು ಕೂಡ ಆ ಒಂದು ಕ್ರೈಮ್ ಚೈನ್ ಅಲ್ಲಿ ನಾನು ಕೂಡ ಭಾಗಿಯಾಗಿರ್ತೇನೆ. ಇದು ನಾನು ಪ್ರತಿ ಕ್ಷಣ ಕೂಡ ಆಲೋಚನೆ ಮಾಡಬೇಕು. ನಾನು ಏನು ಮಾಡ್ತಿದ್ದೇನೆ? ನಾನು ಆ ಮಂತ್ರೆ ತರ ಆಗುತ್ತೇನ? ಕೈ ಅಂತ ಶುದ್ಧ ಭಕ್ತರ, ಶ್ರೀರಾಮನ ಭಕ್ತರನ್ನ ರಾಮನಿಂದ ದೂರ ಮಾಡು ಮಾತ್ರ ಅಲ್ಲ, ರಾಮನಿಂದ ಅವಳು ದೂರ ಆದ ಮಾತ್ರ ಅಲ್ಲ, ಇಡೀ ಅಯೋಧ್ಯವಾಸಿಗಳನ್ನ ರಾಮನಿಂದ ದೂರ ಮಾಡುವಂತ ಪರಿಸ್ಥಿತಿ ಬಂತು ಆ ಮಂತ್ರೆಯಿಂದಾಗಿ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಮಂತ್ರೆಯನ್ನ ಬರೋದಕ್ಕೆ ಬಿಡಬಾರದು. ನಮ್ಮ ಜೀವನದಲ್ಲಿ ಖಂಡಿತ, ಇದು ಯಾಕೆ ಹೇಳ್ತೇನೆ ಅಂದ್ರೆ, ನಮ್ಗೆ ಭಕ್ತಿ ಮಾಡುವವರಿಗೆ ಇದು ತುಂಬಾ ಡೇಂಜರಸ್. ಯಾಕೆ ನಾವು ದೇವಸ್ಥಾನಕ್ಕೆ ಬರ್ತೀವಿ? ದೇವಸ್ಥಾನಕ್ಕೆ ಬರುವುದು ಪ್ರಜಲ್ಪ ಮಾಡಕ್ಕೆ ಬರ್ತಾ ಇಲ್ಲ, ದೇವಸ್ಥಾನಕ್ಕೆ ಮತ್ತೊಬ್ಬ ನಿಂದೆ ಮಾಡಕ್ಕೆ ಬರ್ತಾ ಇಲ್ಲ, ಭಗವಂತನ ಸೇವೆ, ಭಗವಂತನ ಭಕ್ತರ ಸೇವೆ ಮಾಡೋಕೆ ಬರ್ತಾ ಇದ್ದೀವಿ. ಅಲ್ಲಿ ಮತ್ತೊಬ್ಬರ ನಿಂದೆ ಮಾಡಿ ನಾನು ಇಲ್ಲಿ ಪುನರಪಿ ಜನನ ಪುನರ್ಮರಣ ಅಂತ ಅಥವಾ ಈ ಸಂಕಲೆಯಲ್ಲಿ ಇರುವುದಕ್ಕಿಂತ ನಾನು ಹೊರಗಿರುವುದೇ ಉತ್ತಮ ಅಲ್ವಾ? ನಾನು ಇಲ್ಲಿ ಬಂದದ್ದೇ ಸುಧಾರಿಸಿ ಈ ಜೀವನದಲ್ಲಿ ಯಾವಾಗ ಭಗವಂತ ಕರೀತಾನೋ ಹೋಗಕ್ಕೆ ಬರಬೇಕು, ಭಗವಂತ ಧಾಮಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶ ಬಂದು ಇಲ್ಲಿ ಒಳಗೆ ಬಂದು ಮತ್ತೆ ಅಪರಾಧ ಮಾಡಿ ಇನ್ನೂ ಜಾಸ್ತಿ ಕಷ್ಟವನ್ನು ಪಡೆಯೋದಕ್ಕಿಂತ ನಾನು ಹೊರಗಿರುವುದೇ ಉತ್ತಮ. ಆದ್ದರಿಂದ ಹೊರಗಿರಬಾರದು ಅಂತಲ್ಲ, ಖಂಡಿತ ಒಳಗಿರಲೇಬೇಕು. ಆದರೆ ನಾನು ಹೇಳ್ತಾ ಇರೋದು, ಆದಷ್ಟು ನಾನು ಈ ಅಪರಾಧ ಮನಸ್ಥಿತಿ, ಮತ್ತೊಬ್ಬರ ಫಾಲ್ಟ್ ಫೈಂಡಿಂಗ್, ಮತ್ತೊಬ್ಬರನ್ನು ಕ್ರಿಟಿಸೈಸ್ ಮಾಡೋದು, ಅನಾವಶ್ಯಕವಾಗಿ ಕ್ರಿಟಿಸೈಸ್ ಮಾಡೋದು ಅಂದ್ರೆ, ನಮ್ಗೆ ಮತ್ತೊಬ್ಬರನ್ನ ಆಲೋಚನೆ ಮಾಡುವಂತ ಯೋಗ್ಯತೆ ಇದ್ದರೆ, ಅಧಿಕಾರ ಇದ್ದರೆ, ಪರಿಸ್ಥಿತಿ ಇದ್ದರೆ ಓಕೆ, ನನ್ನ ಉದ್ದೇಶ ಏನು ಅದು ಕೂಡ ಅರ್ಥ ಮಾಡೋದು. ಈಗ ಯಾರಾದ್ರೂ ತಪ್ಪು ಮಾಡಿದಾಗ ಅವರನ್ನು ತಿದ್ದುವಂತ ಅಧಿಕಾರ ನನಗಿದೆಯಾ? ಅಥವಾ ಅವರ
ತಿದ್ದುವಂತ ಯೋಗ್ಯತೆ ನನಗಿದೆಯೋ? ಅದಿದ್ದರೆ ಓಕೆ. ಅಂದರೆ ಈಗ ಮಂದಿರ ಅಧ್ಯಕ್ಷರಾಗಿರ್ಬೋದು ಅಥವಾ ಒಂದು ಅಧಿಕಾರ ಇದ್ದರೆ, ಅಥವಾ ಆ ಶಿಷ್ಯನೇ ನಮಗೆ ಅಧಿಕಾರ ಕೊಟ್ಟಿದ್ದರೆ, ಓಕೆ, ನೀನು ಇದು ಮಾಡಿದ್ದು ಸರಿಯಲ್ಲಪ್ಪ ಅಂತ ಹೇಳ್ಬೋದು. ಅದು ಕೂಡ ಆದಷ್ಟು ಪ್ರೈವೇಟ್ ಅಲ್ಲಿ ಮಾಡಬೇಕು, ಪಬ್ಲಿಕ್ ಅಲ್ಲ. ಅದನ್ನ ಇನ್ನೊಬ್ಬರಿಗೆ ಹೇಳಬಾರದು. ಸೊ ಆ ರೀತಿ ಇರಬೇಕು. ಅದರ ಬದಲಾಗಿ ಅದನ್ನ ಮತ್ತೆ ಮತ್ತೆ ನಾನೇ ಅದನ್ನು ಮಾಡುತ್ತಾ ಹೋದರೆ ನನ್ನ ಜೀವನದಲ್ಲೂ ಅದೇ ಬರುತ್ತೆ. ಸೊ ಈಗ ಇದೆಲ್ಲ ಸಮಸ್ಯೆ. ಇದಕ್ಕೆ ಪರಿಹಾರ ಏನು? ಪರಿಹಾರ ಒಂದು ಹೇಳ್ತಾರೆ, ವಿಶೇಷವಾಗಿ ಭಕ್ತರನ್ನ ಪ್ರಶಂಸೆ ಮಾಡುವುದು, ಭಕ್ತರ ಗುಣಗಾನ ಮಾಡುವುದು. ಇದು ಮುಖ್ಯವಾಗಿ ನಡಿಬೇಕು. ಇದು ಸಾಮಾನ್ಯವಾಗಿ ನಡೀತಾ ಇಲ್ಲ. ಎಲ್ಲಿ ಕೂಡ ನಮ್ಗೆ ಮತ್ತೊಬ್ಬರನ್ನ ಗುಣಗಾನ ಮಾಡೋದಕ್ಕೆ ನಮ್ಗೆ ಮನಸ್ಸು ಒಪ್ಪುದಿಲ್ಲ. ನಿನ್ನೆ ನಮ್ಮ ದೇವಸ್ಥಾನದಲ್ಲಿ ಅಶೋಕ್ ಗೌರ ಪ್ರಭು ಅವರು ಕ್ಲಾಸ್ ಕೊಡ್ತಾ ಹೇಳ್ತಾ ಇದ್ರು, ಜನರು ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ ಅಂದ್ರೆ, ದೇವಸ್ಥಾನದಲ್ಲಿ ಬಂದ ಕೂಡಲೇ ಎಲ್ರೂ ನಮ್ಮನ್ನು ಹೊಗಳ್ತಾರೆ. ಯಾರು ನನ್ನ ತಪ್ಪು ಹುಡುಕುದಿಲ್ಲ. ನಾನು ಬತಿ ಕೆಟ್ಟ ಕ್ಲಾಸ್ ಕೊಟ್ರು, ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿದಿರು ಅಂತ ಹೇಳ್ತಾರೆ. ಅಥವಾ ನಾನು ಕೆಟ್ಟದಾಗಿ ಹಾಡಿದ್ರು, ತುಂಬಾ ಚೆನ್ನಾಗಿ ಹಾಡಿದೆ ಅಂತ ಹೇಳ್ತಾರೆ. ಅಥವಾ ಆತನ ಪ್ರಸಾದ ರುಚಿ ಚೆನ್ನಾಗಿಲ್ಲದ್ರು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದೆ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದನ್ನು ಹೊಗಳ್ತಾರೆ. ಬಿಕಾಸ್ ನನಗೆ ಬೇಕಿದೆ ಅದೇ. ನನಗೆ ಹೊಗಳಿಕೆ ಕೇಳಬೇಕು, ನನಗೆ ಕೆಟ್ಟದ್ದು ಕೇಳೋದು ಅಗತ್ಯ ಇಲ್ಲ. ಒಂದು ಕಥೆ ನೆನಪಾಗುತ್ತೆ. ಇದು ಕತೆ ಶಾಸ್ತ್ರ ಕಥೆ ಅಂತ ಗೊತ್ತಿಲ್ಲ. ಒಬ್ಬ ಆ ಏನು ಸ್ಕಲ್ಪ್ಚರ್ ಅಂದ್ರೆ ಇದು ಮೂರ್ತಿ ಮಾಡುವ ತುಂಬಾ ಚತುರ. ಯಾವ ರೀತಿ ಅಂದ್ರೆ, ಅವನಿಗೆ ಯಾರ ಒಂದು ವ್ಯಕ್ತಿಯನ್ನು ನೋಡಿದರೆ ಆ ವ್ಯಕ್ತಿ ತರನೇ ಮೂರ್ತಿ ಮಾಡಿ ಕೊಡ್ತಾ ಇದ್ದ. ಯಾವುದೇ ವ್ಯತ್ಯಾಸ ಕಾಣಲ್ಲ. ಸೊ ಅವನಿಗೆ ಇನ್ನೊಂದು ಜ್ಞಾನ ಕೂಡ ಇತ್ತು. ಅವನಿಗೆ ಯಾವಾಗ ಮೃತ್ಯು ಬರುತ್ತೆ ಎನ್ನುವಂತಹ ಒಂದು ಜ್ಞಾನ ಕೂಡ ಇತ್ತು. ಏನಾಗುತ್ತೆ, ಆ ಸಮಯ ಬರುತ್ತೆ, ಯಮದೂತರು ಬರ್ತಾರೆ ಎನ್ನುವಂತ ಆ ಒಂದು ಜ್ಞಾನ ಸಿಕ್ತು ಅವನಿಗೆ. ಏನ್ ಮಾಡ್ತಾನೆ, ಆ ಒಂದೇ ತರಹದ ಮೂರ್ತಿ ಮಾಡ್ತಾನೆ. ಒಂದಲ್ಲ 5 ಮೂರ್ತಿ ಮಾಡ್ತಾನೆ. ಎಕ್ಸಾಕ್ಟ್ಲಿ ಅವನ ತರನೇ, ಯಾವುದೇ ವ್ಯತ್ಯಾಸ ಇಲ್ಲ. ಆ ಯಮದೂತರು ಬರುವ ಸಮಯಕ್ಕೆ ಸರಿಯಾಗಿ ನೋಡಿಕೊಂಡು ಆ 5 ಮೂರ್ತಿಗಳ ಮಧ್ಯೆ ಹೋಗಿ ಅವನು ನಿಲ್ಕೊಳ್ತಾನೆ. ಯಮದೂತರು ಬಂದಾಗ ಯಮದೂತರು ಕೊಟ್ಟ ಅಡ್ರೆಸ್ ಪ್ರಕಾರ, ಹೆಸರು ಪ್ರಕಾರ, ಲೊಕೇಶನ್ ಎಲ್ಲ ಗೂಗಲ್ ಮ್ಯಾಪ್ ಎಲ್ಲ ಸರಿ ಇತ್ತು. ಆದರೆ ಇಲ್ಲಿ ಬಂದು ಅವರಿಗೆ ಹೇಳಿದ್ದು ಒಬ್ಬನು ಕರ್ಕೊಂಡು ಹೋಗಕ್ಕೆ, ಇಲ್ಲಿ 6 ಜನ ಇದ್ದಾರೆ. ಅದನ್ನು ನೋಡಿ ಯಮದೂತರಿಗೆ ಆಶ್ಚರ್ಯ ಆಯ್ತು. ಯಮರಾಜನ್ ತಪ್ಪು ಮಾಡಿಬಿಟ್ರಾ ಅಂತ. ಕೊಟ್ಟ ಅಡ್ರೆಸ್ ತಪ್ಪಿದೆಯೋ ಅಥವಾ ಏನಾದರೂ ತಪ್ಪಿದೆಯೋ? ಅವರು 6 ಜನ ಕೊಂಡು ಕೇಳಿಲ್ಲ, ಒಬ್ಬನ್ನೇ ಮಾತ್ರ ಕರ್ಕೊಂಡು ಬರಕ್ಕೆ ಹೇಳಿದ್ರು. ಇಲ್ಲಿ ಬಂದು ನೋಡುವಾಗ 6 ಜನ ಇದ್ದಾರೆ. ಸೊ ಅವರಿಬ್ಬರು ಯಮದೂತರು ಮಾತಾಡ್ಕೊಂಡಿದ್ರು, ಏನ್ ಮಾಡೋಣ? ಆಗ ಒಬ್ಬ ಯಮದೂತ ಹೇಳ್ತಾನೆ, ಓಕೆ, ನಾನೊಂದು ಐಡಿಯಾ ಮಾಡ್ತೇನೆ. ಈಗ ಅವನು ಆ ಸ್ಕಲ್ಪ್ಚರ್ ಅನ್ನ, ಅವನ ಶಿಲ್ಪಿಯನ್ನ ಹೊಗಳ್ತಾನೆ. ನೀನ್ ಎಷ್ಟು ಚೆನ್ನಾಗಿ ಶಿಲ್ಪಿಯ, ನೀನು ಅಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ತುಂಬಾ ಹೊಗಳ್ತಾನೆ. ಹೊಗಳಿ ಇಬ್ಬರು ಆ 6 ಮೂರ್ತಿಗಳನ್ನ ಅಥವಾ 6 ಪರ್ಸನಲ್ ನಿಂತ್ಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ. ಆದರೆ ಯಾವುದೇ ವ್ಯತ್ಯಾಸ ಕಾಣೋದಿಲ್ಲ. ಈಗ ಮತ್ತೊಬ್ಬ ಹೇಳ್ತಾನೆ, ನೋಡಿ, ನಿನ್ನ ಐಡಿಯಾ ಮೋಸ್ಟ್ಲಿ ವರ್ಕ್ ಆಗಲ್ಲ, ನಾನೊಂದು ಮಾಡ್ತೇನೆ. ಅವನು ಅವನನ್ನ ಬೈಯೋಕೆ ಶುರು ಮಾಡ್ತಾನೆ. ನೀನಂತ ಮೂರ್ಖ ಶಿಲ್ಪಿ, ನಿನಗೆ ಸರಿಯಾಗಿ ಗೊತ್ತಿಲ್ಲ, ನೀನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ತಾನೆ. ಅಷ್ಟಾದಾಗ ಈ 6 ಮೂರ್ತಿಗಳಲ್ಲಿ ಮಧ್ಯದ ಆ ವ್ಯಕ್ತಿ ಯಾರು ನಿಜವಾಗಿದ್ದಾನೋ ಅವನ ಕಣ್ಣು ಕೆಂಪಾಗುತ್ತೆ. ಬಾಕಿದೆಲ್ಲವೂ ಅದೇ ರೀತಿ ಇರದೆ, ಯಾವುದೇ ಪ್ರತಿಸ್ಪಂದನೆ ಆಗುವುದಿಲ್ಲ. ಆದರೆ ಅವನ ಕಣ್ಣು ಕೆಂಪಾಗುತ್ತೆ. ನೋಡಿ, ಮತ್ತೊಬ್ಬರ ಆ ತೆಗಳುವಿಕೆ ಅಥವಾ ಮತ್ತೊಬ್ಬರ ನಿಂದನೆ ಕೇಳಿದಾಗ ನನಗೆ ತಡೆಯಲಿಕ್ಕೆ ಆಗೋದಿಲ್ಲ, ಮನಸ್ಸಿನಿಂದ ಅದು ಕಣ್ಣಲ್ಲಿ ಕಾಣುತ್ತೆ. ಆಗ ಹಿಡ್ಕೊ ಅವನನ್ನಂತ, ಅವನೇ ನನಗೆ ಬೇಕಿದ್ದದ್ದು. ಅಂದ್ರೆ ಯಾರನ್ನು ಮೋಸ ಮಾಡ್ಬೋದು, ನನಗೆ ಎಷ್ಟೋ ಶಕ್ತಿ ಇರ್ಬೋದು, ಆದರೆ ಭಗವಂತನನ್ನು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ. ಅದು ಮಾತ್ರ ಅಲ್ಲ, ನನಗೆ ಎಷ್ಟೊಂದು ಹೊಗಳುವಿಕೆಯನ್ನು ಅಪೇಕ್ಷೆ ಪಟ್ಟಿದರೂ ತೆಗಳುವಿಕೆ ಖಂಡಿತ ಬರುತ್ತೆ. ಆ ಒಂದು ಮಾತ್ರ ಸ್ಪರ್ಶಸ್ತು ಕೌಂತೆಯ ಅಂತ ಹೇಳ್ತಾನೆ, ಸುಖ ದುಃಖ ಶೀತೋಷ್ಣ. ನಮ್ಮದ್ರಲ್ಲಿ ಸುಖವು ದುಃಖವು ಎಲ್ಲವೂ ಬರುತ್ತೆ. ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿ ಆ ಒಂದು ಪ್ರಯತ್ನ ಮಾಡುವಂತ ಆ ಮನಸ್ಥಿತಿ ಇದ್ದರೆ ಮಾತ್ರ ನನಗೆ ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ ಸಾಧ್ಯ ಉಂಟು. ಸೊ ಒಂದು ಪರಿಹಾರ, ಮತ್ತೊಬ್ಬರ ಭಕ್ತರ ಗುಣಗಾನ ಮಾಡುವುದು, ಭಕ್ತರ ದೋಷವನ್ನು ನೋಡದೆ ಅವರಲ್ಲಿ ಒಳ್ಳೆಯದನ್ನು ಮಾತ್ರ ನೋಡುವುದು. ಇದು ಆ ಮನಸ್ಥಿತಿ ಕೆಲವೊಮ್ಮೆ ನಮ್ಗೆ ಹೃದಯದಿಂದ ಮಾಡಕ್ಕೆ ಆಗಲ್ಲ, ಮನಸ್ಸು ಬರಲ್ಲ. ಅಂದ್ರೆ ನಾವು ಮತ್ತೊಬ್ಬರು ಹೊಗಳಿದರೂ ಕೆಲವೊಮ್ಮೆ ನಾವು ಹೇಳ್ಬೋದು, ನೀನು ಏನು ಹೊಗಳ್ತಿದ್ಯಾ,
ಅವನು ಎಷ್ಟೊಂದು ತಪ್ಪು ಮಾಡಿದ್ದಾನೆ, ಅವನು ಅಷ್ಟೊಂದು ಮಾಡಿದ್ದಾನೆ, ಇದು ಮಾಡಿದ್ದಾನೆ ಅಂದ್ರೆ ಎಲ್ಲವೂ ಕೆಟ್ಟದ್ದು ಮಾತ್ರ ತಲೆ ಬರುತ್ತೆ. ಅವನು ಮಾಡಿದ ಯಾವುದು ಒಳ್ಳೇದು ನನಗೆ ಬರಲ್ಲ. ಅದನ್ನೇ ನಾನು ಅರ್ಥ ಮಾಡಬೇಕು. ಆ ದೋಷವನ್ನು ಬಿಟ್ಟು ಒಳ್ಳೆಯದನ್ನು ಮಾತ್ರ ನೋಡುದು ಮತ್ತು ಭಕ್ತರ ಒಳಿತನ್ನು ಮಾತ್ರ ಅಪೇಕ್ಷಿಸುವುದು, ಅದರ ಬಗ್ಗೆ ಮಾತ್ರ ಆಲೋಚನೆ ಮಾಡುದು. ಸೊ ಇದು ಹಲವಾರು ಕಡೆ ನಾವು ಶಾಸ್ತ್ರ ನೋಡ್ತೀವಿ. ದಕ್ಷ ಪ್ರಜಾಪತಿ ಆಗಲಿ, ದಕ್ಷ ಭಗವಂತ ಶಿವನಲ್ಲಿ ಚಿಕ್ಕ ತಪ್ಪು, ತಪ್ಪು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಶಿವ ಭಗವಂತನ ಧ್ಯಾನದಲ್ಲಿದ್ದವರು, ಆದರೆ ಅವನ ಲೆಕ್ಕದಲ್ಲಿ ದಕ್ಷಿಣ ಎದುರು ತಪ್ಪು, ಆದರೆ ಅದಕ್ಕೆ ಅವನು ಪ್ರತಿಸ್ಪಂದಿಸಿದ್ದು ಮಾತ್ರ ತುಂಬಾ ಜಾಸ್ತಿ ಆಯ್ತು. ಅದು ಅಗತ್ಯ ಇರಲಿಲ್ಲ. ಕಾರಣ ಅದರ ಫಲ ಏನಾಯ್ತು, ಅವನಿಗೆ ಕೊನೆಗೆ ಆ ಒಂದು ಕುರಿಯ ತಲೆ ಪಡೆಯುವಂತ ಅವಶ್ಯಕತೆ ಬಂತು. ಅದೇ ರೀತಿ ಚೈತನ್ಯ ಚರಿತಾಮೃತದಲ್ಲಿ ಅಮೋಘ ಇವರ ಅದ್ವೈತಾಚಾರ್ಯರ ಸನ್ನಿಲ್ಲ ಅಮೋಘ ಕೂಡ ತುಂಬಾ ತಪ್ಪು ಮಾಡಿದ, ಅವನಿಗೆ ಕೂಡ ಶಿಕ್ಷೆ ಆಯ್ತು. ಗೋಪಾಲ್ ಚಪ್ಪಲ್ ಬಗ್ಗೆ ಕೇಳಿರ್ಬೋದು. ಆ ಮಹಾಪ್ರಭುಗಳು ತನ್ನ ಶ್ರೀವಾಸಾಂಗಣದಲ್ಲಿ ಕೀರ್ತನೆ ಮಾಡುವಾಗ ಅಲ್ಲಿ ಹೋಗಿ ಅವರಿಗೆ ನೀವೆಲ್ಲ ದುರ್ಗೆಯ ಪೂಜೆ ಮಾಡ್ತಿದ್ದೀರಾ, ನೀವು ಆ ರೀತಿ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡು ಅಪರಾಧ ಮಾಡಿದರು. ಅವರಿಗೇನಾಯ್ತು, ಕಷ್ಟ ಬಂತು, ಕುಷ್ಠರೋಗ ಬಂತು. ಅದೇ ರೀತಿ ರಾಮಚಂದ್ರಪುರಿ ಬಗ್ಗೆ ಹೇಳಿದರು. ರಾಮಚಂದ್ರಪುರಿ ಬಗ್ಗೆ ಅಲ್ಲಿ ಸ್ವತಃ ತನ್ನ ಗುರುವೇ ಅವರನ್ನು ತಿರಸ್ಕಾರ ಮಾಡಿಬಿಟ್ರು. ಆ ಪರಿಸ್ಥಿತಿ ಬಂತು ಅವರಿಗೆ. ಸೊ ಅದನ್ನೆಲ್ಲ ಬಿಟ್ಟು ನಾವು ಮತ್ತೊಬ್ಬರ ದೋಷ ಹುಡುಕೋದು ಬಿಟ್ಟು ಮತ್ತೊಬ್ಬರನ್ನ ಮೇಲೆತ್ತುವಂತ ಪ್ರಯತ್ನ ಮಾಡೋಣ. ಅದಕ್ಕೆ ನೋಡಿ ಪ್ರಭುಪಾದರು ಆಲ್ವೇಸ್ ಪ್ರೀಚಿಂಗ್ ಈಸ್ ಎಸೆನ್ಸ್ ಹೇಳ್ತಾರೆ. ಮತ್ತೊಬ್ಬರಿಗೆ ಪ್ರಯತ್ನ ಮಾಡೋಣ, ಅಪ್ಲಿಫ್ಟ್ ಅದರ್ಸ್. ಇದು ಸಾಮಾನ್ಯವಾಗಿ ನಡೆಯಬೇಕು. ಇಲ್ಲಾದ್ರೆ ಸಾಮಾನ್ಯವಾಗಿ ಮನುಷ್ಯರು ಒಂದು ಏಡಿ ಅಥವಾ ಅದು ಕ್ರಾಬ್ ಅಂತ ಹೇಳ್ತಾರೆ ನೋಡಿ, ಆ ಮನಸ್ಥಿತಿಯವರು. ನಾನು ಮತ್ತೊಬ್ಬರನ್ನ ಹೊರಗೆ ಹೋಗುದಿದ್ರೆ ಅವ್ರನ್ನ ಕಾಲಲ್ಲಿ ಹೊರಗೆ ಹಾಕ್ತೇನೆ, ಅವನು ಹೊರಗೆ ಬಿಡಲ್ಲ. ಅದು ಹೇಳ್ತಾರೆ ನೋಡಿ, ಒಬ್ಬ ಮೀನುಗಾರ ಬೇರೆ ಮೀನು ಹಿಡಿದರೆ ಅದಕ್ಕೆ ಮುಚ್ಚಲು ಹಾಕ್ತಾನೆ ಪಾತ್ರೆಯಲ್ಲಿ ಹಾಕಿ, ಆದ್ರೆ ಏಡಿಯನ್ನ ಒಂದು ಬಕೆಟ್ ಅಲ್ಲಿ ಹಾಕಿ ಬಿಡ್ತಾನೆ. ಅದು ಎಷ್ಟೇ ಏಡಿ ಇದ್ರೂ ಅದು ಹೊರಗೆ ಹೋಗಲ್ಲ, ಯಾಕೆಂದ್ರೆ ಒಂದು ಏಡಿ ಮೇಲೆ ಬರಕ್ಕೆ ಪ್ರಯತ್ನ ಪಟ್ಟರೆ ಬಾಕಿದವರು ಎಲ್ಲಿ ಕೆಳಗೆ ಹಾಕ್ತಾರೆ. ಇದು ಸಾಮಾನ್ಯವಾಗಿ ಜನರು. ನಾವು ಕೂಡ ಇತರ ಭಕ್ತರು ಭಕ್ತಿ ಮಾಡಿ ಮುಂದೆ ಹೋದಾಗ ನಾನು ಅವರನ್ನ ಕಾಲೆಳೆದು ಕೆಳಗೆ ಹಾಕ್ತೇನೆ, ಏನಾದ್ರೂ ಉಪದ್ರ ಮಾಡ್ತೇನೆ, ಏನಾದ್ರೂ ಅಂದ್ರೆ ಟಾಂಟ್ ಅಂತ ಹೇಳ್ತಾರೆ ನೋಡಿ, ಅಂದ್ರೆ ಸರ್ಕಾಸ್ಟಿಕ್ ಕಮೆಂಟ್ಸ್, ಅವರಿಗೆ ಆ ಮನಸ್ಸು ಡಿಮೋಟಿವೇಟಿಂಗ್ ಸ್ಟೇಟ್ಮೆಂಟ್ ಕೊಡ್ತೇನೆ. ಅದು ನನ್ನ ನಿಜವಾದ ಹಸುವೆ ತೋರಿಸ್ತದೆ. ಅದನ್ನ ನಾನು ಪ್ರಯತ್ನ ಬಿಟ್ಟು ಮತ್ತೊಬ್ಬರನ್ನ ಮೇಲೆತ್ತೋದಕ್ಕೆ ಪ್ರಯತ್ನ ಮಾಡಬೇಕು. ಸಾಮಾನ್ಯವಾಗಿ ಜನರು ಮತ್ತೊಬ್ಬರನ್ನ ಮೇಲೆ ಹೋಗೋದಕ್ಕೆ ಬಿಡದೇ ಇರುವುದು ಮತ್ತು ಮತ್ತೊಬ್ಬರನ್ನು ಟೀಕಿಸುವುದು, ಮತ್ತೊಬ್ಬರನ್ನು ಧೈರ್ಯಗೆಡಿಸುವುದು ಅಂದರೆ ಡಿಮೋಟಿವೇಟಿಂಗ್, ಮತ್ತು ಒಂದು ಮತ್ತೊಬ್ಬರ ಯಶಸ್ಸನ್ನು ಸಹಿಸದೇ ಇರುವುದು. ಅವರಿಗೆ ಎಂದರೆ ಅದು ಕೆಲವೊಮ್ಮೆ ಕಾಣುವುದಿಲ್ಲ, ಮಾತು ಬರುವುದಿಲ್ಲ, ಆದರೆ ಹೃದಯದಿಂದ ಅದು ಬೇಯ್ತಾ ಇರುತ್ತೆ. ಅವನಿಗೆ ಯಾಕೆ ಆ ಪುರಸ್ಕಾರ ಸಿಕ್ತು? ಇದಕ್ಕೂ ಕೂಡ ಬೇರೆ ಬೇರೆ ಕಾರಣ ಇರ್ಬೋದು. ಯಾಕೆ ಮತ್ತೊಬ್ಬರನ್ನ ಯಶಸ್ಸು ನೋಡ್ಕಾಗ್ತಿಲ್ಲ ಅಂತ ಒಂದು ಉದಾಹರಣೆ ಕೊಡಿದ್ರೆ, ಒಂದ್ ಕಡೆ ಬರೀತಾರೆ, ಶಿಲಾ ಪ್ರಭುಪಾದರ ಗಾಡ್ ಬ್ರದರ್ ಪರಂ ಪೂಜ್ಯ ಭಕ್ತಿ ರಕ್ಷಕ ಗೋಸ್ವಾಮಿ ಶಿಲಾ ಪ್ರಭುಪಾದರನ್ನ ಯಾವ ರೀತಿ ಸ್ತುತಿ ಮಾಡಿದರು. ಭಕ್ತಿ ರಕ್ಷಕ ಗೋಸ್ವಾಮಿ ಅವರು ಕೂಡ ತುಂಬಾ ಒಳ್ಳೆಯ ಭಕ್ತರು. ಅವರಿಗೆ ಕೂಡ ಶಿಲಾ ಪ್ರಭುಪಾದ ಬರೆದಿದ್ರು, ನೀವು ಬನ್ನಿ ಅಮೆರಿಕಕ್ಕೆ ಬನ್ನಿ ಅಂತ. ಅದೇನೋ ಕಾರಣದಿಂದ ಅವ್ರಿಗೆ ಬರಕ್ಕೆ ಆಗಿಲ್ಲ. ಆದರೆ ಶೀಲ ಪ್ರಭುಪಾದರನ್ನ ಯಾವ ರೀತಿ ಗುಣಗಾನ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಿನಗೆ ನಮ್ಮ ಗುರುವಿನ ಕೃಪೆ ಇದೆ ನಿನಗೆ, ಆದ್ದರಿಂದ ನೀನು ಚೆನ್ನಾಗಿ ಮಾಡಿದ್ಯಾ. ಸೊ ನೀನು ಮಾಡಿದನ್ನ ನಮಗೆ ಮಾಡ್ಲಿಕ್ಕೆ ಆಗಿಲ್ಲ, ಆದರೆ ನೀನು ಚೆನ್ನಾಗಿ ಮಾಡಿದ್ಯಾ ಅಂತ ಭಕ್ತಿ ರಕ್ಷಕ ಗೋಸ್ವಾಮಿ ಅವರು ಪ್ರಭುಪಾದರನ್ನ ಗುಣಗಾನ ಮಾಡ್ತಾರೆ. ಅದೇ ರೀತಿ ಎಲ್ಲರ ಅವರ ಗಾಡ್ ಬ್ರದರ್ಸ್ ಮಾಡಿದಾರೆ ಅಂತ ಅಲ್ಲ, ಎಂದರೆ ಪರಂ ಪೂಜ್ಯ ಭಕ್ತಿ ರಕ್ಷಕ ಗೋಸ್ವಾಮಿ ಅವರು ಯಾವ ರೀತಿ, ಅದು ಮಾತ್ರ ಅಲ್ಲ, ಆಗ ಶ್ರೀಲ ಪ್ರಭುಪಾದರ ಒಟ್ಟಿಗೆ ಇಬ್ಬರು ಅಮೆರಿಕನ್ ಶಿಷ್ಯರಿದ್ದರು, ಐ ಥಿಂಕ್ ಹೆಸರು ಮರೆತೋಯ್ತು. ಅವರನ್ನು ನೋಡಿ ಹೇಳ್ತಾರೆ, ನೀವಿಬ್ಬರಿಗೆ ತುಂಬಾ ಏನು ಚೆನ್ನಾಗಿ ಮಾಡಿದ್ದೀರಾ, ನೀವಿನ್ನೂ ಚೆನ್ನಾಗಿ ಸೇವೆ ಮಾಡಿ, ಯಾಕೆಂದ್ರೆ ಈ ಭಾರತ ದೇಶದ ಜನರು ಅಮೆರಿಕನ್ ಫಾಲೋ ಮಾಡ್ತಾರೆ, ನೀವೆಲ್ಲರಿಗೂ ಭಗವಂತನ ಭಕ್ತಿ ಬಗ್ಗೆ ಹೇಳಿ, ನೀವು ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಪ್ರಭುಪಾದರು ತಮ್ಮ ಉತ್ತರದಲ್ಲಿ ಭಕ್ತಿ ರಕ್ಷಕ ಗೋಸ್ವಾಮಿ ತಮ್ಮ ಗುಣಗಾನ ಮಾಡ್ತಾರೆ. ಅಲ್ಲಿ ಯಾವ ರೀತಿ ಅಸೂಯೆ ಇರಲ್ಲ. ಶ್ರೀಲ ಪ್ರಭುಪಾದರು ಎಲ್ಲಿ ಕೂಡ ತನ್ನ ಭಕ್ತರಾಗ್ಲಿ ತನ್ನ ಗಾಡ್ ಬ್ರದರ್ಸ್ಗಳಲ್ಲಿ ಇಲ್ಲಿ ತರ ಅಸೂಯೆ ತೋರಿಸಿಲ್ಲ. ಅವರಿಗೆ ಎಷ್ಟೋ ಕಷ್ಟ ಬಂದಿರಬಹುದು, ಎಷ್ಟೋ ಕಡೆ ಅವರಿಗೆ ಸಹಕಾರ ಸಿಗದೇ ಇರಬಹುದು, ಅಲ್ಲಿ ಕೂಡ ಅವರು ಅದನ್ನೇ ಸಹಿಸಿಕೊಂಡು ತನ್ನ ಶಿಷ್ಯರು ಹೇಳಿದ್ರು, ನೀವು ಮುಂದೆ ಹೋಗಿ ನೀವು ಮಾಡಿ. ಅದೇ ರೀತಿ ನಮಗೆ ಇದರಲ್ಲಿ ಶಿಶುಪಾಲನ ಕತೆ ಗೊತ್ತಿರಬಹುದು. ಶಿಶುಪಾಲ ಕೂಡ ಚಿಕ್ಕಂದಿನದಲ್ಲೇ
ಭಗವಂತ ನಮ್ಮಲ್ಲಿ ಅಸೂಯೆ ಪಟ್ಟವನು. ಯಾವುದೇ ಒಂದು ಕ್ಷಣವನ್ನು ಬಿಟ್ಟಿಲ್ಲ. ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಭಗವಂತನ ಮೇಲೆ ಅಸೂಯೆ ಪಟ್ಟವನು. ಅದೇ ವಿರುದ್ಧ ನೋಡಿ ಉದ್ಧವ. ಉದ್ಧವ ಭಗವಂತನ ಪ್ರತಿ ಕ್ಷಣ ಕೂಡ ಚಿಕ್ಕಂದಿನ ಪೂಜಿಸ್ತವನು. ಇಬ್ಬರ ಒಂದು ಆ, ಅಂತ್ಯ ಏನಾಯ್ತು ಎನ್ನುವುದು, ಯಾವ ರೀತಿ ಭಗವಂತ ಉದ್ಧವನಿಗೆ ತನ್ನ ಉದ್ಧವ ಗೀತೆಯನ್ನು ಕೊಟ್ಟು ಉದ್ಧವನನ್ನು ಯಾವ ಸ್ಥಾನಕ್ಕೆ ಕರ್ಕೊಂಡು ಹೋದರು. ಶಿಶುಪಾಲನಿಗೆ ಅವಕಾಶ, ಶಿಶುಪಾಲನ ಹತ್ಯೆ ಮಾಡಿದರು. ಶಿಶುಪಾಲನಿಗೆ ಮುಕ್ತಿಯನ್ನು ಸಿಗ್ಬೋದು, ಯಾಕಂದ್ರೆ ಭಗವಂತ ನೋಡಿದವರು ಎಲ್ಲರಿಗೂ ಮುಕ್ತಿ ಸಿಗುತ್ತೆ. ಆದರೆ ನಾನು ಶಿಶುಪಾಲನ ತರ ಆಗದೆ ಉದ್ಧವನ ತರ ಆಗಬೇಕು. ಇದು ನಾನು ಜೀವನದಲ್ಲಿ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಸಾಮಾನ್ಯವಾಗಿ ನಮಗೆ ಯಾಕೆ ಅಸೂಯೆ ಬರುತ್ತೆ ಅಂದರೆ, ಮತ್ತೊಬ್ಬರಿಗೆ ಸಿಕ್ಕಿತ್ತು, ವೈ ಹಿಮ್ ವೈ ನಾಟ್ ಮೀ, ಇದು ಅವನಿಗೆ ಯಾಕೆ ನನಗೆ ಯಾಕೆ ಸಿಕ್ಕಿಲ್ಲ ಅಂತ. ಈಗ ಒಂದು ಪುರಸ್ಕಾರ ಆಗಿರ್ಲಿ ಅಥವಾ ಒಂದು ಸೇವೆ ಆಗಿರ್ಲಿ, ಅದು ಅವನಿಗೆ ಯಾಕೆ ಸಿಕ್ಕಿತ್ತು ನನಗೆ ಯಾಕೆ ಸಿಕ್ಕಿಲ್ಲ ಅಂತ. ಅವನಿಗೆ ಏನು ಯೋಗ್ಯತೆ ಇದೆಯೋ ಅಥವಾ ಅವನಿಗೆ ನನಗಿಂತ ಜಾಸ್ತಿ ಯೋಗ್ಯತೆ ಇದೆಯೋ ಅದು ನಾನು ಆಲೋಚನೆ ಮಾಡಲ್ಲ. ನನ್ನ ಮನಸ್ಸು ಅವನಿಗೆ ಯಾಕೆ ಸಿಕ್ಕಿತ್ತು ನನಗೆ ಸಿಗಬೇಕಿತ್ತು ಅಂದ್ರೆ ನಾನು ಕೇಂದ್ರೀಕೃತವಾಗಿರ್ತೇನೆ. ಅದು ಸೇವೆ ಆಗಿರ್ಬೋದು ಅಥವಾ ಸೌಲಭ್ಯಗಳಾಗಿರ್ಬೋದು, ಈಗ ಮಂದಿರದಲ್ಲಿ ಏನಾದರೂ ಫೆಸಿಲಿಟಿ ಇರ್ಬೋದು, ಅಥವಾ ಅವರಿಗೆ ರೆಕಗ್ನಿಷನ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಜವಾಬ್ದಾರಿ, ಯಾವುದೋ ಒಂದು ಸಪೋಸ್ ಈಗ ನೆಕ್ಸ್ಟ್ ನರಸಿಂಹ ಜಯಂತಿ ಬರುತ್ತೆ, ಅದನ್ನು ಯಾರನ್ನದು ಒಬ್ಬರನ್ನು ಕೋಆರ್ಡಿನೇಟ್ ಮಾಡಿಬಿಟ್ರೆ, ಅವನನ್ನ ಯಾಕೆ ಮಾಡಿದರು ನಾನು ಯಾಕೆ ಆಗಿಲ್ಲ ಅಂತ. ಈಗ ಅವನಿಗೆ ಯಾವ ರೀತಿ ಸಹಕಾರ ಕೊಡೋದು ಬಿಟ್ಟು ನಾನೀಗ ಅವನಿಗೆ ಯಾವ ರೀತಿ ಉಪದ್ರ ಮಾಡುವಂತ ಪ್ರಯತ್ನ ಮಾಡ್ತೇನೆ. ನನ್ನ ತಲೆಯಲ್ಲಿ ಅದೇ ಓಡುತ್ತೆ, ಅವನನ್ನ ಯಾವ ರೀತಿ ಕೆಳಗೆ ಹಾಕಬೇಕು, ಯಾವ ರೀತಿ ಈ ಸಲದ ನರಸಿಂಹ ಚತುರ್ದಶಿ ಫೇಲ್ ಆಗಬೇಕು, ನಾನು ಸೊಸೈಟಿ ತೋರಿಸಿಕೊಡ್ಬೇಕು, ಅವನಿಂದಾಗಿ ಫೇಲ್ ಆಯ್ತು ತೋರಿಸು, ಅದು ನನ್ನ ಮನಸ್ಥಿತಿ ಇರುತ್ತೆ. ಅದನ್ನು ಬಿಟ್ಟು ನಾನು ಕೂಡ ಅವರಿಗೆ ಸಹಕಾರ ಕೊಟ್ಟು ಈ ಒಂದು ಫೆಸ್ಟಿವಲ್ ಚೆನ್ನಾಗಿ ಆಗಲಿ, ಅಲ್ಲಿ ನಾವಿಬ್ಬರು ನೋಡಿ ಪ್ರಪಾದರಿಗೂ ಗುರು ಮಹಾರಾಜಿಗೂ ಸೇವೆ ಮಾಡೋಣ, ಕೃಷ್ಣನಿಗೆ ಸೇವೆ ಮಾಡೋಣ, ಆ ಮನಸ್ಸಿನಲ್ಲಿ ಬರೋದಿಲ್ಲ. ಅದು ಬರಬೇಕು. ಇದು ಬಂದಾಗ ನಾವು ಎಲ್ಲವೂ ಸರಿಯಾಗುತ್ತೆ. ಈಗ ನೋಡಿ ಉದ್ಧವನಲ್ಲಿ ನನಗೆ ನೋಡಿರ್ಬೋದು, ಉದ್ಧವನಿಗೂ ತನ್ನ ತಂದೆಯ ಉತ್ಥಾನಪಾದ ತೊಡೆ ಮೇಲೆ ಕೂತ್ಕೊಳ್ಬಂತ ಆ ಒಂದು ಅವಕಾಶ ಸಿಕ್ಕದಾಗ ಎಷ್ಟೊಂದು ಕೋಪ ಬಂತು. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅಂದ್ರೆ ಆ ರೀತಿ ಆಗಬಾರದು. ನಾವು ನಮಗೆ ಅವಕಾಶ ಸಿಗ್ಬೋದು, ಸಿಗದೇ ಇರಬಹುದು. ಅಲ್ಲಿ ಅಸೂಯೆಯನ್ನು ಬಿಟ್ಟು ನಾನು ನನ್ನ ಜೀವನದ ಗುರಿ ಏನು, ನನ್ನ ಜೀವನದ ಗುರಿ ಈ ಭೌತಿಕ ಜಗತ್ತಲ್ಲಿ ಇರುವಂಥದ್ದಲ್ಲ, ಇಲ್ಲಿ ಬಿಟ್ಟು ಹೋಗುವಂಥದ್ದು ಎನ್ನುವುದನ್ನ ಅರ್ಥ ಆದಾಗ ನಾನು ಯಾವುದು ಮಾಡಲ್ಲ. ಈ 2ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ ಸ್ವತಃ ಬ್ರಹ್ಮದೇವರು ನಾರದನಿಗೆ ಹೇಳ್ತಾರೆ, ಯಾರು ಬ್ರಹ್ಮದೇವರು ಹೇಳ್ತಾರೆ, ನಾತೋ ನೋತೋ ಅಸ್ಮಿ ಅಹಂ ಚಾಚರಾಣಂ ಸಮಯುಷಂ ಭವಚಿದಂ ಸ್ವಸ್ತಿ ಅವನ್ ಅಯನಂ ಸುಮಂಗಲಂ ಯೋ ಹಿ ಆತ್ಮ ಮಾಯಾ ವಿಭಂ ಸ್ಮ ಪರ್ಯಾಗದ. ಸೊ ಬರೀತಾರೆ, ನಾನು ಅವನ ಪಾದಗಳು ಶರಣಾಗುವುದು ಉತ್ತಮ, ಏಕೆಂದರೆ ಅವನ ಪಾದಗಳು ಮಾತ್ರ ಪುನರಾವರ್ತಿತ ಜನನ ಮರಣದ ದುಃಖಗಳ ಮುಕ್ತಗೊಳಿಸಬಲ್ಲರು. ಸ್ವತಃ ಬ್ರಹ್ಮದೇವರು, ಮೊದಲನೇ ಸೃಷ್ಟಿಕರ್ತ, ಎಲ್ಲಕ್ಕೂ ಮೂಲ ಕಾರಣ ಆದಂಥ ಬ್ರಹ್ಮದೇವರು ಹೇಳ್ತಾರೆ, ಎಲ್ಲವೂ ಆದದ್ದು ಭಗವಂತನಿಂದಲಾಗಲಿ, ಎಲ್ಲವಕ್ಕೂ ಕಾರಣ ಅವನೇ, ಅವನಿಗೆ ಶರಣಾಗತ ಆಗುವುದೇ ನನ್ನ ಜೀವನದ ಉದ್ದೇಶ, ಅದೇ ಉತ್ತಮ ಅಂತ ಹೇಳ್ತಾನೆ. ಅಂಥ ಶರಣಾಗತಿಯ ಸರ್ವ ಮಂಗಲಕರವಾಗಿದೆ ಮತ್ತು ಎಲ್ಲಾ ಸಂತೋಷ ಗಳಿಸಲು ಅನುವು ಮಾಡಿಕೊಡುತ್ತದೆ ಅಂತ. ಆ ಶರಣಾಗತಿಯೇ ಎಲ್ಲವಕ್ಕೂ ಮಂಗಲವೂ ಆಗುತ್ತೆ ಮತ್ತು ಎಲ್ಲವೂ ಸಂತೋಷ ಕೊಡುತ್ತದೆ. ಮತ್ತು ಆ ಅವಕಾಶವನ್ನು ಮತ್ತೆ ಹೇಳ್ತಾರೆ, ಈ ಭಗವಂತನ ಕೃಪೆಯನ್ನ ಸ್ವತಃ ಭಗವಂತನಿಗೂ ಅರ್ಥ ಮಾಡಕ್ಕಾಗಲ್ಲ, ಅಷ್ಟೊಂದು ಕೃಪಾಳು ಭಗವಂತ. ಭಗವಂತ ಎಷ್ಟೊಂದು ಕೃಪಾಲಂದ್ರೆ ಅಲ್ಲಿ ಪ್ರಭುಪಾದರು ಬರೀತಾರೆ, ಭಗವಂತ ತನ್ನ ಭಕ್ತರಲ್ಲಿ ನೋಡಿದ ಒಂದು ಚಿಕ್ಕ ಗುಣವನ್ನು ನೋಡಿ ಅವನ ಮೇಲೆ ಗುಣಗಾನ ಮಾಡ್ತಾರಂತೆ. ಆ ಗುಣಗಾನವನ್ನು ನೋಡಿ ಭಕ್ತ ಇನ್ನು ಸ್ವಲ್ಪ ಜಾಸ್ತಿ ಸೇವೆ ಮಾಡ್ತಾನೆ. ಅದನ್ನು ನೋಡಿ ಭಗವಂತ ಇನ್ನೂ ಜಾಸ್ತಿ ಗುಣಗಾನ ಮಾಡ್ತಾನೆ, ತನ್ನ ಭಕ್ತರನ್ನ ಇನ್ನೂ ಗುಣಗಾನ ಜಾಸ್ತಿ ಮಾಡ್ತಾನೆ. ಆದಾಗ ಇನ್ನು ಭಕ್ತ ಇನ್ನು ಸ್ವಲ್ಪ ಜಾಸ್ತಿ, ಆ ರೀತಿ ಕಾಂಪಿಟೇಷನ್ ನಡೀತಾನೆ ಇರ್ತದೆ. ಭಗವಂತನ ಆ ಭಕ್ತನ ಮೇಲಿರುವಂತ ಪ್ರೀತಿ. ಪರಮ ಪೂಜ್ಯ ಭಕ್ತಿ ಪರಶುರಾಮ ಮಹಾರಾಜ್ ಅವರು ಒಂದು ಲೆಕ್ಚರ್ ಹೇಳ್ತಾರೆ, ನಮ್ಗೆ ಶ್ರೀಲ ಪ್ರಭುಪಾದರು 2 ರೀತಿಯ ದೇವರನ್ನು ಕೊಟ್ಟಿದ್ದಾರೆ ಅಂತ. ಒಬ್ಬ ಜಗನ್ನಾಥ, ಮತ್ತೊಂದು ರಂಗನಾಥ. ಜಗನ್ನಾಥ ದೊಡ್ಡ ಕಣ್ಣು ಬಿಟ್ಟು ನೋಡ್ತಾ ಇದ್ದಾನೆ, ಏನನ್ನ, ತನ್ನ ಭಕ್ತರು ಏನೆಲ್ಲ ಒಳ್ಳೆಯದು ಮಾಡಿದ್ದಾನೆ ಅದನ್ನು ಮಾತ್ರ ನೋಡ್ತಾ ಇದ್ದಾನೆ. ರಂಗನಾಥ ತಾನು ಮಾಡಿದ ಎಲ್ಲಾ ತಪ್ಪುಗಳನ್ನ ಕಣ್ಣು ಮುಚ್ಚಿ ನೋಡ್ತಾನೆ ಇಲ್ಲ, ನಾನು ಎಲ್ಲ ತಪ್ಪುಗಳನ್ನು ಕಣ್ಣು ಮುಚ್ಚಿಕೊಂಡಿದ್ದಾನೆ, ಮಾಡಿದ ಒಳ್ಳೆಯದನ್ನು ಮಾತ್ರ ನೋಡ್ತಾನೆ. ಈ ಮನಸ್ಥಿತಿ ನನ್ನಲ್ಲಿ ಬಂದಾಗ ಮಾತ್ರ ನಮ್ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗೋದು ಸಾಧ್ಯ ಉಂಟು.
ಇಂದ್ರನ ತರ ಆ ಅಸೂಯ ಮನಸ್ಸು ಬಿಟ್ಟು ಭಗವಾನ್ ಆಗುವಂತ ಪರಿಸ್ಥಿತಿಯನ್ನು ನಾನು ಬೆಳೆದೆ. ನಾನು ಕೂಡ ಆ ಪೃಥುವಿನ ತರ ಆ ಭಗವಂತನ ಸೇವೆ ಮಾಡಿ ಭಗವಂತನ ಆಜ್ಞೆ ಪ್ರಕಾರ ನಾನು ಸೇವೆ ಮಾಡಿದಾಗ ನನ್ನ ಜೀವನದಲ್ಲಿ ಕೂಡ ಅಂತ್ಯ ಸರಿಯಾಗಿ ಬರ್ಲಿಕ್ಕೆ ಸಾಧ್ಯ ಉಂಟು. ನಾವಿಂದು ಸಮಾಜ ನೋಡ್ತಾ ಇದ್ದೇವೆ, ಯುದ್ಧ ನಡೀತದೆ, ಎಷ್ಟೋ ಲಕ್ಷ ಲಕ್ಷ ಕೋಟಿ ಕೋಟಿ ಜನರಿಗೆ ಕಷ್ಟ ಆಗ್ತಾ ಉಂಟು. ಯಾಕೆ? ಒಬ್ಬ ಅಥವಾ ಒಂದು ಇಬ್ಬರಿಗೆ ತನ್ನ ಅಸೂಯೆಯಿಂದ ಅಥವಾ ಮತ್ತೊಬ್ಬರ ಉನ್ನತಿಯ ನೋಡಕ್ಕೆ ಸಹಿಸಲಾಗದ ಕಾರಣ ಇಷ್ಟೊಂದು ನಡೀತಾ ಉಂಟು. ಇದು ಖಾಲಿ ಆ ಯುದ್ಧ ಮಾತ್ರ ಅಲ್ಲ, ಈ ಯುದ್ಧ ಪ್ರತಿನಿತ್ಯ ನನ್ನ ಜೀವನದಲ್ಲಿ ಆಗ್ತಾ ಉಂಟು, ನನ್ನ ಮನಸ್ಸಲ್ಲಿ ಆಗ್ತಾ ಉಂಟು, ನನ್ನ ನೆರೆಕೆರೆಯಲ್ಲೂ, ನನ್ನ ಕುಟುಂಬದಲ್ಲೂ, ನನ್ನ ಸಹಭಾಗಿ ಭಕ್ತರಲ್ಲೂ ನಾನು ಯುದ್ಧ ಮಾಡ್ತಾನಿದ್ದೇನೆ. ಆ ಯುದ್ಧವನ್ನು ಬಿಟ್ಟು ನಿಜವಾದ ಯುದ್ಧ ನಂದು ಮಾಯೆ ಎದುರು. ಪ್ರಭುಪಾದ ಬರೀತಾರೆ, ದ ರಿಯಲ್ ಫೈಟ್ ಇಸ್ ಅಗೇನ್ಸ್ಟ್ ಮಾಯಾ. ನಾವು ಮಾಯದೊಟ್ಟಿಗೆ ಯುದ್ಧ ಮಾಡಕ್ಕೆ ಸಿದ್ಧರಾಗಬೇಕು. ಅಲ್ಲಿ ನಾವೆಲ್ಲರೂ ಒಟ್ಟಾಗಬೇಕು. ಆಗ ಮಾತ್ರ ಜಯ ಪಡೆಯಕ್ಕೆ ಸಾಧ್ಯ ಉಂಟು. ಇಲ್ಲದರೆ ಮಾಯೆ ನಮ್ಮನ್ನು ದೇವಿಯೇಶ ಗುಣಮಯಿ ಮಮ ಮಾಯ ದುರರ್ಥಯ ಅಂತ ಭಗವಂತನೇ ಹೇಳ್ತಾನೆ. ಅದನ್ನು ಬಿಟ್ಟು ನಾವು ಪರಸ್ಪರ ಕಚ್ಚಾಡ್ತೇವೆ. ಪರಸ್ಪರ ಕಚ್ಚಾಡಿ ನಾವು ಎಲ್ಲರೂ ಈಗ ಸಪೋಸ್ ನಾವು ಭಕ್ತಿಯಲ್ಲಿ ಮುಂದೆ ಬರಕ್ಕೆ ಓಡ್ತಾ ಇದ್ದೇವೆ, ಆದರೆ ನಾನೇನು ಮಾಡ್ತೇನೆ, ಮತ್ತೊಬ್ಬರಿಗೆ ಚೂರಿ ಹಾಕ್ತಾ ಇದ್ದೇನೆ. ಇದು ನನ್ನ ಮನಸ್ಥಿತಿ. ಅದನ್ನು ಬಿಟ್ಟು ಮತ್ತೊಬ್ಬರನ್ನು ಕೂಡ ದೂಡಿ ಸ್ವಲ್ಪ ಮುಂದೆ ಹೋಗಲಿ. ನಾವು 10 ಜನ ಮುಂದೆ ದೂಡಿದಾಗ ನನ್ನನ್ನು ದೂಡಕ್ಕೆ 10 ಜನ ಬರ್ತಾರೆ. ಅದು ನನ್ನ ಜೀವನದ ನಿಜವಾದ ಮನಸ್ಥಿತಿಯಾಗಿರ್ಬೇಕು. ಆದಿದ್ದಾಗ ನನ್ನ ಜೀವನದಲ್ಲಿ ಯಶಸ್ಸು ಬರುತ್ತೆ. ನನ್ನ ಜೀವನದ ನಿಜವಾದ ಯಶಸ್ಸು ಕೃಷ್ಣ ಭಕ್ತಿ, ಕೃಷ್ಣನ ಸೇವೆ, ಕೃಷ್ಣ ಭಕ್ತರ ಸೇವೆ ಮಾತ್ರ. ಇದನ್ನು ಮಾಡಿದಾಗ ಎಲ್ಲವೂ ಬರುತ್ತೆ. ನನಗೆ ಬೇರೆ ಯಾವುದೇ ಅವಶ್ಯಕತೆ ಇಲ್ಲ. ಅದನ್ನು ನಾನು ಅರ್ಥ ಮಾಡಬೇಕು ಅಂತ ಹೇಳ್ಕೊಂಡು ಇಂದಿನ ಮಾತು ನಿಲ್ಲಿಸ್ತೇನೆ. ಓಂ ತತ್ಸತ್. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ. ಅನಾವಶ್ಯಕವಾಗಿ ಜಾಸ್ತಿ ಮಾತಾಡಿರ್ಬೋದು, ಕ್ಷಮಿಸಿ. ನನ್ನಿಂದ ತಪ್ಪಾದನ್ನು ತಿದ್ದುಪಡಿ ಮಾಡೋದಕ್ಕೂ ನಿಮ್ಗೆ ಅಧಿಕಾರ ಇದೆ. ಹರೇ ಕೃಷ್ಣ. ಓಂ ತತ್ಸತ್. ಹರಿ ಹರಿ, ಥ್ಯಾಂಕ್ಸ್ ಪ್ರಭು. ತುಂಬಾ ಚೆನ್ನಾಗಿ ಇವತ್ತು ನಮ್ಗೆ ಪಾಠ ಹೇಳ್ಕೊಟ್ಟಿದ್ದೀರಾ. ಹೆಂಗೆ ಅಸೂಯೆ ಇದ್ರೆ ಏನೇನ್ ಆಗುತ್ತೆ, ಎಷ್ಟು ಪರಿಣಾಮ ಬೀರುತ್ತೆ, ಸೊ ಅದರಿಂದ ಎಷ್ಟು ಆಗಿದೆ ಹಿಂದೆ ಮುಂದೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಸೊ ವಿತೌಟ್ ಅಸೂಯೆ ನಾವು ಮಾಡಿದ್ರೇನೆ ಮಾತ್ರ ಭಗವಂತನಿಗೆ ಸೇರುತ್ತೆ ಅಂತ. ಥ್ಯಾಂಕ್ಸ್ ಪ್ರಭು, ತುಂಬಾ ಧನ್ಯವಾದಗಳು. ಎಲ್ಲರ ಮೈಕ್ ಆನ್ ಮಾಡಿದ್ದೀನಿ. ಅವರು ಪ್ರಶ್ನೆ ಮತ್ತೆ ಅನಿಸಿಕೆಗಳನ್ನು. ಹರಿ ಕೃಷ್ಣ. ದಂಡವತ್ ಪ್ರಭುಜಿ. ದಂಡವತ್ ಸರ್ವೇಶ್ವರ ಪ್ರಭು. ಪ್ರಭುಜಿ, ಇವತ್ತು ಪಾಯಿಂಟ್ಸ್ ಬಹಳ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಕೊಟ್ಟಿದ್ದಾರೆ ಪ್ರಭು. ಫಸ್ಟ್ ಹೇಳ್ತಾ ಇದ್ರಿ ಅಧೋಗತಿ. ಯಾವಾಗ ನಾವೇ ಭಗವಂತ ಆಗ್ಬೇಕು ಅಂತ ಚಿಂತೆ ಬರುತ್ತೋ ಅಂದಿನಿಂದ ಅವನಿಗೆ ಅಧೋಗತಿ ಗ್ಯಾರಂಟಿ ಅಂತ. ಮತ್ತೆ ಇನ್ನೊಂದು ಹೇಳಿದ್ರೆ, ಇಂಡಿಯಾ ಇಸ್ ಎ ಫ್ಯಾಕ್ಟರಿ ಆಫ್ ಗಾಡ್ಸ್. ಬೇರೆ ಬೇರೆ ದೇಶದಲ್ಲಿ ಅಷ್ಟು ಜನ ಇಲ್ಲ, ನಮ್ಮ ದೇಶದಲ್ಲಿ ಇರುವಷ್ಟು ಭಗವಂತರು ಅಲ್ಲಿಲ್ಲ. ಇದು ನೋಡಿ, ಪ್ರತಿಯೊಬ್ಬರು ನಾನು ಕೂಡ ಭಗವಂತನಾಗ್ಬೇಕು ಅಂತ ಪ್ರಯತ್ನ ಪಡ್ತೀವಿ. ಮತ್ತೆ ಇಂದನು ಕೂಡ ಇಂದನು ಕೂಡ ಆಸೆ ಪಡ್ತಾನೆ, ಅದು ಕೂಡ ಅವನಿಗೂ ಅಧೋಗತಿ ಬರುತ್ತೆ. ಭೌತಿಕ ಗುಣ ಎಷ್ಟು ಕಠಿಣವೆಂದರೆ ಇಂದ್ರನು ಕೂಡ ತಾನೂ ಭಗವಂತನಾಗ್ಬೇಕು ಅಂತ ಆಸೆ ಪಡ್ತಾನೆ. ಆ ಇಂದ್ರಿಯಗಳ ಭೌತಿಕ ಗುಣನ ಹಂಗಿರುತ್ತೆ. ಮತ್ತೆ ಇನ್ನೊಂದು, ಭಗವಂತನ ಯಾರು ನಂಬುತ್ತಾರೋ ಅವ್ರು ಹೇಳ್ತಾರೆ, ಭವಸಾಗರವನ್ನು ಕೂಡ ಅತಿ ಚಿಕ್ಕ ಪ್ರಾಬ್ಲಮ್ ತರ ಎಸ್ಕೇಪ್ ಆಗ್ಬಿಡ್ಬೋದು ನಾವು ಅಂತ. ಮತ್ತೆ ಇನ್ನೊಂದು ಕೊನೆಯಲ್ಲಿ ಹೇಳ್ತಾ ಇದ್ರಿ, ಭಕ್ತರ ಗುಣಗಾನವನ್ನ ಮಾಡಬೇಕು ಯಾವಾಗ್ಲೂ ನಾವು, ಆವಾಗ್ಲೇ ನಾವು ಉದ್ಧಾರ ಆಗ್ಬೇಕು ಅಂದ್ರೆ. ಇನ್ನೊಬ್ಬನ ಹೊಗಳ್ತಾ ಇದೆ, ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ರಿ. ಒಬ್ಬ ಯಮದೂತರು ಬರ್ತಾರೆ ಹಿಡ್ಕೊಂಡು ಹೋಗ್ಲಿಕ್ಕೆ, ಅವನ ಅದೇ ತರ 5 ಮೂರ್ತಿಗಳು ಮಾಡಿ ಇಡ್ತಾನೆ. ಆದ್ರೆ ಅವನು ಬಂದು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಮೂರ್ತಿಗಳನ್ನ ಅಂದ್ರೆ ಅವನಿಗೆ ಏನು ಆಗಲ್ಲ. ಆದ್ರೆ ಒಬ್ಬ ಹೇಳ್ತಾನೆ ಯಮದೂತ, ಅವನ ತೆಗಳಿಕೆ ಸ್ಟಾರ್ಟ್ ಮಾಡ್ತಾನೆ, ಅವನಿಗೆ ಕೋಪ ಬಂದ್ಬಿಡುತ್ತೆ ಅವನಿಗೆ. ನೋಡಿ, ತೆಗಳಿಕೆ ಅನ್ನೋದು ಮನುಷ್ಯನ ಎಷ್ಟು ವೀಕ್ ಮಾಡುತ್ತೆ. ಇದೊಂದು ಪಾಯಿಂಟ್. ಸುಮ್ಮನೆ ಇದ್ರೆ ಅವನಿಗೇನು ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ, ಆದ್ರೆ ತೆಗಳಿಕೆ ಅನ್ನೋದು ನಮ್ಗೆ ಬಹಳಷ್ಟು ತೊಂದರೆ ಕೊಡುತ್ತೆ. ಮತ್ತೆ ಇದಕ್ಕೆ ದಕ್ಷ ಶಿವನ ಸ್ಟೋರಿ ಕೊಟ್ರಿ. ದಕ್ಷ ಶಿವನ ಮೇಲೆ ದ್ವೇಷ ಆಗಿದ್ದಕ್ಕೆ ಅವನ ನಾಶ ಆದ ಅಂತ. ಇನ್ನೊಂದು ಹೇಳಿದ್ರಿ, ಪ್ರಭುಪಾದ್ರು ಭಕ್ತ ಡಿವೋಟಿ ಅವರು ಬಂದಾಗ ಹೇಳ್ತಾ ಇದ್ರು, ಒಬ್ಬ ಡಿವೋಟಿ, ನೀವು ಪ್ರಭುಪಾದ ಜೊತೆಯಲ್ಲಿ ಇದ್ದೀರಾ. ಮತ್ತೆ ಇಂಡಿಯನ್ಸ್ಗೆ ಏನು ಅಂದ್ರೆ, ಇಂಡಿಯನ್ಸ್ಗೆ ಅಮೆರಿಕ ವಾಯ್ಸ್ ಚೆನ್ನಾಗಿ ಕೇಳ್ತಾರೆ, ನೀವು ಏನ್ ಹೇಳಿದ್ರು ಕೇಳ್ತಾರೆ, ನೀಟಾಗಿ ಹೇಳಿ ಅಂತ ಯಾಕಂದ್ರೆ ಒಬ್ಬರ ಗುಣಗಾನ ಮಾಡೋದು ಬಹಳ ಇಂಪಾರ್ಟೆಂಟ್. ನಮ್ಮಳಿಗೆ ಹೊಗಳಿಕೆ ಬರಲ್ಲ ನಮಗೆ. ಫಸ್ಟ್ ಪಾಯಿಂಟ್ ಹೇಳೋದು ಅದು ಬಹಳ ಇಷ್ಟ ಆಯ್ತು. ನಾವು ಇನ್ನೊಬ್ಬನ ಮೆಚ್ಕೋಬೇಕು ಅಂದ್ರೆ ನಮ್ಗೆ ಆಗಲ್ಲ, ಯಾಕಂದ್ರೆ ನನ್ನನ್ನೇ ಮೆಚ್ಕೋಬೇಕು ಅಂತ ನಾವು ಯಾವಾಗಲೂ ಆಸೆ ಪಡ್ತೀವಿ. ಅದರಿಂದಾಗಿ ಇನ್ನೊಬ್ಬರ
ಏನಾದ್ರು ಒಂದು ಗ್ರೇಡ್ ಕೊಟ್ಟಾಗ, ಸ್ವಲ್ಪ ಆ ಪೋಸ್ಟ್ ಕೊಟ್ಟಾಗ, ಆ ಕೆಲಸ ಕೊಟ್ಟಾಗ ನಮ್ಗೆ ನನಗೆ ಕೊಡ್ಬೇಕಾಯ್ತು, ನಾನ್ ಮಾಡಬೇಕು ಅಂತ ಕಾಮನ್ ಆಗಿ ಇದು ಎಲ್ರಿಗೂ ಬರುತ್ತೆ ಬಾಬು, ನನಗೂ ಬರುತ್ತೆ. ಆದ್ರೆ ಇದನ್ನ ನಾವು ಬಿಡ್ಬೇಕು ಬಾಬು. ಬಹಳ ಈ ಕೆಲವು ಪಾಯಿಂಟ್ಸ್ ನನಗೆ ಬಹಳ ಇಷ್ಟ ಆಯ್ತು ಬಾಬು, ತಮ್ಮ ಹತ್ರ ಹಂಚ್ಕೊಂಡಿದೀನಿ. ಇನ್ನೊಂದು ಹೇಳಿದ್ರೆ ಭಗವಂತ ಭಕ್ತರ ಗುಣಗಳನ್ನ ಮೆಚ್ಚುತ್ತಾನೆ ಅಂತ. ಇದು ಎಲ್ಲಿ ಸಿಗುತ್ತೆ ಅದು ಒಂದು ಡೌಟ್ ಬಂತು ಅಷ್ಟೇ ಬಾಬು. ಭಗವಂತ ಕೂಡ ಭಕ್ತರ ಗುಣವನ್ನ ಮೆಚ್ತಾನೆ. ಅವ್ರು ಇನ್ನೂ ಜಾಸ್ತಿ ಮಾಡಕ್ಕೆ ಪ್ರಯತ್ನ ಪಡ್ತಾನೆ. ನಾವು ಮೆಚ್ಚುತ್ತಾ ಇರ್ತೀವಿ, ನಾವು ಇನ್ನೂ ಸೇವೆ ಮಾಡಕ್ಕೆ ಜಾಸ್ತಿ ಪಡ್ತೀವಿ. ಬಹಳ ಇಷ್ಟ ಆಯ್ತು ಬಾಬು, ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ನನಗೆ ಸ್ವಲ್ಪ ಪ್ರಾರ್ಥನೆ ಮಾಡಿ. ಹರಿ ಹರಿ ಬೋಲ್ ಪ್ರಭು, ಹರಿ ಹರಿ ಬೋಲ್ ಪ್ರಭು. ತುಂಬಾ ಚೆನ್ನಾಗಿ ಅದು ಎಲ್ಲ ಬಂತು ಪ್ರಭು. ಪ್ರಭು, ನಾವು ಎಷ್ಟು ನಮ್ಮ ಜೀವನದಲ್ಲಿ ಇನ್ನೂ ತೊಡಗಿಸ್ಕೋತೀವಿ, ಹೇಳ್ತೀವಿ ಬಾಯಲ್ಲಿ ಅಷ್ಟೇ. ಅದು ಪಾಲಿಸ್ಬೇಕು ಮುಖ್ಯ. ಭಕ್ತನ ಗುಣಗಾನ ಮಾಡಿದ್ರೇನೆ ಭಗವಂತನಿಗೆ ತೃಪ್ತಿ ಆಗೋದು ಅಂತ ಅರ್ಥೈಸ್ಕೊಟ್ರು ಪ್ರಭು. ತುಂಬಾ ಚೆನ್ನಾಗಿ ಅಧಿವೇಶನ ಬಂತು. ಉದ್ದವ ಅವ್ರ ಬಗ್ಗೆ ತಿಳಿಸ್ಕೊಟ್ರಿ, ಶಿಶುಪಾಲ ಅವ್ರ ಬಗ್ಗೆ ತಿಳಿಸ್ಕೊಟ್ರಿ. ಶುದ್ಧ ಭಕ್ತರು ಅವ್ರ ಬಗ್ಗೆ ಎಲ್ಲ ಎಷ್ಟು ಹೇಳಿದ್ರು ಸಾಲದು. ಗುಣಗಾನ ಮಾಡ್ತಾ ಇದ್ರೇನೆ ನಮ್ಮಲ್ಲಿ ಹೃದಯದಲ್ಲಿ ಶುದ್ಧೀಕರಣ ಆಗೋದು, ಯಾರಿಗೂ ಅಸೂಯೆ ಪರ ಬರ್ಬಾರ್ದು ಪ್ರಭು. ಭಕ್ತಿಯಲ್ಲಿ ಸೇವೆಗಳನ್ನ ತಗೊಂಡಾಗ ಅಸೂಯೆ ಪರರಾಗ್ಬಿಡ್ತೀವಿ. ಅವ್ರು ತಗೊಂಡಿದ್ದಾರೆ, ಇವ್ರು ತಗೊಂಡಿದ್ದಾರೆ, ನನ್ನನ್ ಕೊಟ್ಟಿಲ್ಲ. ಅದನ್ನ ನನ್ನಲ್ಲೇ ಇರುತ್ತೆ, ಇನ್ನು ಅಸೂಯೆ ನನ್ನಲ್ಲೇ ಇದೆ, ನಾನು ತಿದ್ಕೋಬೇಕು ಅನ್ನೋದು ಅನಿಸ್ತು ಪ್ರಭು. ಧನ್ಯವಾದ ಪ್ರಭು. ಧನ್ಯವಾದಗಳು. ನನಗೂ ಪ್ರಾರ್ಥನೆ ಮಾಡಿ. ನಾನು ಪ್ರವಚನ ಮಾತ್ರ ಮಾಡ್ತೇನೆ, ಕಾರ್ಯದಲ್ಲಿ ಮಾಡಲ್ಲ, ದಯವಿಟ್ಟು. ದಂಡವತ್ ಪ್ರಣಾಮ ಪ್ರಭುಜಿ. ಯಶೋಧ ಬ್ರಜಮಾತ ಮಾತಾಜಿ, ನಿಮ್ಮ ಆಶೀರ್ವಾದ ಬೇಕು ನಮ್ಗೆ. ಪ್ರಭು, ನೀವು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ರಿ ಆದ್ರೆ ಇಂದ್ರೆ ನಂಗೆ ಯಾರಿಗೆ ಅಸೂಯೆ ಇದೆ ಅಂತ. ಖಂಡಿತ ಪ್ರಭು, ನನಗಿದೆ. ನಿನ್ನೆ ಸಂಜೆನೆ ಟೆಂಪಲ್ ಅಲ್ಲಿ ಅಸೂಯೆ ಪಟ್ಟಿದ್ದೇನೆ. ನಿಮ್ಮ ಈ ಕ್ಲಾಸ್ ಕೇಳಿ ನಾನು ಅವರನ್ನ ತಿದ್ಲಿಕ್ಕೆ ತಪ್ಪು ಮಾಡಿದ್ರು, ಮತ್ತು ಕೃಷ್ಣ ಕಾನ್ಶಿಯಸ್ಗೆ ತರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಪ್ರಭು. ಪ್ರತಿ ಒಂದೊಂದು ಸೆಂಟೆನ್ಸ್ ಅಲ್ಲಿ ನನಗೆ ಅನಿಸ್ತು ತಪ್ಪು ಮಾಡಿದ್ದೇನೆ, ನಿನ್ನೆ ತಪ್ಪು ಮಾಡಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಪ್ರಭು. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಹೇಳಿ. ಪ್ರಭು, ಇವತ್ತು ತಾವು ಕೊಟ್ಟಂತ ವಿಚಾರಗಳು ಅದನ್ನ ನನಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಕ್ಕೆ ಶಕ್ತಿ ಇಲ್ಲ, ಆದ್ರೆ ಒಂದು ಉದಾಹರಣೆ ಜೊತೆಗೆ ಹೇಳ್ಬಿಡ್ತೀನಿ ಪ್ರಭು. ನಿಮ್ಮ ಪ್ರವಚನ ಇವತ್ತು ನಾವು ಕೇಳ್ತಿದ್ದಾಗ ನಮ್ಮ ಸ್ಥಿತಿಗಳು ಹೆಂಗಿತ್ತು ಅಂದ್ರೆ ಪ್ರಭು, ಒಂದ್ ಸಾರಿ ಕಮಲದ ಹೂವು ಮೊಗ್ಗಾಗಿದ್ದು ಅರಳಕ್ ಶುರುವಾದಾಗ ಅದು ಪ್ರತಿ ಕ್ಷಣ ಅಗಲ್ತ ದೊಡ್ಡದಾಗ್ತಾ ಇರ್ತದೆ, ಹೊತ್ತು ಚಿಕ್ಕದಾಗೋದಿಲ್ಲ ಹೂವು. ಹಾಗೆ ಯಾರು ನಿಮ್ಮ ಪ್ರವಚನಕ್ಕೆ, ಇವತ್ತಿನ ಪ್ರವಚನಕ್ಕೆ ಯಾರು ನಾವೆಲ್ಲ ಬಂದಿದ್ವೋ ಅವರೆಲ್ಲರ ಮನಸ್ಸುಗಳು ಹಂಗೆ ವಿಶಾಲತೆಯನ್ನ ಕೊಡ್ತಾ ಇದ್ವು ಪ್ರಭು. ಇದಕ್ಕೆ ನನಗೊಂದು ನೆನಪಂದು ಪ್ರಭು, ಗಜೇಂದ್ರನ ಶರಣಾಗತಿ ಪ್ರಾರ್ಥನೆಯಲ್ಲಿ ಪರಮಾತ್ಮ ಈ 4ನೇ ಶ್ಲೋಕದಲ್ಲಿ ಒಂದು ಶ್ಲೋಕ ಹೇಳ್ಬಿಟ್ರೆ ಪ್ರಭು, ಹಂಚ್ಕೊಂಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ ಪ್ರಭು. ಯಗಸ್ವಾತ್ಮನಿಗಿತಂ ನಿಜಮಾಯಾರ್ಪಿತಂ ಕ್ವಚಿದ್ ವಿಭಾತಂ ಕ್ವಚಿತ್ ತಿರೋಗಿತಂ ಅವಿದ್ಯ ದೃಕ್ಸಾ ಕ್ಷುಭಯಂ ತದೀಕ್ಷತೆ ಸ ಆತ್ಮಮೂಲವತುಮ ಪರತ್ಪರಃ ಅಂತ ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಬಾಬು. ಅದಕ್ಕೆ ಅನುವಾದ ನನಗೆ ಹೇಳೋಷ್ಟು, ಸ್ವಂತವಾಗಿ ಹೇಳೋಷ್ಟು ಶಕ್ತಿ ಇಲ್ಲ, ಓದಿ ಹಂಚ್ಕೊಂಡ್ಬಿಡ್ತೀನಿ ಪ್ರಭು. ಅಂದ್ರೆ ಅಷ್ಟೊಂದು ಇದುವಾಯ್ತು. ಹಂಗಾಗಿ ದೇವೋತ್ತಮ ಪರಪುರುಷನು ಸ್ವಶಕ್ತಿಯನ್ನು ವಿಸ್ತರಿಸಿ ಆ ಬ್ರಹ್ಮಾಂಡದ ಪ್ರಕಟ ರೂಪವನ್ನು ಕೆಲವು ಸಲ ಕಾಣುವಂತೆಯೂ ಕೆಲವು ಸಲ ಕಾಣದಂತೆಯೂ ಇರುತ್ತಾನೆ. ಅವನು ಎಲ್ಲ ಸಂದರ್ಭಗಳಲ್ಲಿಯೂ ಪರಮ ಕಾರಣ ಹಾಗೂ ಪರಮ ಪರಿಣಾಮ. ಅವನು ವೀಕ್ಷಕನು ಹೌದು, ಸಾಕ್ಷಿ ಹೌದು. ಹೀಗೆ ಅವನು ಎಲ್ಲದಕ್ಕೂ ಅತೀತನಾಗಿದ್ದಾನೆ. ಅಂತಹ ದೇವೋತ್ತಮ ಪರಪುರುಷನು ನನಗೆ ರಕ್ಷಣೆ ಕೊಡಲಿ ಅಂತ ಅದು ಅನುಬಂಧದಾಗಿದೆ ಪ್ರಭು. ಹಾಗೆ ನಮ್ಮ ಮನಸ್ಸುಗಳೆಲ್ಲ ಒಂದು ಜ್ಞಾಪಕ ಮಾಡ್ಬಿಡ್ತು ಪ್ರಭು ಇವತ್ತು ನಿಮ್ಮ ಕೊಟ್ಟಂತ ಪ್ರವಚನ ಸಂದರ್ಭದಲ್ಲಿ ಪ್ರಭು. ತುಂಬಾ ಸಂತೋಷ ಪ್ರಭು. ದಂಡ ಪ್ರಣಾಮಗಳು ಪ್ರಭು. ನಮಗೂ ಸ್ವಲ್ಪ ಆಶೀರ್ವಾದ ಮಾಡಿ ಪ್ರಭು, ದಯವಿಟ್ಟು. ಇಲ್ಲ ಪ್ರಭು, ನಾವಂತ ಶಕ್ತಿ ನಾವಿದ್ದು ಕಣಗಳ ಧೂಳುಗಳು ಕಣದಲ್ಲಿ ನಾವು ಕಣಗಳು ಪ್ರಭು. ಹರೇ ಕೃಷ್ಣ ಪ್ರಭು. ದಂಡ ಪ್ರಣಾಮ ಪ್ರಭು. ದಂಡ ಪ್ರಭು, ದಂಡವಾದ. ಹರೇ ಕೃಷ್ಣ.
ದಂಡೋತ್ ಪ್ರಣಾಮ ಮಾತಾಜಿ, ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಕ್ಲಾಸ್ ಪ್ರಭುಜಿ. ಇವತ್ತು ನಾನು ಕನ್ಕ್ಲೂಡ್ ಮಾಡಿದ್ದೇನು ಅಂದ್ರೆ ನಿಮ್ ಕ್ಲಾಸಿಂದ ಎದುರಿನವರಲ್ಲಿರೋ ಫಾಲ್ಟ್ ಫೈಂಡಿಂಗ್ ನೇಚರ್ ನಮ್ಮಲ್ಲಿ ಇದ್ರೆ ಆ ಇರೋ ತನಕನೂ ನಮ್ಮಲ್ಲಿ ಅಸೂಯೆ, ಈರ್ಷೆ, ಎನ್ವಿಯಸ್ನೆಸ್ ಬೆಳೀತಾ ಇರುತ್ತೆ. ಅದು ಹೋಗೋದೇ ಇಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದು ಪ್ರಭು. ಇಸ್ ಇಟ್ ರೈಟ್ ಪ್ರಭು? ಎಸ್ ಮಾತಾಜಿ, ಎಸ್. ಫಾಲ್ಟ್ ಕೆಲವೊಮ್ಮೆ ತಪ್ಪು ಹುಡುಕೋದು ಕೆಲವೊಮ್ಮೆ ಮನಸ್ಸಲ್ಲೇ ಇರುತ್ತೆ, ಸ್ವಲ್ಪ ಸಮಯದ ನಂತರ ಮಾತಲ್ಲಿ ಬರುತ್ತೆ, ಮತ್ತೆ ಆಕ್ಷನ್ಲಿ ಬರುತ್ತೆ. ಸೊ ಅಲ್ಲಿವರೆಗೆ ಹೋಗೋಕೆ ಮನಸ್ಸಲ್ಲಿ ಇರುವಾಗಲೇ ಅದನ್ನ ಬುಡ ಸಮೇತ ಬೇರು ಕಿತ್ತು ತೆಗೆಯೋಕೆ ನಾವು ಪ್ರಯತ್ನ ಪಡ್ಬೇಕು. ಅದು ಮನಸ್ಸಲ್ಲಿದ್ದು ಮತ್ತೆ ವರ್ಡ್ಸ್ ಅಲ್ಲಿ ಬರುತ್ತೆ. ನೋಡಿ, ಸಾಮಾನ್ಯವಾಗಿ ನಾವು ಜೀವನದಲ್ಲಿ ನೋಡಿ, ಮತ್ತೊಬ್ಬರು ತಪ್ಪು ಮಾಡಿದಾಗ ನಮ್ಗೆ ತಪ್ಪು ಕಾಣುತ್ತೆ, ಸ್ವಲ್ಪ ಸಮಯ ಯಾರು ಹೇಳಲ್ಲ, ಮತ್ತೆ ನಮ್ಮ ಒಟ್ಟಿಗೆ ಇರುವವರು ಓ ನೋಡಿ ನೋಡಿ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ, ಮತ್ತೆ ನಾವು ಅದನ್ನ ಆಕ್ಷನ್ಗೆ ತರ್ತೇವೆ, ಅದು ಮತ್ತು ದೊಡ್ಡ ಅಪರಾಧ ಆಗುತ್ತೆ. ಸೊ ಅದನ್ನ ಯಾವಾಗ ಆ ಮನಸ್ಥಿತಿ ಬರುತ್ತೋ ಆಗ್ಲೇ ಅದನ್ನ ಮನಸ್ಸಿಂದ ಹೊರಗೆ ತೆಗೆಯೋಕೆ ಪ್ರಯತ್ನ ಪಡಬೇಕು. ಇಲ್ಲದಿದ್ರೆ ಅಸೂಯೆ ಮತ್ತೆ ವೈಷ್ಣವ ಅಪರಾಧಕ್ಕೆ ತಿರುಗುತ್ತೆ. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್, ಹರಿ ಹರಿ. ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ. ಬೇರೆ ಯಾರಿಗಾದ್ರೂ ನನ್ನಿಂದಾಗಿ ತಪ್ಪಿದ್ರೆ ಕ್ಷಮಿಸಿ. ಕೆಲವೊಮ್ಮೆ ಅಧಿಕಾರ ಮೀರಿ ಮಾತಾಡೋದು ಅಂತ ಹೇಳ್ತಾರೆ ನೋಡಿ, ಇದು ನಂದ ಅಭ್ಯಾಸ. ಏನ್ ಮಾಡೋದು? ಒಂದು ಮೆಸೇಜ್ ಇದೆ ಸಾಧನೆ ಸಿದ್ಧ ಪ್ರಭು. ಸರಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್ಸ್. ಇಂದಿನ ನಿಮ್ಮ ಪ್ರವಚನವು ಚೆನ್ನಾಗಿ ಇತ್ತು. ನಿಮ್ಮ ಪ್ರವಚನದಿಂದ ನನಗೆ ಅರ್ಥವಾಗಿದ್ದು, ಬದ್ಧಾತ್ಮರಾದ ನಾವು ಈ ಭೌತಿಕ ಪ್ರಪಂಚದಲ್ಲಿ ದ್ವೇಷ, ಅಸೂಯೆ ಇವುಗಳಿಂದ ಉನ್ನತರಾಗಿ ನಮ್ಮ ನಿಜವಾದ ಸ್ಥಿತಿಯನ್ನು ಮರೆತು ಬಿಡುತ್ತೇವೆ. ನಮ್ಮ ಜೀವನದುದ್ದಕ್ಕೂ ಭಗವಂತನಿಗೆ ಭಕ್ತಿಪೂರ್ವಕ ಕಾರ್ಯಗಳು, ಸೇವೆ ಸಲ್ಲಿಸಿರುವುದು ನಮ್ಮ ಗುರಿಯಾಗಿ ಇಟ್ಟುಕೊಂಡು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರಬೇಕು. ಇದನ್ನು ಪಡೆಯಲು ಭಗವಂತನ ಶುದ್ಧ ಭಕ್ತರ ಕೃಪೆಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಆದುದರಿಂದ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಭಗವಂತನ ಶುದ್ಧ ಭಕ್ತರ ಸಂಖ್ಯೆ ಹೆಚ್ಚಾಗಿ ಬೆಳೆಸಿಕೊಳ್ಳಬೇಕಾಗುತ್ತದೆ. ಇದೇ ನಮ್ಮ ಜೀವನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಶ್ರದ್ಧೆ, ಭಕ್ತಿಯಿಂದ ಸರಿಯಾಗಿ ಪಾಲಿಸಲು ಬಯಸಬೇಕು. ಹರೇ ಕೃಷ್ಣ ಪ್ರಭು. ಕೃಷ್ಣ, ತುಂಬಾ ಒಳ್ಳೇದು ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಸಾಧನಿಸಿದ್ದ ಪ್ರಭು. ಸಾಧಿಸಿದ್ದ ಪ್ರಭು. ಥ್ಯಾಂಕ್ ಯು ಪ್ರಭುಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಓಕೆ, ಬೇರೆ ಯಾರಿಗಾದ್ರು ಇದ್ದಾರೆ? ಯಾವ್ದು ಇಲ್ಲ ಅನ್ಸುತ್ತೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ ಜಯ. ಸಮವೇತ ಭಕ್ತ ವೃಂದ ಕಿ ಜಯ. ಹರೇ ಕೃಷ್ಣ ಮಹಾಮಂತ್ರ ಕಿ ಜಯ. ನನಗೂ ಎಲ್ಲರೂ ಪ್ರಾರ್ಥನೆ ಮಾಡಿ ನಿಮ್ಮ ಆಶೀರ್ವಾದ ಕೊಡಿ. ನಾನು ಕೂಡ ಏನಾದರೂ ತಪ್ಪು ಮಾಡಿ ತಿದ್ದಿಸಿ, ಮತ್ತು ನನ್ನಲ್ಲಿರುವಂತಹ ಈ ಅಸೂಯೆ ಭಾವನೆ ಹೋಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ನನಗೊತ್ತು ನಾನು ಎಷ್ಟು ಅಸೂಯೆ ಮಾಡ್ತೇನೆ, ಎಷ್ಟು ತಪ್ಪು ಮಾಡ್ತಿದ್ದೇನೆ ಅಂತ. ಆದ್ರೆ ನನ್ನ ಸ್ಥಿತಿ ಆ ರೀತಿ ಇದೆ, ಪತಿತ. ಅದೇ ಶುದ್ಧ ಭಕ್ತರ ಲಕ್ಷಣ ಪ್ರಭುಜಿ. ಇಲ್ಲ. ಓಕೆ, ಧನ್ಯವಾದಗಳು. ಕೃಷ್ಣ ಪ್ರಭು ಕಿ ಜಯ. ಹರೇ ಕೃಷ್ಣ.